ಪ್ರಾಜೆಕ್ಟ್ ಕ್ಲಾಸ್ ಅಟೆಂಡ್ ಮಾಡ್ತೀಯಾ? ದಮ್ಮಯ್ಯ, ನನ್ನೇನು ಮಾಡಬೇಡಿ, ಏನು ಮಾಡಬೇಡಿ. ಅಮ್ಮ, ಮಹಾಲಕ್ಷ್ಮಿ, ಏನಾಗಿದಮ್ಮ? ಹೇಳಮ್ಮ, ಹೇಳಮ್ಮ. ರಂಗಯ್ಯ, ರಿಪೇಟ್ ಕೊಟ್ಟಿದ್ದಲ್ಲ, ಇನ್ನೇನ್ ಟೆನ್ಷನ್ ಬೀಳ್ಬೇಡ. ನಿನ್ ಮಗಳನ್ನ ನಾಶನ ಮಾಡಿದ್ದವ್ರನ್ನ ಚಟ್ಟವಿಡ್ಕೊಂಡು ಕಟಕಟಾಲ್ದಾಗ ಕೆತ್ತಿರ್ತದೆ. ರಂಗಯ್ಯ, ನಮ್ಮಂತ ಬೀದೋರ್ಗೆ ಇವ್ರ ಹತ್ರ ನ್ಯಾಯ ನಡಂಗಿಲ್ಲ. ಏಕಂದ್ರೆ ಇವರೆಲ್ಲ ದೊಡ್ಡವ್ರ ಮುಂದೆ ಕೈ ಕಟ್ಕೊಂಡು ನಿಂದಿರ್ತಾರೆ. ಕಾಸಿದ್ದವ್ರ ಮಕ್ಕಳು ತಪ್ಪು ಮಾಡಿದ್ರೆ ಅವನ್ನ ಏನ್ ಮಾಡಂಗಿಲ್ಲ. ಆದ್ರೆ ನಮ್ಗೆ ನ್ಯಾಯವೇ ಸಿಕ್ಕಂಗಿಲ್ಲ ಗೋಪೈ ಮಾವ. ಸಿಗ್ತದೆ. ನಮ್ಮಂತವ್ರಿಗೆಲ್ಲರಿಗೆ ನ್ಯಾಯ ಮಾಡೋ ಒಬ್ಬನಿದಾನೆ. ಯಾರವರು? ಪರಶುರಾಮ್ ಬಾಬು. ಪರಶುರಾಮ್ ಬಾಬು. ದುಡ್ಡು ಜಾಸ್ತಿ ಇದೆ ಅಂತೇಳಿ ಕಬ್ಬಿಂದ ಬದುಕಿ ಇವ್ರಿಗೆ ಕರೀದಾದ ಹಾಸ್ಪಿಟ್ಲಿಗೆ ಸೇರಿಸಿ ಬಿಲ್ಲಿನ ಅವ್ರ ಅಪ್ಪ ಅಮ್ಮ ಕಳಿಸಿ. ಏನಾ ನೀನು ಹೇಳೋದು? ಆ ಗೋವಿಂದಯ್ಯಗಾನು ಈ ಮಟನ್ ಮಸ್ತಾನ್ ಮಾತೇ ಇಲ್ಲ ಅಂತಾನೆ ಹೇಳ್ತಾನ. ಇಲ್ಲ ಅಂತಾನೆ ಹೇಳಿದ್ದ ಅವನ್ ಬಾಯ್ಲಿಂತೆ ಹೌದು ಅನ್ಸ್ಬೇಕು. ಗೋವಿಂದಯ್ಯ ಹೋಟೆಲ್ ಖಾಲಿ ಮಾಡ್ತೇ ಇಲ್ಲ ರೇ. ಈ ಮಸ್ತಾನ್ ದಾದ ಈ ಸೆಂಟರ್ ಅಲ್ಲಿ ಈ ಪ್ಲೇಸ್ ಮ್ಯಾಗ್ ಮೋಜು ಬಿದ್ದೆ ಅಂತ ಮುಂದೆ ಕರ್ಕಲ್ಸಿದ್ದೀನಿ ನಿಂಗೆ. ಏನಿನ್ನ ಖಾಲಿ ಮಾಡಿಲ್ಲ. ನನ್ ಕುಟುಂಬ ಬ್ರತಕುತ್ತಿದ್ದ ಈ ಹೋಟೆಲ್ ಮ್ಯಾಗೆ.
ಪೈಸಾ ಬೆಚ್ಚಿಕ್ಕಿ ಜಗ ತಕೊಂಡಿದ್ದೀನಿ, ಹೋಟೆಲ್ ಕಟ್ಸಿದ್ದೀನಿ. ಇದು ನಿಂಗೆ ಕೊಡ್ಬೇಕಾ? ನಾನ್ ಸತ್ರ ಇದು ಖಾಲಿ ಮಾಡಂಗಿಲ್ಲ. ಖಾಲಿ ಮಾಡ್ಲಿಕ್ರೆ ಮಾಡಿಸ್ತೀನಿ ಬೇ. ಹೆಂಗೋ ಗೊತ್ತಾ? ಹಿಂಗೆ. ಅಯ್ಯೋ ಬೇಡ ಬೇಡ ಮಸ್ತಾನ್ರಿ ಬ್ಯಾಡ್ರಿ ನಿಂದ್ರಿಸ್ರಿ ಬ್ಯಾಡ್ರಿ ನಿಂದ್ರಿಸ್ರಿ. ನಿಂಗೆ ದಂಡಿಗೆ ತಿನ್ರಿ ಮಸ್ತಾನ್ರಿ. ಬ್ಯಾಡ್ರಿ ನಿಂಗೆ ದಂಡಿಗೆ ತಿನ್ರಿ, ನಿಂದ್ರಿಸ್ರಿ. ಬಿಟ್ಟು ಬಿಡಿ, ನಮ್ಮಪ್ಪನ ಬಿಟ್ಟು ಬಿಡಿ. ನಮ್ಮ ಅಮ್ಮ ಮಾಡಬೇಡ, ಏನ್ ಮಾಡಬೇಡ, ಬಿಟ್ಟು ಬಿಡಿ. ಅಪ್ಪ ನಿನ್ನ ನಮಸ್ಕಾರಪ್ಪ. ರಂಗಪ್ಪ, ಗೋವಿಂದ ಎಲ್ಲಿದ್ದಾನೆ? ಒಳ್ಳೆಯಾಗಿದ್ದಾನಪ್ಪ. ಅಪ್ಪ ಅಲ್ಬೇಡಪ್ಪ, ನೀನ್ ಹತ್ರ ನಂಗೆ ಹತ್ತು ಬರ್ತೈತಪ್ಪ. ನೋಡಪ್ಪ, ಈ ಗೋವಿಂದ ಹೆಂಡತಿ ಮೊನ್ನೆನೆ ಲಾರಿ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಯಾಲ. ಇವಾಗ ಅವ್ರ ಪಾಪ ಇಷ್ಟೋರ್ ಕಾರಣಲಿಂತ ಅವನ ಕಾಲು ಪೂರ್ತಿಗೆ ಸತ್ತೋಗಿದೆ. ಅಮ್ಮನಿಲ್ಲ ಮಗನ್ಗೆ. ಇವಾಗ ಅಪ್ಪನ ಕೂಡ ಕುಂಟೇನಾದ್ರೆ ದಿಕ್ಕಿ ಯಾರಪ್ಪ? ಅಮಾಯಕನ ಮ್ಯಾಗೆ ಹಿಂಗೆ ಅಗಾಯ್ತಲ್ ಮಾಡ ರಾಕ್ಷಸಲ ಪಾಪ ಯಾವಾಗೆ ಪಂಡುತ್ತದಪ್ಪ. ಸಿಸ್ಟರ್, ಸರ್, ಇವನ್ನ ತಕ್ಷಣ ಆಪರೇಷನ್ ಥಿಯೇಟರ್ಗೆ ಕೊಟ್ಟಿ ಕಾಲ್ ಏರ್ಪಾಟ್ ಮಾಡ್ರಿ. ಇಂದಿಲೆ ಕಾಲ್ ಆಪರೇಟ್ ಮಾಡಿ ತಿದಾಕ್ಬೇಕು. ನಮ್ಮ ಅಪ್ಪನ ಕಾಲ್ ತಿದಾಕ್ಬೇಡ್ರಿ. ಡಾಕ್ಟರ್ ಅವ್ರೆ, ನಿಮ್ಗೆ ದಂಡಿಕ್ತೀನಿ. ನಮ್ಮ ಅಪ್ಪನ ಕಾಲ್ ತಿದಾಕ್ಬೇಡ್ರಿ. ತಿಗಾಕ್ಲಿಕ್ಕೆ ತಪ್ಪಂಗಿಲ್ಲಪ್ಪ. ಇಲ್ಲಾಂದ್ರೆ ಕಾಲು ಕುಲ್ಲೋಗಿ ವಿಷ ಮೈಯೆಲ್ಲ ಬಂದು ಪ್ರಾಣಗೆ ಮುಪ್ಪು ಬರ್ತದೆ. ಡಾಕ್ಟರ್, ಎಸ್. ಗೋವಿಂದಗೆ ಕಾಲ್ ತೆಗೆದ್ ಬೇಡ. ಆತನು ಪ್ರಾಣ ಹೋಗೋದಕ್ಕೆ ಅದರಿಂದ ಮೊದಲೇ ಆಗಬಾರ್ದು. ಈಗಲೇ ಫಾರಿನ್ ರಿಟರ್ನ್ ಚೀಫ್ ಸರ್ಜನ್ ಡಾಕ್ಟರ್ ಮುಖರ್ಜಿನ ಕಳಿಸಿ. ವಾಟ್? ಇಂಡಿಯಾದಾಗೆಲ್ಲ ದೊಡ್ಡ ಸರ್ಜನ್ ಆಗಿದ್ದ ಮುಖರ್ಜಿನ ಈ ಕೇಸ್ಗೋಸ ಕರ್ಬೇಕಾ? ಅವ್ರೇಗ್ ಬರ್ತಾರೆ ಸರ್? ಬಂದೇ ಬರ್ತಾರೆ. ಕರೆದಿದ್ದು ಪರಶುರಾಮ್ ಅಂತೇಳಿ ಗೊತ್ತಾದ್ರೆ ಡಾಕ್ಟರ್ ಮುಖರ್ಜಿ ಅಲ್ಲ, ದೇವರಾದ್ರೂ ಬರ್ತಾರೆ. ಕೇಶವ, ಎಸ್ ಬಾಸ್. ಗೋವಿಂದಯ್ಯ ಮೇಲೆ ಅಲ್ಲೇ ಪ್ರಯತ್ನ ಪಟ್ಟಿದ್ದು ಯಾರು? ಮಸ್ತಾನ್ ಮುಟ ಮನುಷ್ಯರ್ ಬಾಸ್. ಮಸ್ತಾನ್, ಇಲ್ಲಿ ಸಂತಕ ಇಕ್ಕು. ಏನಿದು? ಅದು ಪ್ರಭುತ್ವ ಕೋರ್ಟಿಂದ ಅಲ್ಲಾರ್ದೆ ಈ ಪರಶುರಾಮ ಕೋರ್ಟಿಂದ ಜಾರಿ ಮಾಡಿದ ಧರ್ಮ ಸಂಬಂಧಪಟ್ಟ ಒಡಂಬಡಿಕೆ ಪತ್ರ. ಹೌದು, ಅಮಾಯಕವಾದ ಗೋವಿಂದಯ್ಯನ ಬಲಗ ಇದೆ ಅಂತ ಹೇಳ್ಬಿಟ್ಟು ಅದು ಮೂರ್ಖನನ್ನು ಮಾಡಿದೆ. ಆತನಿಗೆ ಆಧಾರವಾಗಿದ್ದ ಈ ಹೋಟೆಲ್ ನಾಶನ ಮಾಡಿದೆ, ಅದಕ್ಕೆ ಅನ್ಯಾಯ ಮಾಡಿದ್ಯಾ. ಅದಕ್ಕೂ ನಿಜವಾಗ್ಲೂ ನಿನ್ನ ಈ ಲೋಕದಿಂದ ಕಳಿಸಿದ್ರೂ ತಪ್ಪಿಲ್ಲ. ಆದರೆ ಜಾಲಿ ಹೃದಯದಿಂದ ಈ ಹೋಟೆಲಿಂದ ಹೊರಗಡೆ ಕಳಿಸ್ತಾ ಇದ್ದೀನಿ. ಏನು ಏನಿದು? ಅಚ್ಚ ಕನ್ನಡದಲ್ಲಿ ಹೇಳಿದ್ರು ನಿನ್ಗೆ ಅರ್ಥ ಆಗ್ಲಿಲ್ಲ. ಈ ದಿನದಿಂದ ಈ ಹೋಟೆಲ್ ಗೋವಿಂದ ಈಗ ಸೇರುತ್ತೆ. ಮತ್ತೆ ನನ್ನ ಪರಿಸ್ಥಿತಿ? ಅದು ನನಗೆ ಬೇಕಾಗಿಲ್ಲ. ನೋಡು ಮಸ್ತಾನ್, ಅನ್ಕೊಂಡಿದ್ದ ಕೆಲಸ ಆಗಲಿಲ್ಲ ಅಂದರೆ ನೀನು ಮನುಷ್ಯರ ಕಾಲು ಕೈ ತೆಗಿತಿ ಅಂತೇಳಿ ಕೇಳಿದ್ದೀನಿ. ನಾನು ಅನ್ಕೊಂಡಿದ್ದಾಗಲಿಲ್ಲ ಅಂದರೆ ಮನುಷ್ಯನ ತಲೆ ತೆಗಿತೀನಿ. ಅರ್ಧ ಆಗ್ಯದ ಅನ್ಕೊಂತೀನಿ. ಇಕ್ಕು ಸಂತಕ. ಕೇಶವ, ಹೋಗಿ ಕಾರ್ ಸಿದ್ಧ ಮಾಡು. ಎಲ್ಲಿಗೆ ಹೋಗ್ಬೇಕು ಬಾಸ್? ಆ ಪಂಕಜ ಮನಿಕೇನಾ? ಗೊತ್ತಿದ್ದು ಯಾಕೆ ಕೇಳೋದು ಕೇಶವ? ನಿಮ್ಮ ಕನ್ನ ವಯಸ್ಸಲ್ಲಿ ದೊಡ್ಡೋನು. ಸ್ವಲ್ಪ ದಿನಲಿಂದ ನಿಮ್ಗೆ ಒಂದು ಮಾತು ಹೇಳ್ಬೇಕು ಅನ್ಕೊಂತಾ ಇದ್ದೀನಿ. ತಪ್ಪುಗೆ ಅನ್ಕೋಕಿಲ್ಲಿರಲ್ಲ? ಹೇಳು ಕೇಶವ, ಹೇಳು. ಏನಿಲ್ಲ, ಕಾಸ್ಲಿಂತ ಬರೋ ಹೆಂಗ್ಸುರ್ ಪೊಂದುದೇಗೆ ಗನ್ಸುನ್ಗೆ ಸುಖ ಸಿಗ್ತದೇನೋ ಅಲ್ಲಿ ಶಾಂತಿ ಸಿಕ್ಕಂಗಿಲ್ಲ. ಅದಕ್ಕೆ ನನ್ನ ಮಾತು ಕೇಳಿ ನೀನು ಯಾರನ್ನ ಒಂದು ಒಳ್ಳೆ ಹುಡುಗಿ ನೋಡಿ ಮೆದಿ ಮಾಡ್ಕೊಂಡ್ರೆ. ಕೇಶವ, ಮದುವೆ ಅನ್ನೋ ಮಾತು ಕೇಳಿದ್ರೆ ನನ್ನ ಹೃದಯ ಕಾಯ್ತಿರೋ ಕೆಬ್ನ ಆಗುತ್ತೆ. ನೋವು ಕೊಡೋ ಕತೆ ಮತ್ತೆ ನನಗೆ ಜ್ಞಾಪಕ ಬರುತ್ತೆ. ಇನ್ಯಾವತ್ತೂ ಆ ವಿಷಯ ನನ್ನ ಹತ್ರ ಎತ್ತಬೇಡ ಕೇಶವ, ತಗೊಂಬರ್ಬೇಡ. ಕೆಲವೊಂದು ಮರ್ತೋಗೋಸ್ಕರ ದುಡ್ಡಿಂದ ತಗೊಂಡೆ ಈ ಆಲ್ಕೋಹಾಲ್ನಿ ಎಣ್ಣೆನ ನಂಬಿಕೆ ಬೇಕಾಗಿದೆ. ರಾತ್ರಿ ಹಗಲು ಮಧ್ಯ 4 ಗೋಡೆಗಳ ಮಧ್ಯೆ ಹೀಗೆ ಸಾಗ್ಲಿ ನಮ್ಮ ಇಡೀ ಜೀವನ. ಅರ್ಥ ಆಯ್ತಾ? ಹಂಗೆ ಬಾಸ್. ಹಲೋ ರಾಜ, ನಮಸ್ತೆ. ಜಮೀನ್ದಾರ್ ರಘುಪತಿ ರಾವ್ ಅವ್ರ ಮಗನ್ ರಾಜ ವಿದೇಶಾಲಿಂದ ಬಂದಿದ್ದಕ್ಕೋಸೆ ಘನವಾಗಿದ್ದ ಸ್ವಾಗತ ಕೇಳಿ ಬಂದಿದೆ. ರಾಜ ಗೌರವಾರ್ಥ ನಾಳೆ ಸಾಯಂಕಾಲ ಬ್ರಹ್ಮಾಂಡವಿದ ಪಾರ್ಟಿ ನಡ್ತಾ ಇದೆ. ಲೇ ರಾಜ, ನಿನ್ನಿಂದಲೇ ನನ್ನ ಜೀವನ ಈ ಸ್ಥಿತಿಗೆ ಬಂದಿದೆ ಕಣ. ಇಲ್ಲಾಂದ್ರೆ ನನ್ನ ರಾಧ ಹತ್ರ ನನ್ನ ಜೀವನ ಪೂರ್ವದ ಹಾಗೆ ನನ್ನ ಜೀವನ ಸುಖವಾಗಿ ಸಾಗೋಗುತ್ತೆ. ರಾಮು, ನಾನು ಬರ್ತೀನಿ. ರಾಧಾ, ಈ ತರ ಕಲಿಯೋದು ಹೋಗೋದು ಇರ್ಲಾರ್ದೆ
ಯಾವಾಗಲೂ ಕಲ್ಸಿರೋ ಕಾಲ ಯಾವಾಗ ಬರುತ್ತೆ? ನನ್ನ ಕತ್ತಲ್ಲಿ ನಿಮ್ಮ ಕೈಯಿಂದ ತಾಳಿ ಬಿದ್ದಾಗ. ನಿನ್ನ ಆಸೆ ತೀರ್ಸೋದೇ ನನ್ನ ಗುರಿ. ಅಂದ್ರೆ ಸಂಜೆ ನನ್ನ ಫ್ರೆಂಡ್ ಮ್ಯಾರೇಜ್ ರಿಸೆಪ್ಷನ್ ನೀನು ಬರ್ತಾ ಇದೀಯಾ? ನಿನ್ನ ಫ್ರೆಂಡ್ ಮ್ಯಾರೇಜ್ ರಿಸೆಪ್ಷನ್ಗೆ ನಾನು ಯಾಕೆ ಬರಬೇಕು? ನೀನು ನನ್ನ ಹೆಂಡತಿ ಅದಕ್ಕೆ. ಕಂಗ್ರ್ಯಾಚುಲೇಷನ್, ಮೈ ಬೆಸ್ಟ್ Wish you ವಿಶಸ್ happy ಆನ್ ಯುವರ್ marriage. ಮ್ಯಾರೇಜ್ ಡೇ. ಥ್ಯಾಂಕ್ ಯು. ಬರ್ತೀನಿ ಕಣ. ಬರ್ತೀನಿ. ಓಕೆ ರಾಮು, ನಮ್ಮ ಮ್ಯಾರೇಜ್ ಆನಿವರ್ಸರಿ ಯಾವಾಗ ಆಗತ್ತೆ ಅಂತ? ಸರಿಯಾಗಿ ನಮ್ಮ ಮದುವೆ ಆದ ವರ್ಷಕ್ಕೆ. ಚಿ, ಯಾವಾಗೂ ನೀನು ನಿನ್ನ ಜೋಕ್ಸು. ಅಲ್ಲಿವರೆಗೂ ನಿನ್ನೆ ಆದಂಗೆ. ಸರಿ, ನೀನು ಇಲ್ಲೇ ಇರು, ನಾನು ಹೋಗಿ ಕೂಲ್ ಡ್ರಿಂಕ್ಸ್ ತಗೊಂಡ್ಬರ್ತೀನಿ. ಹಲೋ ಬ್ಯೂಟಿ. ಯಾರು ನೀನು? ರಾಜ ಒಬ್ಬಳೇ ಇದ್ದಲ್ಲ, ಹ? ಜಂಟೆ ಆಗಮಂತಾನೆ ಹೇಳಿ. ಚಿ, ಬಿಡೋ. ಈ ರಾಜ ಹಿಡ್ಕೊಂಡಿದ್ದ ಯಾವ್ದನ್ನ ಅಷ್ಟು ತೇಲಿಕ್ಕೆ ಬಿಡಂಗಿಲ್ಲ. ಬಿಹೇವ್ ಯೋರ್ ಸೆಲ್ಫ್. ಈ ಪೊಗರ ಕಾರಣ ಪರಶುರಾಮ್ನ ನೋಡ್ಕೊಂಡೆ ಅಲ್ಲ. ನಾನ್ ಅನ್ಕೊಂಡಿದ್ದೇನಂದ್ರೆ ಆ ರಾಮಣ್ಣ ಅಡವಿಗೆ ಕೊಟ್ಟಿ ಕಾಲಿಸ್ತೀನಿ. ಇನ್ನೊಂದು ಮಾತು ಅವನ ಬಗ್ಗೆ ಮಾತಾಡಿದ್ರೆ ಏನ್ ಮಾಡ್ತೆ? ಮುಚ್ಚಟವಾಗಿದ್ದ ನಿನ್ ಪೆದಾಲಿಂದ ಮುದ್ದಿಟ್ಕುಂತೆ. ಯು ಫೂಲ್. ಎಷ್ಟು ಪೊಗರೆ ನಿಂಗೆ? ಬಿಡೋ. ಏ, ಒಬ್ಳೆ ಇದ್ದಿದ್ದು ಹೆಣ್ಣಿನ ಮೇಲೆ ಕೈ ಹಾಕದ್ ಗಂಡಸ್ತಾನ ಅಲ್ಲ ಕಣ. ನಿನ್ಗೆ ಅಷ್ಟೊಂದು ಧೈರ್ಯ ಇದ್ರೆ ನನ್ ಮೇಲೆ ಕೈ ಹಾಕ. ನನ್ನೇ ಓಡ್ತೇನಾ? ನಾನು ಇಷ್ಟ ಬಿದ್ದಿದ್ದ ರಾಧ ಬೇಡ ಸಿಗ್ತಾಲು ನಾನು ನೋಡ್ತೀನ. ಇರ್ಲಲ್ಲಪ್ಪ, ಬೇಡಪ್ಪ. ರಾಮು, ರಾಧಾ, ಇನ್ಯಾಕೆ ನಿನ್ನೊಳಗೆ ಅಳ್ತಾ ಇರೋದು? ಅವನಿಗೆ ಹೊಡೆದು ಹೇಳಿದ್ದೀನಲ್ಲ. ನಾನು ಬೇಜಾರಾಗಿರೋದು ಅವನು ಇಟ್ಕೊಂಡ ಅಂತ ಅಲ್ಲ, ಮದುವೆ ಆಗದೆ ಇರೋ ನನ್ನ ಪರಿಸ್ಥಿತಿ. ರಾಧಾ, ನಿನ್ನ ಭಯ ನನಗೆ ಅರ್ಥ ಆಗ್ತಾ ಇದೆ. ಇಷ್ಟು ದಿವಸ ಉದ್ಯೋಗಕ್ಕೋಸ್ಕರ ವೆಯ್ಟ್ ಮಾಡಿದಿನಾಗಲಿ ನಿನ್ನ ದೂರ ಇಡಬೇಕಂತಲ್ಲ. ಇವಾಗ ನನಗೆ ಅನಿಸ್ತಾ ಇದೆ, ನಮ್ಮ ಮದುವೆಯಾಗಿ ನೀನು ನನ್ನ ಜೀವನದಲ್ಲಿ ಕಾಲಿಟ್ರೆ ನನಗೆ ಅದೃಷ್ಟ ಕಲಿಸಿ ಬರ್ಬೋದು. ನಾಳೆನೇ ನಾವು ಮದುವೆ ಆಗೋಣ. ರಾಮು, ರಾಧಾ. ರಾಧಾ, 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 ರಾಮು, ರಾಧಾ, ರಾಮು, ರಾಧಾ. Cheers! ಲೇ, ಮನುಷ್ಯನ್ ತರ ಗಂಡಸ್ತರ ಮುಂದೆ ಬಂದು ನನ್ನನ್ನು ಹೊಡಿಲಾರ್ದೆ ಪಕ್ಕದಿಂದ ತುಪಾಕಿಂದ ಸುಟ್ಟು ನನ್ನ ಪ್ರಾಣಕ್ಕೆ ಪ್ರಾಣ ಆದಂತ ರಾಧನ ಪ್ರಾಣ ತೆಗೆದಿದ್ಯಲ್ಲೋ, ನಿಂತ್ ಬಿಡಲ್ಲ ಕಣ. ಯಾರ ನೀನು? ಲೇ, 100 ವರ್ಷ ಅವಳ ಜೀವನನ ಸಿಹಿಯಾದ ಅವಳ ಕಲ್ಸನ್ನ ದೀಪದ ತರ ದೇವಳಾದ ಅವಳನ್ನು ನಿನ್ ಸುಟ್ಟಾಕಿದಲ್ಲ, ಕ್ಷಮಿಸಕ್ಕಾಗಲ್ಲ ಕಣ. ಹಲೋ, ಪೊಲೀಸ್ ಸ್ಟೇಷನ್. ಪ್ರಳಯದಂತೆ ಈ ಪರಶುರಾಮನ ಕೈಲಿ ನೀನ್ ತಪ್ಪಿಸ್ಕೊಳಕ್ಕಾಗಲ್ಲ. ನಿನ್ನ ಅಂತ ಮಾಡ್ತಾನು. ಬೇಡ, ನನ್ನ ಸಾಯಿಸ್ಬೇಡ ಮಿಸ್ಟರ್. ಇಷ್ಟು ಬೆಳಿಗ್ಗೆ ಹೊತ್ಕೋದು ದೊಡ್ಡವ್ರ ಮನೆಗೆ ಬಂದು ಕೊಲೆ ಮಾಡ್ಬೇಕಂತ ನೋಡ್ತಾ ಇದ್ದ. ಎಷ್ಟು ಧೈರ್ಯ ನಿಂಗೆ? ಇನ್ಸ್ಪೆಕ್ಟರ್, ತಪ್ಪು ಮಾಡ್ದ ನಾನಲ್ಲ. ಅಗಲತ್ತಲ್ಲೇ ಪವಿತ್ರವಾದ ಗುಡಿ ಮುಂದೆ ಹೊಸ ಮದುವೆ ಹೆಣ್ಣನ್ನು ದಾರುಣವಾಗಿ ಗುಂಡಿಟ್ಟು ಸಾಯಿಸಿದ್ದು ಅವನು. ಸಾಯಿಸಿದ್ದು ನಾನಲ್ಲ ಇನ್ಸ್ಪೆಕ್ಟರ್, ಅವನು. ಶಟ್ ಅಪ್, ಅರೆಸ್ಟ್ ಹಿಮ್. ಅರ್ಥ ಆಯ್ತು ಇನ್ಸ್ಪೆಕ್ಟರ್, ಅರ್ಥ ಆಯ್ತು. ಅನ್ಯಾಯವಾದ ಈ ಬಡವ ಜೀವನನ ನಿಮ್ ಚಟ್ಟಕ್ಕೆ ಅರ್ಥ ಆಗಲ್ಲ. ಅನ್ಯಾಯವಾಗಿ ಏಟು ಹೊಡೆದ ಬಡವ್ರ ಮಾತುಗಳೆಲ್ಲ ನಿಮ್ ನ್ಯಾಯಕ್ಕೆ ಬೇಕಾಗಿಲ್ಲ.
ಕಾವಿ ಬಟ್ಟೆಗಳು, ಕರಿ ಕೋಟುಗಳು ಅನ್ಯಾಯಕ್ಕೋಸ್ಕರ ಮಾರಾಟ ಆಗ್ತಾ ಇದಾವೆ ಈ ಜಗತ್ತಲ್ಲಿ. ಸರ್ವನಾಶ ಆಗೋದು ಬಡವನೇ. ಅವ್ರಿಗೋಸ್ಕರ, ಅವನ್ ಕಣ್ಣೀರು ಒರೆಸೋದಕ್ಕೋಸ್ಕರ, ಅವನ್ ಕಷ್ಟನ ತೊಳೆದಕ್ಕೋಸ್ಕರ ಈ ರಾಮ ಪರಶುರಾಮಾಗಿ ಒಂದು ನ್ಯಾಯಸ್ಥಾನವನ್ನು ಸೃಷ್ಟಿ ಮಾಡ್ತಾನೆ. ಅಲ್ಲಿ ನಿಜವಾದ ದುರಸ್ವಿನ ಎಲ್ಲಾನು ನಿಂದ್ರಿಸ್ತಾನೆ. ಕೇಶವ, ಎಸ್ ಬಾಸ್. ಜಮೀನ್ದಾರ್ ರಘುಪತಿ ರಾವ್ ಮಗ ರಾಜ ಗೌರವರ್ಧನ್, ನಾಳೆ ಅವ್ರ ಮನೇಲಿ ಹಬ್ಬ ನಡೀತಾ ಇದೆ. ಆ ಹಬ್ಬದಲ್ಲಿ ರಾಜ ಇರಬಾರ್ದು. ಆ ಸಮಯಕ್ಕೆ ಈ ಪರಶುರಾಮನ ಎದುರಿಗೆ ಮುದ್ದೆಯಾಗಿ ನಿಂತಿರ್ಬೇಕು. ಅಂಡರ್ಸ್ಟ್ಯಾಂಡ್? ಎಸ್ ಬಾಸ್. ಬಾಬು ರಾಜ, ನೀನ್ ಫಾರಿನ್ಲಿಂದ ಬಂದಿದ್ದ ಶುಭ ಸಂದರ್ಭದಲ್ಲಿ ನಮ್ ಫ್ರೆಂಡ್ಸ್ ಎಲ್ಲ ನಿನ್ನ ಕಲ್ತ್ಕೋಬೇಕಂತ ಕಾಯ್ತಿದ್ದಾರೆ. ನೀನ್ ಬೇಗ ಬರ್ಬೇಕು. ನೀನ್ ನಡಪ್ಪ, ನಾನು ಇವಾಗೆ ಬರ್ತಿದ್ದೀನಿ. ಪರಶುರಾಮ್. ವಿದೇಶಕ್ಕೆ ಓಡಿ ಹೋದ್ರು ನಿನ್ನ ಜ್ಞಾಪಕ ಇಲ್ಲಿವರೆಗೂ ಕಡಿಮೆ ಆಗಿಲ್ಲ. ಅದಕ್ಕೆ ಸಂತೋಷ ಆಗ್ತಾ ಇದೆ. ನನ್ನ ಹೆಸರು ಜೊತೆ ನೀನ್ ನನಗೆ ಮಾಡಿದ ದ್ವೇಷ ಕೂಡ ಗುರ್ತಿದೆ ಅನ್ಕೊಂತೀನಿ. ಪರಶುರಾಮ್, ನಾನು ಹೇಳೋದ್ ಶಟಾಪ್. ನಾನು ಹೇಳೋದ್ ನೀನೇ ಕೇಳ್ಬೇಕು. ನನ್ನ ದೇವತೆ ಎಂತಿದ್ದ ನನ್ನ ಹೆಂಡತಿನ ಗುಂಡಾಕಿ ಸಾಯಿಸಿದ್ ನಿನ್ನ, ನಾನು ಅದಕ್ಕೆ ಪ್ರತಿಫಲ ತೋರಿಸ್ಬೇಕಲ್ಲ. ಪರಶುರಾಮ್ ಬೇಡ, ನನ್ನೇನ್ ಮಾಡ್ಬೇಡ. ನಂಗೇನೇನ್ ನಡೆದ್ರೆ ನನ್ನ ಹೆಂಡತಿ ಮಕ್ಕಳು ಅನಾಥ ಆಗೋಗ್ತಾರೆ. ಪರಶುರಾಮ್ ಪ್ಲೀಸ್. ಇವತ್ತು ನಿಮ್ಮವ್ರ ಬಗ್ಗೆ ಆಲೋಚನೆ ಮಾಡ ನೀನು ಒಂದು ಚಿಗುರ್ತಾ ಇರೋ ಬಾಳನ್ನು ಅವಾಗ್ಲೇ ನಾಶ ಮಾಡಿದೀಯ. ಅದಕ್ಕೆ ಇವತ್ತು ಅನುಭವಿಸ್ತೀಯ. ಅದಕ್ಕೆ ಸಾವು ಬದುಕು ಅನ್ನೋದು ನನ್ನ ಕೈಯಲ್ಲಿ ಇಟ್ಕೊಲಾರ್ದೆ ವಿಧಿ ಕೈಯಲ್ಲಿ ಇಡ್ತಾ ಇದ್ದೀನಿ. ಇಲ್ಲೋಡು, ಇದರಲ್ಲಿ ಒಂದೊಂದು ರಿವಾಲ್ವರ್ ಇದೆ. ಒಂದೊಂದು ರಿವಾಲ್ವರ್ಗೆ ಒಂದೊಂದು ಬುಲೆಟ್ ಮಾತ್ರನೇ ಇದೆ. ಒಂದು ನನಗೋಸ್ಕರ, ಇನ್ನೊಂದು ನಿನ್ಗೋಸ್ಕರ. ಬೇಡ ಪರಶುರಾಮ್, ಬೇಡ, ನಾನು ಕೊಲೆ ಮಾಡಬೇಡ ಪರಶುರಾಮ್. ಪರಶುರಾಮ್ ನನ್ನ ಬಿಟ್ಟು ಬಿಡಿ. ಪರಶುರಾಮ್ ಪ್ಲೀಸ್. ಪರಶುರಾಮ್ ಪ್ಲೀಸ್ ಬೇಡ, ನಾನು ಕೊಲೆ ಮಾಡಬೇಡ. ಪರಶುರಾಮ್ ಯಾರೀ ಪರಶುರಾಮ್? ನ್ಯಾಯ ತೀರ್ಪು ಕೇಳೋ ಅಧಿಕಾರ ಇವ್ನಿಗೆ ಯಾರು ಕೊಟ್ಟಾರೆ? ಅವನಿಗೆ ನೇರಸ್ತನ ಅನ್ಸ್ರೆ ಶಿಕ್ಷಿಂಚಿ ಹಾಕು ಯಾರು ಕೊಟ್ಟಾರೆ? ಅವನಿಗೆ ನಚ್ಚನವ್ರನ್ನ ದೆಬ್ಬೆ ಹಾಕಿ ಅವನಿಗೆ ನಚ್ಚಿದವ್ರನ್ನ ಚೇರದಿಸಿ ಅಧಿಕಾರ ಯಾರು ಕೊಟ್ಟಾರೆ? ಐಶ್ವರ್ಯ ಅವ್ರ ಮಕ್ಕಳನ್ನ ಬೆದರಿಸಿ ಅಧಿಕಾರನ ಪಕ್ಕಕ್ಕೆ ತೋರಿಸಿ ತಪ್ಪಿಂಚ್ಕೋತಿರೋ ಇವನ್ನ ಹಿಡ್ಕೊಂಡು ಶಿಕ್ಷಿಸೋ ಅವಕಾಶ ಇಲ್ಲ ಸಾರ್. ಈ ಪರಶುರಾಮ್ ತುಂಬಾ ತಿಳಿವಾಗಿದ್ದವನು. ಅನ್ಕೊಂಡಿದ್ದ ಕೆಲಸ ಮಾಡ್ತಾನೆ, ಮಾಡಿದ ಕೆಲಸಕ್ಕೆ ಸಾಕ್ಷ್ಯ ಅಧಿಕಾರ ಇಲ್ಲದಂಗೆ ಮಾಡ್ತಾನೆ. ನಮ್ ಡಿಪಾರ್ಟ್ಮೆಂಟ್ ಎಷ್ಟು ತಿಳಿವಾಗಿ ಒಲ ಹಾಕ್ರೆ ತಪ್ಪಿಸ್ಕೊತಿರ್ಗುತ್ತಾ ಇದ್ದಾನೆ ಸರ್. ತಪ್ಪಿಸ್ಕೊತಾ ಇದ್ದಾನೆ ಸುಮ್ಮಾಗಿದ್ರೆ ಅದು ನಮ್ ಡಿಪಾರ್ಟ್ಮೆಂಟ್ ತಪ್ಪಾಗ್ತದೆ. ಅವನ್ನ ಹೆಂಗನ ಆಗ್ಲಿ ಚಟ್ಟ ಹಿಡ್ಕೊಂತಿರ್ಬೇಕು. ಪರಶುರಾಮ್ನ ಒಂದು ಸರ್ಕಾರ ಕಳ್ಸ್ರಿ. ಓಕೆ ಸರ್. ಮಿಸ್ಟರ್ ಪರಶುರಾಮ್, ನಾನು ಕೇಳೋ ಪ್ರಶ್ನೆಗೆ ನೀನು ಕೊಡೋ ಸಮಾಧಾನ ಏನು? ಎಕ್ಸ್ಕ್ಯೂಸ್ ಮೀ ರಂಗರಾವ್ ಸರ್, ಇವರು ನಮ್ಮ ಲಾಯರ್. ಚಟ್ಟದ ಬಗ್ಗೆ ನಿಮಗೆ ಗೊತ್ತು, ನ್ಯಾಯದ ಬಗ್ಗೆ ಅವ್ರಿಗೆ ಗೊತ್ತು. ಅದಕ್ಕೆ ನಿಮ್ಮ ಪ್ರಶ್ನೆಗೆ ಸಮಾಧಾನ ಹೇಳ್ಬೇಕಾಗಿರೋದು ನಾನಲ್ಲ, ಅವರು. ಐಸಿ, ಇಷ್ಟಾಗೆ ನಿಂಗೆ ಗೊತ್ತಾಗಿದ್ದೇನೋ? ಒಂದೇ ಮಾತಲ್ಲಿ ಒಂದೇ ದಾರಿಯಲ್ಲಿ ನೀಟ್ಗ ಸೂಟಿಯಾಗಿ ನಡೆದೋಗೋದೇ ಗೊತ್ತು. ನಾನು ಹೋಗಿ ಬರ್ಬೋದಲ್ಲ? ಯು ಕ್ಯಾನ್ ಗೋ. ಥ್ಯಾಂಕ್ ಯು ಸರ್. ಇನ್ಸ್ಪೆಕ್ಟರ್ ಶೇಖರ್ ಸರ್, ನೀನು ಹೇಳ್ದಂಗೆ ಈ ಪರಶುರಾಮ್ ಅಷ್ಟು ತೇಲಿಗ್ಗೆ ನಮಗೆ ಸಿಕ್ಕಂಗಿಲ್ಲ. ಇವನ್ ಕೇಸ್ ಹ್ಯಾಂಡಲ್ ಮಾಡೋಕ್ಕೆ ಒಬ್ಬನೇ ಇದ್ದಾನೆ. ಯಾರು ಸರ್? ವೈಜಾಗ್ ಪೊಲೀಸ್ ASP ಮಿಸ್ಟರ್ ವಿಜಯ್. ವಾಟ್? ಆ ಕಾಕಾ ಮೂಟವನು ಬಂಗಾರು ನಗಲು ಎಲ್ಲ ತಕೊಂಡೋಗಿ ವ್ಯಾನಲ್ಲಿ ಓಡ್ತಾ ಇದ್ದಾನೆ ಸರ್. ನಾನು ಈಗಲೇ ಬರ್ತಾ ಇದ್ದೀನಿ. ಐ ವಿಲ್ ಸ್ಮ್ಯಾಶ್ ದೋಸ್ ಬಾಸ್ಟರ್ಡ್ಸ್.
ಗೆಟ್ ಅಪ್. ಗೆಟ್ ಅಪ್. ಮಿಸ್ಟರ್ ವಿಜಯ್, ಐ ಆಮ್ ಪ್ರೌಡ್ ಆಫ್ ಯು. ಜನದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಪರಪತಿ ಗೌರವ ಬೆಳೆಸೋ ನಿನ್ನಂತ ಪೊಲೀಸ್ನ ನೋಡಿ ಗರ್ವ ಬೀಳ್ತಿದ್ದೀನಿ. ನಿನ್ ಸಾಹಸಕ್ಕೆ ನೆಪ್ಪು ತರ ನಮ್ ಡಿಪಾರ್ಟ್ಮೆಂಟ್ಲಿಂತ ನಿಂಗೆ ಈ ಬಂಗಾರ ಪದಕನ ಕಾನುಕ ತರ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಈ ಬಂಗಾರದ ಪದಕ ನನ್ನ ಬಾಧ್ಯತೆ ಜಾಸ್ತಿ ಮಾಡಿದೆ. ಬಾಧ್ಯತೆ ಎಷ್ಟನ್ನ ಬರ್ಲಿ, ನೀನ್ ಅದನ್ನ ಸಕ್ರಮಂಗ ವಿನಿಯೋಗ ಮಾಡ್ತಂತ ನಮ್ಮಕ್ಕ ನಂಗೈತ್ ಮಿಸ್ಟರ್ Thank you, ವಿಜಯ್. sir. ಬಟ್ ಒಂದ್ ಥಿಂಗ್, ಇವಾಗಿಂತ ನಿನ್ ವಿಜಯ ಕಿವೇಗ್ ಬೀಳೋಡವೇ ತಪ್ಪ ನೋಡಿ ಆನಂದಿಂಚೋ ಅವಕಾಶ ನಂಗಿಲ್ಲ. ಸರ್, ವಿಜಯ್, ನಿನ್ನ ಟ್ರಾನ್ಸ್ಫರ್ ಮ್ಯಾಗೆ ಹೈದರಾಬಾದ್ ಕೊಟ್ಟು ಕಳ್ಸ್ಬೇಕಂತ ಕೇಳಿ ಸೆಂಟ್ರಲ್ ಗೌರ್ಮೆಂಟ್ ಪ್ರತ್ಯೇಕ ಆರ್ಡರ್ ಬಂದಿದೆ. ಹೈದರಾಬಾದ್ ಟ್ರಾನ್ಸ್ಫರ್? ಹೌದು. ಯಾರು ಸಾಲ್ವ್ ಮಾಡ್ಲಿಲ್ಲ ಮುಖ್ಯವಾದ ಕೇಸಲ್ಲಿ ನಿಂಗೆ ಅಲ್ಲಿ ಕೊಟ್ಟು ಕಳ್ಸ್ಬೇಕಂತ ಅಲ್ಲಿಂದ ನಮ್ ಡಿಪಾರ್ಟ್ಮೆಂಟ್ಗೆ ರಿಕ್ವೆಸ್ಟ್ ಬಂದಿದೆ. ಮಿಸ್ಟರ್ ವಿಜಯ್, ಹೆಸರುಗೆ ಕಮ್ಮಿ ಆಗದ ಹಿಂಗೆ ನೀನ್ ಎಲ್ಲಿಗನ ಹೋಗ್ಲಿ ವಿಜಯ್ ಸಾಧಿಸ್ತಾ ಅಂತ ಕೇಳಿ ನಂಗೆ ಅವಕಾಶ ಐತೆ. ಸಾಧಿಸ್ತಾ ಅಂತ ಮನ್ಸಾರ ಕೋರ್ಕೊಂತೀನಿ. ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಲಕ್ಷ್ಮಿ, ನಿಲ್ರಿ, ಅಲ್ಲೇ ಒಂದ್ ನಿಮಿಷ ನಿಲ್ರಿ ಮರ. ಶ್ರೀಮತಿ ಅವರ ಆಜ್ಞೆ ಪಾಲ್ಸಕ್ ಆಗಲ್ವಲ್ಲ, ಇದಕ್ಕೆ ಏನೋ ವಿಚಾರ. ಅಬ್ಬಾ ಸರಿಯಾಗಿ ನಿಂತ್ಕೊಳ್ರಿ. ಅದಿರ್ಲಿ, ಏನ್ ಕತೆ? ಏನಿದೆ? ಊರೆಲ್ಲ ಮೆಚ್ಕೊಳೋ ಅಷ್ಟು ಸಾಹಸ ಮಾಡಿ ಯಾರಿಗೂ ಸಿಗದೆ ಇರೋಂತ ಮೆಡಲ್ಸ್ ಪಡ್ತಿದಿರಲ್ಲ, ಯಾರ ದೃಷ್ಟಿ ಆದ್ರೂ ಬೀಳ್ಬೋದು. ಕರೆಕ್ಟ್. ಯಾರ ದೃಷ್ಟಿ ಆದ್ರೂ ನೋಡಿ ನನ್ ಮೇಲೆ ಬೀಳ್ಬೋದು. ಆದ್ರೆ ಈ ತರ ಆರ್ತಿ ತಟ್ಟೆಯಿಂದ ದೃಷ್ಟಿ ತೆಗೆ ಬದಲು ಒಂದು ಪವರ್ಫುಲ್ ಪದ್ಧತಿಯನ್ನು ಅಂದ್ರೆ ಒಂದ್ ಸನ್ಯಾಸಿ ಹೊಸದಾಗಿ ಕಂಡಿಡ್ದಿದ್ದಾನೆ. ಪವರ್ಫುಲ್ ವ್ಯೂಹನ? ಹೌದು. ಆ ಪದ್ಧತಿಯನ್ನು ಅನುಸರಿಸಿ ಹಗಲು ರಾತ್ರಿ ಮಧ್ಯಾಹ್ನ ಸಾಯಂಕಾಲ ಯಾವಾಗಾದ್ರೂ ದೃಷ್ಟಿ ತೆಗಿಬಹುದು. ಹಂಗೇನಾದ್ರೂ ದೃಷ್ಟಿ ತೆಗೆದ್ರೆ ಇನ್ಯಾರ್ದು ದೃಷ್ಟಿ? ಯಾವ್ದ್ರಿ ಅಷ್ಟ್ ದೊಡ್ಡ ಪದ್ಧತಿ? ಅದಕ್ಕೆ ಏನ್ ಮಾಡ್ಬೇಕಂತೀರಾ? ಹೇಳ್ತೀನಲ್ಲ, ಬಾ. ಬಾ ಕುತ್ಕೋ. ಕುತ್ಕೊಂಡಿದೀಯಲ್ಲ? ಈಗ ನೀನ್ ಕಣ್ ಮುಚ್ಕೋಬೇಕು. ಕಣ್ ಮುಚ್ಕೊಂಡಿದೀಯಲ್ಲ? ಈಗ ಏನ್ ನಡೆದ್ರು ಕೂಡ ಈಗ ಏನ್ ನಡೆದ್ರು ಕೂಡ ಕಣ್ಣು ತೆಗಿಬಾರ್ದು. ಅಯ್ಯೋ, ಏನ್ರಿ ಇದು? ಬಾಗಿಲು ತೆಗ್ದೇ ಇದೆ, ಯಾರಾದ್ರೂ ನೋಡಿದ್ರೆ ಸಂಬರ ಬೀಳ್ತಾರೆ. ಮನೆಗೆ ಹೋಗಿ ರಿಹರ್ಸಲ್ಸ್ ಮಾಡ್ತಾರೆ. ಅವ್ರು ಚೆನ್ನಾಗಿ ಮಾಡ್ಲಿಲ್ಲ ಅಂದ್ರೆ ಒನ್ ಮೋರ್ ಟೇಕ್ ಮಾಡ್ತಾರೆ. ಸರಿ ಇರ್ಲಿ, ನಾನು ಹೊರಗಡೆ ಡೋರ್ ಹಾಕ್ಬಿಡ್ತೀನಿ. ಏನ್ರಿ ಗಡಿಬಿಡಿ? ನಿನ್ಗೊಂದು ಅದ್ಭುತವಾದ ವಿಷಯ ಹೇಳ್ಬೇಕಂತೀನಿ, ಅದೇ ಮರ್ತೋಗಿದ್ದೀನಿ. ನಿಮಗ್ ಪ್ರಮೋಷನ್ ಮೇಲೆ ಟ್ರಾನ್ಸ್ಫರ್ ಆಗಿದೆ. ಅರೆ, ಈ ವಿಷಯ ನಾನ್ ಹೇಳಾರ್ದೆ ನಿನಗೆ ಗೊತ್ತಾಯ್ತಪ್ಪ? ಗೋಲ್ಡ್ ಮೆಡಲ್ ಬಹುಮಾನ ಪಡೆದಿರೋ ಪೊಲೀಸ್ ಆಫೀಸರ್ ಎಂಟಿ, ಅಷ್ಟ್ ಮಾತ್ರ ಗೊತ್ತಾಗಲ್ವಾ? ಅಲ್ಲಿ ನನಗೋಸ್ಕರ ಸ್ಟೇಷನ್ಗೆ ಯಾರಿಗೊಬ್ರಿಗೆ ಫೋನ್ ಮಾಡುತ್ತೆ, ಅಲ್ಲಿ ಯಾರೋ ಒಂದ್ ಹೇಳಿರ್ತಾರೆ. ಬಾರಿ ಕಂಡಿಡ್ದಿರ ಬಿಡಿ. ಮೊದ್ಲು ಈ ವಿಷಯ ನಿಮ್ ತಂಗಿಗೆ ಹೇಳಿ. ಯಾಕಣ್ಣಯ್ಯ, ಯಾಕೆ ಆಫ್ ಮಾಡ್ದೆ? ನನ್ಗೆ ಗೊತ್ತಾಗ್ಲಾರ್ದೆ ಕೇಳ್ತಾ ಇದೀನಿ ತಂಗಿ. ರಾತ್ರಿ ಹಗಲು ಈ ಟೇಪ್ ರೆಕಾರ್ಡ್ಗೆ ರೆಸ್ಟ್ ಇಲ್ಲಾರ್ದೆ ಮ್ಯೂಸಿಕ್ ಕೇಳ್ತಾ ಇರ್ತೀಯಲ್ಲ, ನಿನಗೆ ಬೇಜಾರಾಗಲ್ಲ? ಮ್ಯೂಸಿಕ್ ಕೇಳಕ್ಕ? ನಾನ್ ಟೈಮ್ ಪಾಸ್ ಮಾಡಕ್ಕೆ ಮ್ಯೂಸಿಕ್ ಕೇಳ್ತಾ ಕೂತಿಲ್ಲ. ಮತ್ತೆ ಏನ್ ಮಾಡ್ತಾ ಇದೀಯಮ್ಮ? ಎಕ್ಸರ್ಸೈಸ್ ಮಾಡ್ತಿದೀನಿ. ಎಕ್ಸರ್ಸೈಸ್ 1 2 3 4. ಫ್ಯಾಂಟಾಸ್ಟಿಕ್. ಈ ಎಕ್ಸರ್ಸೈಸ್ಗಿಂತ ಇನ್ನೊಂದು ಒಳ್ಳೆ ಎಕ್ಸರ್ಸೈಸ್ ನಾನು ಹೇಳ, ಮೈ ಬಗ್ಸಿ ಮನೆಯಲ್ಲಿರೋ ಸಾಮಾನೆಲ್ಲ ಪ್ಯಾಕ್ ಮಾಡೋದು. ಸಾಮಾನೆಲ್ಲ ಪ್ಯಾಕ್ ಮಾಡೋದಾ? ಯಾಕೆ? ನನಗೆ ಟ್ರಾನ್ಸ್ಫರ್ ಆಗಿದ್ದಕ್ಕೆ ಇಲ್ಲಿಂದ ಜಂಡ ಎತ್ತಾ ಇದೀವಿ. ಯಾವ ಊರ್ಗಣ್ಣಯ್ಯ? ಎಲ್ಲಿಗೆ ಅಂತೇಳಿ ಕೇಳಿದ್ರೆ ಎಗರಿ ಕೂಗಾಡ್ತೀಯ. ನನ್ನ ಕಾಡ್ಸ್ಬೇಡ ಅಣ್ಣಯ್ಯ, ಹೇಳಿ ಎಲ್ಲಿಗೆ? ಹೈದರಾಬಾದ್. ಹೈದರಾಬಾದ್? ವಂಡರ್ಫುಲ್. ನಿಜವಾಗ್ಲೂ ನಮ್ಮ ಅಣ್ಣ ಯಾವಾಗೂ ಗ್ರೇಟ್. ಅಂದಂಗ ಅಣ್ಣಯ್ಯ, ಇಷ್ಟೊತ್ತು ಅದಕ್ಕೆ ಹೇಳಿದ್ರು ನಿನ್ ಸಾಹಸಕ್ ಮೆಚ್ಚಿ ನಿಮ್ ಡಿಪಾರ್ಟ್ಮೆಂಟ್ ಮತ್ತೆ ಗೋಲ್ಡ್ ಮೆಡಲ್ ಕೊಟ್ಟಿದಾರಂತಲ್ಲ? ಕಂಗ್ರಾಚುಲೇಷನ್ಸ್. ಇವಾಗಿರೋ ಗೋಲ್ಡ್ ಮೆಡಲ್ಸ್ ಅಲ್ದೆ ಇನ್ನು 100,000 ಮೆಡಲ್ಸ್ ಬರ್ಬೇಕು. ಅವು ತಲೆಯಿಂದ ಕಾಲ್ವರ್ಗು ನೇತಾಕೊಂಡು ಇನ್ ಜಾಗ ಇಲ್ದೆ ಅವೆಲ್ಲ ಉಳ್ದೋಗ್ಬೇಕು. ಅವು ಈ ತಂಗಿ ಹಾಕೋಬೇಕು. ಅದು ಸರಿ, ನಿಜವಾಗ್ಲೂ ಈ ಬಂಗಾರ ಪದಕ ಎಲ್ಲ ನಿನ್ ಸಾಹಸಕ್ ಮೆಚ್ಚಿ ಪ್ರಭುತ್ವ ಕೊಟ್ಟಿದ್ದೇನ ಅಣ್ಣಯ್ಯ? ಅಲ್ಲಮ್ಮ, ಅಸಲ್ ನಿಜ ಏನ್ ಹೇಳ? ಹೇಳು. ಇವೆಲ್ಲ ನಾನು ಬಜಾರಿಂದ ತಗೊಂಡ್ಬಂದಿದ್ದೀನಿ. ಹೋಗಣ್ಣಯ್ಯ. ಕಮಾನ್. ಪಂಕಜ, ಸಿಹಿಯಾದ ನಿದ್ರಲ್ಲಿ ಕಾಣಿಸೋ ಅಂದ ಚಂದದ ಈ ಗೊಂಬೆ ನನಗಿಷ್ಟ ಆಯಿತು. ನನ್ನ ಮನಸ್ಸು ಮೆಚ್ಚಿದೆ. ಪರಶುರಾಮ್ ಅವರೇ, ನಿಮ್ಮಲ್ಲಿ ಮಾಯೆ ಇದೆಯೋ ಮಂತ್ರ ಇದೆಯೋ ಗೊತ್ತಾಗ್ತಾ ಇಲ್ಲ. ಯಾರು ಹೇಳ್ದೇನೆ ಅವಳ ಹೆಸರು ಸ್ವಪ್ನ ಅಂತ ಹೇಳ್ಬಿಟ್ರಿ ನೀವು.
ಕಲಕಾಲವಾಗಿ ಕರಗೋಗ್ದರೆ ಈ ಸ್ವಪ್ನವನ್ನು ನನ್ನ ಮನಸ್ಸಲ್ಲಿ ಇಟ್ಕೋಬೇಕಂತ ಇದ್ದೀನಿ. ಅದಕ್ಕೋಸ್ಕರ 50,000 ಕೊಡ್ತೀನಿ, ಏನಂತೀಯ? ನಾನು 60,000 ಕೊಡ್ತೀನಿ. ಹೋಗ್ಲಿ 70,000, 80,000, 80,000, 80,000. ₹1,00,000 ಕೊಡ್ತೀನಿ. ₹1,00,000? ಗುರು, ಒಂದು ಸಲಹಾ, ಅವನು ಈ ಊರಿಗೆ ದೊಡ್ಡ ವರ್ಷ ಬಂದ ಗುಂಡ, ಅವನ್ ಪೋಟಿ ಬಿದ್ರೆ ಕೋಟಿಂಗ್ ಕೊಟ್ಟಿ ಬಿಡ್ತಾನೆ. ಏನ್ ಪಂಕಜ, ₹1,00,000 ಬೇರೆ ಬಂದಂಗೆ ಅಲ್ಲ? ತಾವು ಕೊಂಡ್ರು ಸರ್ಸ ಆಡಿದ್ರು ಬೇಡ ಅನ್ನೋ ಧೈರ್ಯ ಯಾರಿಗಿದೆ? ನೀವ್ ಸರಿ ಅಂದ್ರೆ ಸಾಕು, ಸಾಯಂಕಾಲಕ್ಕೆಲ್ಲ ಸ್ವಪ್ನನ ನಿಮ್ ಬಂಗ್ಲೋಗ್ ಕಳಿಸ್ತೀನಿ. ಪಂಕಜ, ಅಂದವಾದ ಕನಸು ಆನಂದವಾಗಿ ಇದ್ದಾಗ ಬಂದ್ರೇ ಚೆನ್ನಾಗಿರುತ್ತೆ. 4 ದಿನದಲ್ಲಿ ಬರ್ತಾ ಇರೋ ನನ್ನ ಬರ್ಡೇ ಪಾರ್ಟಿ ಸ್ವಪ್ನ ನನ್ನ ಕಾಣಿಕೆಗೆ ಬರಬೇಕು. ಮಿಸ್ಟರ್ ವಿಜಯ್. ಎಸ್ ಸರ್. ಇದು ಪರಶುರಾಮ್ಗೆ ಸಂಬಂಧಿತ ಫೈಲ್. ಸಾಕ್ಷ್ಯ ಇಲ್ಲದಿಂಗ ಅವನ ಮ್ಯಾಗ ಇಕ್ಕಿದ್ದ ಕೇಸು ಬಾಗೆ, ಆಧಾರ ಇಲ್ಲದಿಂಗ ಅವನ ಮ್ಯಾಗ ಕೊಟ್ಟಿದ್ದ ರಿಪೋರ್ಟ್ ಬಾಗೆ, ರುಜುವಿಲ್ಲದಿಂಗ ಅವ್ನು ಮಾಡಿದ ಕೆಲಸಗೆ, ಇದ್ರಾಗೆಲ್ಲ ವಿವರ ಇದಾವೆ. ಓಕೆ ಸರ್. ನಿನ್ನ ಉದ್ಯೋಗನೇ, ನಿನ್ನ ಕರ್ತವ್ಯನೇ, ನಿನ್ನ ಬಾಧ್ಯನ ದೃಷ್ಟಿಯಾಗಿ ಇಟ್ಕೊಂಡು ಸಾಕ್ಷ್ಯಾಧಾರಲಿಂದ ಅವ್ನ ಅರೆಸ್ಟ್ ಮಾಡ್ತಾ ಅಂತ ಆಶಿಸ್ತಿದ್ದೀನಿ. ಈ ಬಾಧ್ಯತೆ ನಡಿಬೇಕಾದ್ರೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆಜ್ಞೆ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ವಿಜಯ್, ವಿಜಯ್, ನೀನು ಸ್ಕೂಲಿಗೆ ಹೋಗ್ಬೋದು ಕಣೋ. ಫೀಸ್ ಕಟ್ಟಲಿಲ್ಲ ಅಂದ್ರೆ ಸ್ಕೂಲಿಗೆ ಹೆಂಗೆ ಕರ್ಕೊಂತಾರೋ? ವಿಜಯ್, ನಿನ್ನ ಫೀಸ್ ಕಟ್ಟಿದ್ದೀನಿ ಕಣೋ. ರಾಮು, ನಿನ್ನ ಫೀಸ್ ಕಟ್ಟಲಾರ್ದೆ ನನ್ನ ಫೀಸ್ನ. ವಿಜಯ್, ನೀನು ಚೆನ್ನಾಗಿ ಓದ್ಕೊಂಡು ದೊಡ್ಡ ಆಫೀಸರ್ ಆಗ್ಬೇಕು ಕಣೋ. ರಾಮು, ರಾಮು, ಥ್ಯಾಂಕ್ ಯು. ಅದ್ರಿ ವಿಷಯ. ವಿಜಯ್, ರಾಮು, ವಿಜಯ್, ರಾಮು, ವಿಜಯ್, ಲೇ ರಾಮು, ವಿಜಯ್, ರಾಮು. ಕೈಲಿ ಆಗದೆ ಇರೋ ಹೈದರಾಬಾದ್ ಪೊಲೀಸ್ ಯಾಕೆ ನಿನ್ ಕೈಯಿಂದ ನನ್ನ ಕೈಗೆ ಬೇಡಿ ಹಾಕ್ಸ್ಬೇಕಂತೇಳಿ ವೈಜಾಗಿಂದ ನಿನ್ ಕರೆಸಿದೆ ಅಂತೇಳಿ ಅರ್ಥ. ಆ ವಿಷಯ ನಿನ್ ಹೆಂಗ್ ಗೊತ್ತು? ಚಟ್ಟ ನೇರು ಕಲ್ಸಿ ಆಡೋ ಈ ಚದುರಂಗದಲ್ಲಿ ಪೊಲೀಸರು ಹಾಕೋ ಗಾಳ ನಮಗೆ, ನಾವು ಹಾಕೋ ಗಾಳ ಅವ್ರಿಗೆ ಗೊತ್ತಾಗದೇ ಇರೋದು ಹೊಸ್ತೇನಲ್ವಲ್ಲ. ಇದು ಮಾಮೂಲಿ ವಿಜಯ್. ರಾಮು, ನನ್ನ ಜೀವನದಲ್ಲಿ ಯಾರಿಂದನೂ ಎದುರಾಗದೇ ಇರೋ ಈ ಕಠಿಣ ಪರೀಕ್ಷೆ ಈಗ ನಿನ್ನಿಂದ ನನಗೆ ಎದುರಾಗ್ತಾ ಇದೆ ವಿಜಯ್. ಹೌದು, ಈ ವಿಜಯ್ ಜೀವನದಲ್ಲಿ ಸ್ನೇಹ ಮಾಡಿದ್ದು ಬಡವನಾಗಿದ್ದ, ಬಡತನದಲ್ಲಿದ್ದ, ಪ್ರಾಣಕ್ಕೆ ಪ್ರಾಣ ಆಗಿರೋ ಈ ಪರಶುರಾಮ ಹತ್ರ. ಇದರಲ್ಲಿ ಯಾವುದೂ ಇರಲಾರ್ದ ಪರೀಕ್ಷೆ ಇವಾಗ ನಿನ್ನ ಸ್ನೇಹ ಹಿಡಿತಾ ಇದೆ ಪರಶುರಾಮ್. ವ್ಯಕ್ತಿಗತವಾಗಿ ನಿನ್ನ ಕಲಿಸಿದಾಗ ಸಂತೋಷ ಬೀಳೋ ನಾನು, ವೃತ್ತಿಪರವಾಗಿ ನಿನ್ನ ಕಲಿಸೋ ವೇಳೆ ಬಂದರೆ ದುಃಖ ಆಗುತ್ತೆ. ಮೈ ಡಿಯರ್ ವಿಜಯ್, ಊಹೆ ಮಾಡೋಕ್ಕೂ ಆಗದೆ ಇರೋ ಈ ಪರಿಸ್ಥಿತಿ ಈ ಥರ. ಅದಕ್ಕೆ ಹೇಳೋಕ್ಕಾಗ್ಲಾರ್ದೆ ನೀನು ನ್ಯಾಯದ ಬಗ್ಗೆ ಮನುಷ್ಯ ಆಗಿದೆಯಾ, ನಾನು ನೇರದ ಪರವಾಗಿ ಮನುಷ್ಯ ಆಗಿದ್ದೀನಿ. ರಾಮು, ಯಾಕೆ ನೀನು ಆ ದಾರಿ ತುಳಿದೆ? ವಿಧಿ ಪಾಪದ ಮನುಷ್ಯರೆಲ್ಲ ನನ್ನ ಮೇಲೆ ದ್ವೇಷಿಸ್ತಿದ್ದಾಗ ಮನುಷ್ಯ ತಪ್ಪದೇನೆ ತಪ್ಪದಾರಿ ಹಿಡಿಯೋ ಪರಿಸ್ಥಿತಿ ಬರುತ್ತೆ. ಆ ಥರ ಒಂದ್ಸರಿ ಹಾಕಿದೆ ಹೆಜ್ಜೆ ಆತನ ಸಂಘದಿಂದ, ಚಟ್ಟದಿಂದ, ಆತ್ಮೀಯದಿಂದ, ಅನುಬಂಧದಿಂದ ದೂರ ಕರ್ಕೊಂಡೋಗುತ್ತೆ. ಪದ್ಮವ್ಯೂಹದಲ್ಲಿ ಕಾಲಿಟ್ಟ ಅಭಿಮಾನಂತರ ಓಡಾಡೋದು ಬಿಟ್ರೆ ಹಿಂದಕ್ಕೆ ಬರೋ ಬೇರೆ ದಾರಿನೇ ಇಲ್ಲ ವಿಜಯ್. ರಾಮು, ನೀನು ಹೋಗೋ ದಾರಿಲಿ ನಿನಗೆ ಗುರಿ ಏನಂತೇಳಿ ಗೊತ್ತಾ? ಈ ಮುಳ್ಳಿನ ದಾರಿಲಿ ಕಾಲಿಟ್ಟಾಗಲೇ ಗೊತ್ತು. ಬೇಡಿಗಳು, ಕಂಬಿಗಳು ನನಗೋಸ್ಕರ ಎದುರು ನೋಡ್ತಾ ಇದ್ದೇವೆ ಅಂತೇಳಿ. ಅಷ್ಟೇ ಅಲ್ಲ, ನಿನಗೆ ಆ ಬೇಡಿ ಹಾಕ್ಬೇಕಾಗಿರೋದು ನಾನೇ ಆಗ್ಬೋದು. ಅದಕ್ಕೂ ಮೇಲೆ ನನಗೆ ಆನಂದ ಏನಿದೆ, ಅದೃಷ್ಟ ಏನಿದೆ. ನೀನು ನನ್ನ ಕೈ ಬೇಡಿ ಹಾಕಿದಾಗ, ಪ್ರಭುತ್ವ ನಿನಗೆ ಬಂಗಾರದ ಪದಕ ಕೊಟ್ಟಾಗ ಎಲ್ಲರಿಗಿಂತ ಸಂತೋಷ ಪಡೋದು ನಾನೇ ವಿಜಯ್, ನಾನೇ. ಆದರೆ ಅವತ್ತು ಎಲ್ಲರಿಗಿಂತ ನೋವು ಅನುಭವಿಸೋದು ನಾನೇ ರಾಮು. ಯಾಕೋ ಗೊತ್ತಾ? ಸಣ್ಣವನಿದ್ದಾಗ ನನಗಿಂತ ಸಣ್ಣವನಾದ ನೀನು ವಜ್ಜೆ ಒದ್ದು ಗಾಡಿ ಒರೆಸಿ ರೂಪಾಯಿ ಕೂಡಿಟ್ಟು ನನ್ನನ್ನು ಸ್ಕೂಲಿಗೆ ಕಳಿಸಿದ್ಯಾ, ನನ್ನ ಓದಿಸಿದ್ಯಾ. ಅವತ್ತಿನ ನಿನ್ನ ಕಷ್ಟನೇ ಇವತ್ತು ನನಗೆ ಹಾಕಿ ಕೊಟ್ಟಿರೋದು. ಅವತ್ತು ನಿನ್ನ ಶ್ರಮನೇ ಇವತ್ತು ನನ್ನ ಆಫೀಸರ್ನಾಗಿ ಮಾಡಿದೆ.
ನಾನು ನೀನ್ ಹಚ್ಚಿದ ದೀಪನೇ ರಾಮು, ನಾನು ನೀನ್ ಹಚ್ಚಿದ ದೀಪನೇ. ಅದಕ್ಕೆ ನನಗೆ ನಿನ್ನ ಮೇಲೆ ಸ್ವಾತಂತ್ರ್ಯ ಇದೆ ಅಂತೇಳಿ ನಿನ್ನೊಂದು ಮಾತು ಕೇಳ್ತೀನಿ ವಿಜಯ್. ಅದೇನೋ ಗೊತ್ತಾ, ನಾನು ಕಷ್ಟದಿಂದ ಕೊಟ್ಟ ಈ ಕಾಣಿಕೆ ಉದ್ಯೋಗಕ್ಕೆ ಯಾವತ್ತೂ ನೀನು ಅನ್ಯಾಯ ಮಾಡಬೇಡ. ಅಷ್ಟೇ ಅಲ್ಲ, ಯಾವ ಸಮಸ್ಯೆ ಬಂದು ಪರೀಕ್ಷೆ ಬಂದರೂ ನಿನ್ನ ಬಾಧ್ಯತೆ ನೀನು ನಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ ನನಗೆ ಮಾತು ಕೊಡು ವಿಜಯ್, ಮಾತು ಕೊಡು. ತಪ್ಪದೆ ನಿನಗೆ ಕೊಟ್ಟ ಈ ಮಾತನ್ನು ನಡೆಸ್ತೀನಿ. ಲಕ್ಷ್ಮಿ, ನನಗಿವತ್ತು ಎಷ್ಟೋ ಸಂತೋಷವಾಗ್ತಿದೆ. ಎದಕ್ಕೆ ಗೊತ್ತಾ, ಎಷ್ಟೋ ದಿನದಿಂದ ದೂರವಾದ ನನ್ನ ಆಪ್ತ ಮಿತ್ರನ ಇವತ್ತು ಕಲಿಸಿದ್ದೀನಿ. ಇನ್ನೇನ್ರಿ, ಈ ಆನಂದ ಸಮಯದಲ್ಲಿ ನೀನ್ ಎಷ್ಟು ಟಿಫಿನಲ್ಲಿ ತಿಂದಿರಿ? ಒಂದ್ ಸಾಕು. ಯಾರೇ ಅವನು? ಇವತ್ತು ಈ ತರ ಊಟ ಮಾಡ್ತಿದ್ವಿ ಅಂದ್ರೆ ಅದಕ್ಕೆ ಕಾರಣ ಆ ಮನ್ಸೇ ಲಕ್ಷ್ಮಿ. ನಾವಿಬ್ರು ಬೇರೆ ಆದ್ರೂ ನಮ್ಮ ಮನ್ಸು ಒಂದೇ. ತುಂಬಾ ಚೆನ್ನಾಗಿ ಹೇಳಿದ್ರಪ್ಪ. ನಂಗೆ ಮನುಷ್ಯ ಮನಸ್ಸುನು ಎಲ್ಲ ಒಂದೇ ಟೈಪ್ ಇದ್ದಿದ್ರೆ ನಾನ್ ಕೂಡ ಸ್ನೇಹ ಮಾಡ್ಬಿಡ್ತಿದ್ದೀನಿ. ಅಸಲು ಸ್ನೇಹ ಅಂದ್ರೆ ಅಪ್ಪ, ತುಂಬು ನಿನಗ್ ಗೊತ್ತಾಗ್ಬೇಕಾಗಿರೋದು ಸ್ನೇಹ ಅಂದ್ರೆ ಏನು ಅಂತ ಅಲ್ಲ, ಚಟ್ನಿ ಅಂದ್ರೆ ಏನು ಅಂತ. ಕೊಬ್ಬರಿ ಇದೊಂದು ಚಟ್ನಿ ಮಾಡೋ ವಿಧಾನ ವಿಧಾನ ಅಮ್ಮ. ಇದೇನಾ? ಇನ್ನ 2-3 ವಿಧಾನ ಇದಾವಮ್ಮ. ಅವು ಕೂಡ ನಿಧಾನ ಮಾಡಿ ಮಾಡಿ ತಿನ್ನಿಸ್ತೀನಮ್ಮ ನಿಮ್ಗೆ ಎಲ್ಲಾರ್ಗೆ ನಾನು. ಅಸಲು ಕೊಬ್ಬರಿ ಚಟ್ನಿ ಅಂದ್ರೆ ಅದು ಏನಂದ್ರೆ ಅಮ್ಮ, ನೀನ್ ಮೊದ್ಲು ಮಾತ್ ನಿಲ್ಸಿ. ಇದುವರೆಗೂ ನಾನು ಕೊಟ್ಟಿರೋ ಲಿಸ್ಟ್ ತಗೊಂಡೋಗಿ ಬಜಾರಲ್ಲಿ ಸರ್ತೋಗ್ಬರಕ್ ಹೋಗು. ಹಂಗೆ ಅಮ್ಮ, ಆ ಉಪಹಾರದಾಗೆ ಉಪ್ಪು ಖಾರ ಜಾಸ್ತಿ ಆಯ್ತಂದ್ರೆ ಬಿಟ್ಟು ಬೇಡವಮ್ಮ. ತುಂಬು. ಅದು ಉಪ್ಪು ಹೋಗ್ತಿದ್ದೀನಿ. ಚುಕ್ಕಮ್ಮ, ಇನ್ನೊಂದ್ 2 ದೋಸೆ ಹಾಕು. ಚುಕ್ಕಮ್ಮ, ಬಂದಿಯ ಮಾಮ? ಏನೇ ನನ್ನ ನೋಡಿಂದಲೇ ನಿನ್ ಮಗ ಸ್ಪೆಷಲ್ ದೋಸೆ ಆಗೋಗಿದೆ. ಆಗಲ್ವಾ ಮತ್ತೆ? ನಿನ್ ಮೇಲ್ ಮನ್ಸ್ ಬಿದ್ದಿದ್ದೀನಿ. ನಿನ್ನೆ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ಹೌದೌದು, ನಾವು ಜೀವಿತ ಅಂತ ಪೆನ್ನ ಆಟ್ಲಕ್ ಆಡಿದ್ರೆ ಕಲ್ತಿರ್ಬೇಕಾಗಿದ್ದವ್ರು. ಇದಿ 2 ದೋಸೆ ಬಿಸಾಕು. ತಿನ್ನು ಮಾವ. ಮಾವ, ನನ್ನ ಮದ್ವೆ ಆದ್ರೆ ನನ್ ದೋಸೆ ತಿಂತು ನನ್ ಜೊತೆ ಇದ್ಕೊಂಡು ಬದುಕೆಲ್ಲ ಸಂತೋಷವಾಗಿರ್ಬೋದು. ಅರಂಗುಲ ದಪ್ಪ ಅರಕೈಯಷ್ಟು ದೊಡ್ಡಗೈದ ದೋಷ. ನಿನ್ ದೋಷಗ ಅಲ್ವಾಟಾಗಿದ್ದೋನು. ನಿನ್ನಲ್ಲದಿಂಗೆ ಯಾರನ್ನ ಮೆದಿ ಮಾಡ್ಕೊಂತೀನಿ. ನಾವ್ ಬೇಗ ಮದ್ವೆ ಮಾಡ್ಕೋಬೇಕು ಮಾವ. ಇಲ್ಲ ಅಂದ್ರೆ ನನ್ ಕಡೆ ದೋಸೆಗ್ ಬಂದವರೆಲ್ಲ ನನ್ನನ್ನ ಕಳ್ತನವಾಗಿ ನೋಡ್ತಿದಾರೆ ಮಾವ. ಏನೇ ಎದರ್ನ ಹಸುಕೊಂಡ್ ಬಂದರು ಏನ್ ನೋಡ್ತಾರ ಗೊತ್ತಿಲ್ಲ. ಆದ್ರೆ ನಾವ್ ಬೇಗ ಮೆದಿ ಮಾಡ್ಕೋಬೇಕು. ನಮ್ ದೋಷನ ನಾವ್ ಬೆಚ್ಚಿಟ್ಕೋಬೇಕು. ಆದ್ರೆ ಮಾಮ, ದೋಸೆ ಬಡಾಯ್ಸು. ನಿನ್ನಮ್ಮ ಚಮ್ಮ ಚಕ್ಕ ವ್ಯವಹಾರ ನೋಡ್ತಿದ್ರೆ ಸ್ವಲ್ಪ ಕಷ್ಟ ಆಗ್ತೈತಾಗ್ಲಿ, ಫಲಿತ ಬಾಯಿಗೆ ಯೋಚನೆ ಮಾಡ್ತಿರಿದ್ರೆ ತುಂಬಾ ಸಂತೋಷ ಆಗ್ತೈತೆ. ಮಸ್ತಾರಾಮ್ಗೆ ಸಂಬಂಧಿಸಿದ್ದ ಸರಕು ಮ್ಯಾಗ ಕೈ ಹಾಕ್ರೆ ತುಂಬಾ ಪ್ರಾಬ್ಲಮ್ ಆಗ್ತದೆ ಅನ್ಕೊಂತೀನಿ ಜಾಕಿ ಸಾಬ್. ಹೊಡೆದ್ರೆ ಏನ್ಗೂ ಕುಂಭಸ್ಥಳನೇ ಹೊಡ್ಬೇಕು, ಹಿಡಿದ್ರೆ ಪರಶುರಾಮ್ ಸರಕುನೇ ಹಿಡ್ಕೋಬೇಕು. ನಿನ್ನಮ್ಮ ಚಮ್ಮ ಚಕ್ಕ ಆ ಸರ್ಕಲ್ಲಿ ದಿಗುಲ್ತೈತೆ. ರೇ ನಿನ್ನಮ್ಮ ಚಮ್ಮ ಚಕ್ಕೆ ಕದಲಿದ್ರೆ ಅಂದ್ರೆ ತಲಕಾಯ ಎಲ್ಲ ಪುಚ್ಚಕಾಯಿ ತೀರ ಓಡ್ದೋಗ್ತಾವೆ. ಏಯ್ ಪೀಟರ್ ಬಾಸ್, ಆ ಮಿಕ್ಕಿದ್ದ ಸರ್ಕೆಲ್ಲ ಲಾರಿಯಲ್ಲಿ ಲೋಡ್ ಮಾಡಿಸಿ ನಮ್ ಸ್ಥಾವರಗೆ ಒಪ್ಸು. ಓಕೆ ಬಾಸ್. ಏಯ್ ಹೋಗಿ ನಿಮ್ಮ ಪರಶುರಾಮ ಮಾತ್ರ ಹೇಳ್ಕೊರ, ರಾಜ ತರ ಬಂದಿ ನಿಮ್ ಸರ್ಕೆಲ್ಲ ತಕೊಂಡೋಗಿದ್ದ ಅದು ಗ್ರೇಟ್ ಜಾಕಿ ಅಂತಾನೆ. ಬಹಳ ದಿನಗಳಿಂದ ಈ ತರ ಜ್ಞಾಪಕಗಳು ಬರ್ತಾ ಇದಾವೆ. ಯಾಕೋ ಗೊತ್ತಾ? ಏಕೆ ಬಾಸ್? ನನ್ನ ಸ್ನೇಹಿತ ನಾನು ಕಲಿಸಿದ ದಿನದಲ್ಲಿ ಒಬ್ರು ಹುಟ್ಟಿದಬ್ಬನೋ ಒಬ್ರು ಎಷ್ಟೋ ಸಂತೋಷವಾಗಿ ನಡೆಸ್ತಾ ಇದ್ವಿ. ಆತನ ಹುಟ್ಟಿದಬ್ಬ ಆದಮೇಲೆ ಒಂದು ದಿವಸಕ್ಕೆ ನನ್ನ ಹುಟ್ಟಿದಬ್ಬ ಬರೋದು. ದೂರ ಆದ ಇಷ್ಟು ವರ್ಷದಿಂದ ಆತನ ಹುಟ್ಟಿದಬ್ಬ ನೋಡೇ ಇಲ್ಲ, ಯಾವ ಬಹುಮತಿ ಕೊಟ್ಟೇ ಇಲ್ಲ. ಆದರೆ ಈ ವರ್ಷ ಹುಟ್ಟಿದಬ್ಬಕ್ಕೆ ಆತಗೆ ಅದ್ಭುತವಾದ ಕಾಣಿಕೆ ಕೊಡ್ಬೇಕಂತಿದ್ದೀನಿ. ಅದೇನೋ ಗೊತ್ತಾ? ಏನು ಬಾಸ್? ಈ ನಗರದ ತುಂಬ ರೌಡಿ ಅಂತೇಳಿ ಹೇಳ್ಕೊಂತಿರ್ಗೋ ಆ ಜಾಕಿನಿ ಸಾಕ್ಷಾತ್ ದಾರದಿಂದ ನಾನು ವಿಜಯ್ಗೆ ಉಡುಗೊರೆ ಕೊಡ್ತೀನಿ. ಬಾಸ್, ಇನ್ಸ್ಪೆಕ್ಟರ್ ಬರ್ತಾ ಇದ್ದಾನೆ.
ಕಂಗ್ರಾಚುಲೇಷನ್ ಮಿಸ್ಟರ್ ವಿಜಯ್. ತುಂಬಾ ದಿನಲಿಂದ ಪೊಲೀಸವ್ರಿಗೆ ಸಿಕ್ಕದಿಂಗೆ ಅವ್ರನ್ನ ಎಷ್ಟೋ ವೇಧಿಸ್ತಿದ್ದ ಜಾಕಿ ಅಂಡ್ ಅವ್ರ ಗ್ಯಾಂಗ್ನೆ ತುಂಬಾ ಸ್ವಲ್ಪ ದಿನದಾಗ ಅರೆಸ್ಟ್ ಮಾಡಿದ್ಕೋಸ. ಥ್ಯಾಂಕ್ ಯು ಕಂಗ್ರಾಚುಲೇಷನ್. ಸರ್. ಇದೇ ಪಟ್ಟದಲ್ಲಿಂತ ಪರಶುರಾಮ್ನ ಅರೆಸ್ಟ್ ಮಾಡಿ ನ್ಯಾಯಸ್ಥಾನದಾಗ ನಿಂದ್ರಿಸಂತ ಆಶಿಸ್ತಿದ್ದೀನಿ. ಐ ವಿಲ್ ಟ್ರೈ ಮೈ ಬೆಸ್ಟ್ ಸರ್. ನಿನ್ನಮ್ಮ ಚಮ್ಮ ಚಕ್ಕೆ, ನೀನು ಹೇಳೋದು ನಿಜವೇನಾ ಮಸ್ತಾನ್? ಅಲ್ಲಾ ಕಿ ಕಸಂ ಜಾಕಿ ಸಾಬ್, ಆ ಪರಶುರಾಮು ವಿಜಯ್ಗಾನು ತುಂಬಾ ದೋಸ್ತಿಗಳು. ಆ ಪರಶುರಾಮ್ಗಾನೆ ವಿಜಯ್ಗೂ ಬಹುಮತಿ ತರ ನಿನ್ನ ಹಿಡಿದು ಕೊಟ್ಟಾನೆ. ನಿನ್ನಮ್ಮ ಚಮ್ಮ ಚಕ್ಕೆ, ನಾನು ಅವ್ರ ಬುರ್ಷವಾಗಲು ಕಲ್ಲ ನಿಂತ ನೋಡಷ್ಟರಿಗೆ ಕಣ್ಣು ಮುಚ್ಚಂಗಿಲ್ಲ ಮಸ್ತಾನ್, ಕಣ್ಣು ಮುಚ್ಚಂಗಿಲ್ಲ. ನಿಮ್ಮ ಮತ್ತಿಗೆ ಕ್ಯಾಂಡಲ್ ಜಾಸ್ತಿ ಇಟ್ಬಿಟ್ಟಿದೆ ಅಮ್ಮ. 4 ಗಿಂತ ನಿಮ್ಗೆ ಕೊಡಂತ ಹೇಳ್ಯಾರೆ. ಎಲ್ಲಿದ್ದಾರೆ? ಮ್ಯಾಗ ಇದ್ದಾರೆ. ನಡಿ. ಹಾಯ್ ಹಾಯ್ ರಾಮು, ವಿಜಯ್, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ವೆರಿ ಮಚ್. ಅದು ಬಿಡು, ಕೆಳಗಡೆ ಬರಲಾರ್ದು ಇಲ್ಲೇನು? ಕಮಾನ್. ಬೇಡ ವಿಜಯ್, ಬೇಡ. ನಿನ್ನ ಲಾ ಆದರೆ ನಾನು ಔಟ್ಲೈನ್, ನೀನು ಉತ್ತರ ಧ್ರುವ ಆದರೆ ನಾನು ದಕ್ಷಿಣ ಧ್ರುವ. ಅಲ್ಲಿ ನಿನ್ನ ಸ್ನೇಹಿತರು, ಕೂಡಾಧಿಕಾರಿಗಳು, ಮೇಲಧ್ಯಕ್ಷರು ಎಷ್ಟೋ ಜನ ಇರ್ತಾರೆ. ಅವ್ರ ಮಧ್ಯೆ ನಿನ್ನ ಸ್ನೇಹಿತಾಗಿ ಬರೋಕ್ಕೆ ನಿನಗೂ ಒಳ್ಳೆಯದಲ್ಲ, ನನಗೂ ಒಳ್ಳೆಯದಲ್ಲ. ಏನಂತೀಯ? ಇಟ್ಸ್ ಆಲ್ ರೈಟ್, ನಿನ್ನಿಷ್ಟ. ಕೇಕ್ ತೊಗೊಂಬರ್ತೀನಿ ಇರು. ಬೇಡ ವಿಜಯ್, ಏನೂ ಬೇಡ. ನನಗೊಂದು ಸಣ್ಣ ಕೋರಿಕೆ ಇದೆ, ನಡೆಸ್ಕೊಡ್ತೀಯಾ? ಅದೇನೋ ಹೇಳು ರಾಮ. ಮಹಾಲಕ್ಷ್ಮಿಯಾಗಿ ಕಾಣ್ತಾ ಇರೋ ತಂಗಿ ಒಂದು ಸಿಹಿಯಾದ ಹಾಡಾಡಿದ್ರೆ ಕೇಳ್ಬೇಕಂತಿದೆ. ನನ್ನ ಕೋರಿಕೆ ನಡೆಸ್ತೇವೆ ವಿಜಯ್, ತಪ್ಪದೆ. ಲಕ್ಷ್ಮಿನ ಹಾಡಂತ ಹೇಳ್ತೀನಿ. ಫ್ರೆಂಡ್ಸ್ ಆ್ಯಂಡ್ ವೆಲ್ ವಿಶಸ್, ನನ್ನ ಹುಟ್ಟಿದಬ್ಬ ಸಂದರ್ಭಕ್ಕೆ ನನ್ನ ಶ್ರೀಮತಿ ಒಂದು ಹಾಡಾಡಿ ನಿಮ್ಮನ್ನೆಲ್ಲ ಸಂತೋಷಗೊಳಿಸುತ್ತೆ. ನನಗೆ ಯಾವ ಹಾಡು ಬರುತ್ತೆ ರೀ? ಹಾಳಮ್ಮ. ಯಾವುದಾದೊಂದು ಹಾಡಬಾರ್ದು? ಅವೆಲ್ಲ ಟಿವಿ. ಪರವಾಗಿಲ್ಲ, ಯಾವುದೊಂದು ಹಾಡಾಡು. ಬೇಡ ರೀ ಪ್ಲೀಸ್, ಅತ್ತಿಗೆ ಹಾಡ್ಬೇಕು ಪ್ಲೀಸ್. ತಪ್ಪದೆ. ತಗೋ. ರಾಧಾ, ಆಗಿದ್ದ ನೀನು ಈಗಲೂ ನನ್ನ ಕಣ್ಣನ್ನು ಕಟ್ಟಾಕಿದೀಯ. ರಾಮು, ರಾಮು, ಅವಾಗಲೇ ಎಲ್ಲೋದ ಇವನು? ಹಲೋ, ಪರಶುರಾಮ ಸ್ಪೀಕಿಂಗ್. ಏನ್ ರಾಮು, ಒಂದು ಮಾತು ಹೇಳಲಾರ್ದು ಹೋಗಿದ್ಯಾ? ವಿಜಯ್, ಭಾಳ ವರ್ಷ ಆದಮೇಲೆ ಇವತ್ತು ತಂಗಿ ಹಾಡಿನಿಂದಾಗಿ ನನ್ನ ಮನಸ್ಸು ಸಂತೋಷದಿಂದ ತುಂಬಿದೆ. ಸೀತಾ ರಾಮು ಥರ ಇರೋ ನಿಮ್ಮ ಜೋಡಿ ನೋಡಿ ಸಂತೋಷ ಆಗಿದೆ. ಆ ಸಂತೋಷದಲ್ಲಿ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ, ಅದಕ್ಕೆ ಹೇಳಲಾರ್ದೆ ಬಂದ್ಬಿಟ್ಟೆ. ಐ ಆಮ್ ಸಾರಿ ವಿಜಯ್. ಇಟ್ಸ್ ಓಕೆ. ನಾಳೆ ಅಲ್ಲ ನಿನ್ನ ಹುಟ್ಟಿದಬ್ಬ? ಹೌದು. ಎಲ್ಲಿದ್ರೂ ನನಗೆ ಶುಭಾಶಯ ತಿಳಿಸ್ತೆ ಅಂತೇಳಿ ನನಗೆ ಗೊತ್ತು ವಿಜಯ್. ಬಾಯ್. ಏನಲ್ಲಂಬು, ಈ ಭಾಗ ಜನಲಿಂದ ಕಂಪ್ಲೇಂಟ್ ಬಂದಂದ್ರೆ ನಿನ್ನ ಲಾಕಪ್ದಾಗಲ್ಲ, ಸೆಂಟ್ರಲ್ ಜೈಲಿಗೆ ಬಿಟ್ಟು ಬಿಡ್ತೀನಿ. ಹೇಯ್, ಸೆಂಟ್ರಲ್ ಜೈಲ್ ನಮ್ಗೇನು ಹೊಸದಲ್ಲ. ನನ್ನ ಮಗ ಯಾವನ ರಿಪೇಟ್ ಕೊಟ್ಟಾನೋ ಪಿಟ್ಟನ ಶೂಟ್ ಮಾಡ್ದಂಗೆ ಶೂಟ್ ಮಾಡಿಬಿಡ್ತೀನಿ. ಈ ಲಂಬು ದಾದ ಬೇಗ ನಿಂಗೆ ಗೊತ್ತಿಲ್ಲ ಬೇ? ಹಾ 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 ಹೋಗ್ಬಿಡ್ರಿ. ಅಬ್ಬಾ, ಹೇ ಹುಡುಗಿ, ನಂಗೊಂದು ದೋಷ ಹಾಕು. ಏನು ಮಾವ, ನಾನು ಆಟ ಪಡಿಸ್ಬೇಕಂತನಾ? ವೇಷ ಬದಲಿಸಿ ಭಾಷೆ ಬದಲಿಸ್ತೀಯಾ? ಏಯ್, ನಾನು ಯಾರೋ ನಿಂಗೆ ಗೊತ್ತಾ? ನಂಗೆ ಗೊತ್ತಿಲ್ಲೇನು. ನೀನು ಎಷ್ಟು ವೇಷ ಹಾಕಿದ್ರು ನಂಗೆ ಕ್ಷಣದಲ್ಲಿ ಗೊತ್ತಾಗುತ್ತೆ. ನನ್ನ ಮದ್ವೆ ಆಗೋನು, ನನ್ನ ದೋಸೆ ಅಂದ್ರೆ ಇಷ್ಟಪಡೋನು, ನನ್ನ ಕೈ ಚಟ್ನಿ ಅಂದ್ರೆ ಆಸೆ ನಿನಗೆ. ತಕ್ಕೋ, ನಿನ್ಗೋಸ್ಕರ ರೆಡಿಯಾಗಿ ಮಾಡಿಟ್ಟಿವ್ನಿ, ತಿನ್ನು ಮಾವ. ಏನ್ ಮಾವ ಹಂಗ್ ನೋಡ್ತಿದ್ದಿ? ನನ್ ಕೈಯಾರ ಇಟ್ರೆ ತಾನೇ ತಿನ್ನಲ್ವಾ? ಇಕ್ಕು ಇಕ್ಕು. ಮಾವ, ನಮ್ಮ ಮದ್ವೆ ಯಾವಾಗ? ಯಾವಾಗೇನೆ ಹುಡುಗಿ, ನಾನು ಯಾವಾಗ ಎವರ್ ರೆಡಿ. ಇವತ್ತು ರಾತ್ರಿಗೆ ರೆಡಿ. ಏನು ಮಾವ, ಇವತ್ತಿಷ್ಟು ಧೈರ್ಯ ಮಾಡಿಯಾ? ಇದೆಲ್ಲ ನಿನ್ ದೋಷ ಮಹಿಮೆ. ಅಬ್ಬಾ ಸುಮ್ನಿರು ಮಾವ, ಪಂಡಿತರಿಗೆ ಹೇಳಿ ಮುಹೂರ್ತ ಇಡ್ಸಿ. ಹಂಗೆ ಆಗ್ಲೆಲ್ಲ ಕೂನೆ. ಅಪ್ಪ ಮಾವ, ಮಾವ ಚುಕ್ಕಮ್ಮ, ದೋಷಲ ಚುಕ್ಕಮ್ಮೆ.
ನೀನಿಕ್ಕೋ ದೋಸೆಲ್ ತಿಂದಿ ನಿನ್ ತಲದೆಗೆ ಹೂವಲಿಕ್ಕಬೇಕಂತ ಬಂದಿದ್ದೀನಿ ಚುಕ್ಕಮ್ಮ. ಏನ್ ಮಾವ ಇಷ್ಟರಲ್ಲೇ ವೇಷ ಬದಲಿಸಿದ್ಯಾ? ಈಗ್ಲೇ ಅಲ್ವಾ ರೌಡಿಯಾಗಿ ಬಂದು ಅಬ್ಬಾ ಕೆನ್ನೆಗಿಚ್ಚೋದೆ? ರೌಡಿ ತರ ಬರಡವೇನೆ ತಿಕ್ಕ ಮಗಳೇ, ನಾನ್ ಬಂದಿದ್ದದು ಇವಾಗೆಲ್ಲ. ನಡಿ ನಡಿ ಮುಂದೆ ದೋಸೆ ಆಗ್ಬೇಕು. ಸುಮ್ನಿರು ಮಾವ, ಆಗಾಗ್ಲೇ 6 ದೋಸೆ ತಿಂದಿದ್ಯಾ? ಯಾವಾಗೂ ಇಲ್ದಿರೋದು ಅಬ್ಬಾ ನುಚ್ಚು ನುಚ್ಚು ಇದೆ. ಏನೇ ನೀನ್ ಹೇಳೋದು? ನಾನು ನಿನ್ನ ಸಾಕು ಸುಮ್ನಿರು ಮಾವ, ನೀನು ಹೊಸ ಸರ್ಸ. ಹೊಸ ಸರ್ಸವ ರೌಡಿಗಾನ? ಬಜಾರ್ಗೆ ಹೋಗಿ ಬಂದಾಗಿಂದನೂ ಹಿಂಗೆ ವಿಧ್ವಂಸ ಮಾಡ್ತಿದ್ದಾನೆ. ಅಸಲೇನಾಗಿದೆ ಇವನ್ಗೆ? ಅತ್ತಿಗೆ ಇವನ್ ಚೇಷ್ಟೆ ನೋಡ್ತಿದ್ರೆ ನಮ್ಮ ಡುಂಬುನೇನಾ ಅನ್ಸ್ತಿದೆ. ಆಗೋಗಿದೆ, ಎಲ್ಲ ಆಗೋಗಿದೆ. ನನ್ನ ಕೆಲಸ ತುಂಬಾ ಎಲ್ಲ ಆಗೋಗಿದೆ. ನಾನು ಏನ್ ಪಾಪ ಮಾಡಿದ್ದೆ? ನನ್ನ ಎಲ್ಲರೂ ನನ್ನ ಹಿಂಗೆ ಅನುಮಾನಿಸ್ತಿದ್ದಾರೆ. ಅಮ್ಮ ಅವ್ರೆ ನೀನ ಹೇಳ್ರಿ, ನಾನೇ ಅಲ್ಲ. ಹೌದು, ನೀನೇ ಅಲ್ವಾ? ಚಿಕ್ಕಮ್ಮ ಅವ್ರೆ ನೀವ್ ಹೇಳ್ರಿ, ನನ್ ಮುಖ ನಂದೇ ಅಲ್ಲ. ನಿನ್ನ ಮುಖ ನಿಂದಲ್ದೆ ಬೇರೆಯವ್ರದ್ದು ಹೆಂಗಾಗತ್ತೆ? ನನ್ ಮುಖ ನಂದಾಗಿದ್ದವಾಗ ನಾನಿಲ್ಲದಿಂಗೆ ನನ್ ಮಕ್ಕతో ಇನ್ನೊಬ್ಬ ನೀರಕ್ಕೆ ಹೆಂಗೆ ಇವಿಲಾಗ್ತದೆ ಹೇಳ್ರಿ. ಡುಂಬು, ನಿನ್ಗೇನೋ ಗಾಳಿ ಸೋಗ್ದಂಗಿದೆ. ಸ್ವಲ್ಪ ಮೆಣಸಿನ್ಕಾಯಿ ದಿಷ್ಟಿ ತಗೊಂಡು ಮೂಲೆ ಕುತ್ಕೋ. ಅಸಲ್ ನನ್ನ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೋಕಿಲ್ಲ ಏನ್ರಿ? ಈ ಕತ್ತೆ ಅಂತ ಕತ್ತಿ ಇನ್ನೊಂದು ಇರ್ಬೋದು, ಆ ಗಿಣ್ಣೆ ಅಂತ ಗಿಣ್ಣೆ ಇನ್ನೊಂದು ಇರ್ಬೋದು, ಆದ್ರೆ ನನ್ ಮಗ ಅಂತ ಮಗ ಇನ್ನೊಂದು ಇರ್ಬೋದು. ಹೇಳ್ರಿ ಅತ್ಗೆ, ನೀವ್ ಹೇಳ್ದಂಗೆ ಇವ್ನ್ಗೇನೋ ಆಗಿದೆ. ಡುಂಬು, ದಿಷ್ಟಿ ತೆಗ್ದಾದ್ಮೇಲೆ ಸ್ವಲ್ಪ ಮೆಣಸಿನ ಕಷಾಯ, ನಿಂಬೆಹಣ್ಣು ರಸ ಸಹ ಕುಡ್ಕೋ, ಹುಚ್ಚು ಕಮ್ಮಿ ಆಗತ್ತೆ. ಚಿಕ್ಕಮ್ಮ ಬಾ ಅತ್ಗೆ. ಕರ್ಮ, ಇವ್ರು ನೋಡಿದ್ರೆ ಹಿಂಗಂತಿದ್ದಾರೆ, ಬಜಾರ್ದಾಗ ಅವ್ರು ನೋಡ್ರೆ ಹಂಗಂತಿದ್ದಾರೆ. ಏನೋ ನಡ್ದೈತೆ, ಅದೇನೋ ನಾನೇ ನೋಡ್ಕೊಂತೀನಿ. ಹ್ಯಾಪಿ ಬರ್ತ್ಡೇ ಟು ಯು ಬಾಸ್. 1000 ವರ್ಷ ನೀವು ತುಂಬಾ ಚೆನ್ನಾಗಿರ್ಬೇಕು. ಬದುಕು ಒಂದು ಕ್ಷಣನೂ ಸಮಸ್ಯೆಯಾಗಿ ಒಂದು ಸಂಘರ್ಷಣೆ ಆಗಿರೋ ಈ ಕಾಲದಲ್ಲಿ 1000 ವರ್ಷ ಎದಕ್ಕೆ ಕೇಶವ? ನಿಮ್ಕೋಸ ಆಗ್ಲಿಕ್ರೆ ನಿಮ್ ನೆಲದಲ್ಲಿ ಬದುಕೋ 1000 ಲಕ್ಷ ಜನಕ್ಕೋಸ ನೀವು ತನ್ನಗ 1000 ವರ್ಷ ಬದುಕಬೇಕು. ನಮಸ್ಕಾರಪ್ಪ, ಪಾರ್ಸರವಪ್ಪ, ತಣ್ಣಾಗಿರ್ಬೇಕಪ್ಪ, ಊಟ ಮಾಡಿ. ತಣ್ಣಾಗಿರ್ಬೇಕು. ಬಾಸ್ ನಿಮ್ಗೆ ಫೋನ್. ನರಸಮ್ಮ ನಿನ್ ನೀಡು. ಆಯ್ತು ಬುದ್ಧಿ. ಹಲೋ ಹಲೋ ರಾಮು, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ವಿಜಯ್, ಥ್ಯಾಂಕ್ ಯು ವೆರಿ ಮಚ್. ಭಾಳ ಸಣ್ಣದಾಗಿ ಕೇಳ್ತಾ ಇದೆ. ನಿನ್ನ ವಿಶ್ ಮಾಡೋಕ್ಕೆ ಭಾಳ ದೊಡ್ಡವ್ರು ಬಂದಂಗಿದೆ. ಎಷ್ಟೋ ದೊಡ್ಡ ಮನುಷ್ಯ ಇರೋರು ಭಾಳ ಬಂದಿದ್ದಾರೆ. ಪ್ರೀತಿ ಅಭಿಮಾನ ಇರೋರೇ ಭಾಳ ಜನ ಬಂದಿದ್ದಾರೆ. ವೆರಿ ಗುಡ್, ಐ ಆಮ್ ರಿಯಲಿ ಹ್ಯಾಪಿ. 1 ಸೆಕೆಂಡ್, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ವಿಜಯ್, ಥ್ಯಾಂಕ್ ಯು ವೆರಿ ಮಚ್. ನೀವು ಅನ್ಕೊಂಡಂಗೆ ಸ್ವಪ್ನ ಇವತ್ತು ಇಲ್ಲಿ ಬರ್ತಿಲ್ಲ. ಯಾವುದಕ್ಕಾಗಿ? ನೀವು ಹೇಳ್ದಂಗನೆ ಜಾಸ್ತಿ ಇರೋ ಕಾಸು ಕೊಟ್ಟು ಭುಜಂಗರಾವ ಅವನ ಬಂಗ್ಲಾಗ್ ತಕೊಂಡೋಗ್ಯಾನೆ. ಡಿಯರ್ ಫ್ರೆಂಡ್ಸ್, ಕುಡೋದು ಬಿಟ್ಟು ಈ ಮಧ್ಯಕಾಲ ನಿಮ್ಗೆ ಎಂತ ಮಜಾ ಸಿಕ್ತಿಲ್ಲ ಅಂತ ನೀವು ಚಿಂತಿಸಿರಂತ ನಂಗೆ ಗೊತ್ತಾಗಿ ಲಕ್ಷಲ್ ಖರ್ಚು ಇಕ್ಕಿ ಸ್ವಪ್ನ ತಗೊಬಂದಿದ್ದೀನಿ. ಇವಳು ನಿಮ್ಮೆಲ್ಲರಿಗೆ ದಿನಗೆ ಒಬ್ಬರ್ತಾರ ನಿಮ್ಮೆಲ್ಲರಿಗೆ ಸ್ವಪ್ನ ತೋರಿಸ್ತಾಳೆ. ಆದ್ಮ್ಯಾಗೆ ಇವಳಿಗೆ ಇಷ್ಟು ಮಂಗಲ ಸ್ವಪ್ನ ನಾನ್ ತೋರಿಸ್ತೀನಿ. ವಂಡರ್ಫುಲ್ ಮಿಸ್ಟರ್ ಭುಜಂಗರಾವ್, ಇಂಥ ಒಳ್ಳೆ ಮಾರ್ತಾಗಟ್ಟಿ ನಾನು ನಿಮ್ಗೆ ಹತ್ರ ಬಿಸ್ನೆಸ್ಗಾಗಲಿ ಪಾರ್ಟಿಗಾಗಲಿ ಬರ್ತೀವಿ. ನೀನೇಗ್ ಬಂದಿದ್ದ ಇಲ್ಲಿಗೆ? ನೀನ್ ಇಷ್ಟ ಇದ್ದವಲ್ ಬರೇಕೆ ತೆರ್ದಿ ಇಕ್ಕಿದ್ದ ಪಂಕಜ ಮನೆ ಅನ್ಕೊಂತಿದ್ದೆ. ಇದೇನ ಭುಜಂಗರಾವ್? ಮೈ ಮಾರ್ಕೊಳೋ ಪಂಕಜ ಮನೆ ನೀತಿ ನಿಜಾಯಿತಿ ಮಾರ್ಕೊಳೋ ನಿನ್ಕಿಂತ ಒಳ್ಳೇದು ಗೊತ್ತಾ? ಈ ಪ್ರಪಂಚದಲ್ಲಿ ಪರಶುರಾಮ ಕೋರ್ಕೊಳ್ಳೋದು ಇನ್ನೊಬ್ಬ ಮನುಷ್ಯ ತಗೊಳ್ಳೋದಕ್ಕೆ ನಡೆಯಲ್ಲ. ಪೊಲೀಸರಿಗೆ ಫೋನ್ ಮಾಡಮ್, ಅದಕ್ಕೆ ನನ್ಗೆ ಅಭ್ಯಂತರ ಇಲ್ಲ. ಆದ್ರೆ ಪೊಲೀಸರು ಬಂದ ಮೇಲೆ ವಿಷಯ ಹೊರಗಡೆ ಬಿದ್ರೆ ನಿಮ್ ದೊಡ್ಡತನ ಮಣ್ಣಾಗುತ್ತೆ, ನಿಮ್ ಮರ್ಯಾದೆ ಬಜಾರ್ಗೆ ಬೀಳುತ್ತೆ, 4 ಜನ ನೋಡಿ ನಗ್ತಾರೆ. ಅದಕ್ಕೆ ಸಿದ್ಧವಾದ್ರೆ ಫೋನ್ ಮಾಡು ಭುಜಂಗ. ವೆರಿ ಗುಡ್. ಆ ಥರ ಆಲೋಚನೆ ಮಾಡಿದ್ರೆ ನಿನ್ನ ಆಯಸ್ಸು ಇರೋವರೆಗೂ ಬದುಕಿರ್ತೀಯ, ಇಲ್ಲಾಂದ್ರೆ ಅರ್ಧ ಆಯಸ್ಸಿಗೆ ಹೋಗ್ತೀಯ. ಗುರ್ತಿಟ್ಕೋ. ಚೀಚಿ,
ಇಷ್ಟಕನ ಇನ್ನ ಅವಮಾನ ಏನೈತೆ ಈ ಭುಜಂಗರಾವ್ನ ನಮ್ಮಗೊಂಡ್ ಬರೋಡು ನಂಬುದು ಪರ್ಪಾಟು ನಿಜಂಗೆ ಅವ್ನ್ ಭುಜಂಗರಾವ್ ಮಖ ಮ್ಯಾಗೆ ಎಂಡೆ ನೀರ್ ಸಲ್ಲೋಗ್ಯಾನೆ ನಡ ಹೋಗಂ ಅಂದವಾದ ಸ್ವಪ್ನವನ್ನು ಎಲ್ಲರೂ ಪಡೆಯೋಕ್ಕಾಗಲ್ಲ, ಅನುಭವಿಸೋಕ್ಕಿಂತ ಆಗೋದೇ ಇಲ್ಲ. ಈ ಸ್ವಪ್ನ ಈ ಪರಶುರಾಮ ಸ್ವಂತದ್ದು. ಅದಕ್ಕೆ ನನ್ನ ಕಳ್ಳಲ್ಲೇ ಕರಗಿ ಹೋಗ್ಬೇಕು. ಹಲೋ, ವಿಜಯ್ ಸ್ಪೀಕಿಂಗ್. ವಾಟ್? ಪರಶುರಾಮ್ ರೇಪ್ ಮಾಡಿದನಾ? ನೋ, ಐ ಕಾಂಟ್ ಬಿಲೀವ್ ಇಟ್. ಮಿಸ್ಟರ್ ವಿಜಯ್, ಆ ಸ್ವಪ್ನನ ಪರೀಕ್ಷೆ ಮಾಡ್ದಾಗೆ ಅವನ್ನ ಬಲಾತ್ಕಾರ ಮಾಡ್ಯದಂತ ಕೇಳಿ ರಿಪೋರ್ಟ್ ಬಂದಿದೆ. ತಕೋ ರಿಪೋರ್ಟ್. ಸ್ವಪ್ನ, ಸುಮ್ನಿರಮ್ಮ, ಸುಮ್ನಿರು. ನೋಡಿ ಇನ್ಸ್ಪೆಕ್ಟರ್ ಸಾಬ್ರೆ, ಪಶುಗಳು ಹಾಳು ಮಾಡಿರೋ ಹೂ ತೋಡ್ತಾರ ನನ್ ತಂಗಿ ಜೀವನ ನೋಡಿ ಸಾಬ್ರೆ. ಸ್ವಪ್ನ, ಏನ್ ನಡೆದಿದೆ ಹೇಳು. ಮದ್ವೆ ಮಾಡ್ಕೊಂಡು ಎಲ್ಲ ತರ ಸಂಸಾರ ಮಾಡ್ಬೇಕಂತ ನನ್ನ ಕನ್ಸ್ನ ನಾಶ ಮಾಡ್ದ ಆ ಪರಶುರಾಮ್. ರಾಕ್ಷಸನಾಗ್ ನಮ್ಮ ಮನೆ ಮೇಲೆ ಬಿದ್ದು ಬಲವಂತವಾಗಿ ನನ್ನ ನಿತ್ಕೊಂಡೋಗಿ ನನ್ ಜೀವನ ಹಾಳು ಮಾಡ್ದ ಸಾಬ್ರೆ. ಅಳ್ಬೇಡಮ್ಮ ಸ್ವಪ್ನ, ಅಳ್ಬೇಡ. ಈ ಲೋಕದಲ್ಲಿ ಇನ್ನೂ ನ್ಯಾಯ ಬದುಕಿದೆ ಅಂದ್ರೆ ಕಾಕಿ ಬಟ್ಟೆ ಹಾಕೊಂಡ್ರು ಈ ದೊಡ್ಡ ಮನುಷ್ಯರು ನಿಜವಾಗ್ಲೂ ಧರ್ಮನ ಕಾಪಾಡೋರಾದ್ರೆ ಆ ಪಾಪಿನ ಶಿಕ್ಷೆ ಮಾಡ್ತಾರೆ. ಶಿಕ್ಷೆ ಮಾಡೇ ಮಾಡ್ತಾರಮ್ಮ. ರಾಮು, ನೀನ ವಿಜಯ್? ಏನ್ ಈಗ ಬಂದಿದ್ಯಾ? ಕಮಾನ್ ವಿಜಯ್, ಏನಾಗಿದ್ಯಾ? ಏನ್ ನಡೀತು? ನಡಿಬಾರ್ದು ಸಂಘಟನೆ ನಡೆದಿದ್ರಿಂದ ನಾನು ಇಲ್ಲಿಗೆ ಆಫೀಸರ್ ಆಗಿ ಬಂದಿದ್ದೀನಿ. ರಾಮು, ಈಗ ನೀನು ನನ್ನ ಜೊತೆ ಬರಬೇಕು. ಸ್ನೇಹಿತ ಆಪ್ಯವಾಗಿ ಬಾ ಅಂದರೆ ತಪ್ಪದೆ ಬರ್ತಾನೆ ಈ ಪರಶುರಾಮ್. ಅದಿರಲಿ, ಎಲ್ಲಿಗೆ ವಿಜಯ್? ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ಗ? ಯಾಕೆ? ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋಕ್ಕೆ ವಾರೆಂಟ್ದಿಂದನೇ ಬಂದಿದ್ದೆ. ವಿಜಯ್, ಈ ಪರಶುರಾಮ್ ಮನೆಗೆ ಕಾಲಿಟ್ಟು ಪರಶುರಾಮ್ ಎದುರಿಗೆ ನಿಂತ್ಕೊಂಡು ವಾರೆಂಟ್ ಹೆಸರಲ್ಲಿ ಎದುರಿಸಿ ಅರೆಸ್ಟ್ ಮಾಡಕ್ ಬಂದ ಮೊದಲನೇ ಇನ್ಸ್ಪೆಕ್ಟರ್ ನೀನೇ ವಿಜಯ್, ನೀನೇ. ಸಾರಿ ರಾಮು, ನಾನು ಇಲ್ಲಿಗೆ ಬಂದಿದ್ದು ನಿನ್ನೆ ಎದುರಿಸೋಕ್ಕಲ್ಲ, ನನ್ನ ಕರ್ತವ್ಯ ಮಾಡೋಕ್ಕೆ. ಐಸಿ ಏ ನೇರ ಕಾರಣವಾಗಿ ಅರೆಸ್ಟ್ ವಾರೆಂಟ್ ತಗೊಂಡಿದ್ದೀಯಾ? ಒಂದು ಹೆಣ್ಣನ್ನು ಮಾನಭಂಗ ಮಾಡಿದ್ದಕ್ಕೆ. ನಾನು ಮಾನಭಂಗ ಮಾಡಿದ್ದೀನ? ಹೌದು. ಸ್ವಪ್ನ ಅನ್ನೋ ಹುಡುಗಿನ ಬಲವಂತವಾಗಿ ಎತ್ಕೊಂಬಂದು ಅವಳಿಗೆ ಇಷ್ಟ ಇಲ್ಲಾರ್ದೆ ನೀನು ಅಂತ ಯಾರು ಹೇಳಿದ್ರು? ನೋಡಿದ ಸಾಕ್ಷಿಗಳು ಹೇಳಿದ್ದಾರೆ. ಬಲಾತ್ಕಾರವಾದ ಸ್ವಪ್ನ ಹೇಳಿದ್ದಾಳೆ. ಆ ಸಾಕ್ಷಿಗಳು ಸುಳ್ಳು ಹೇಳ್ತಾ ಇದ್ರೆ, ಆ ಸ್ವಪ್ನಗಳು ಸುಳ್ಳು ಹೇಳ್ತಾ ಇದ್ದಾಳೆ. ಇದೆಲ್ಲ ಬೇಕಂತಾನೆ ಹೇಳ್ತಾ ಇರೋ ಕಟ್ಟು ಕತೆ. ನಾನು ಈಗಲೇ ಸ್ವಪ್ನ ನೋಡ್ಬೇಕಂತಿದ್ದೀನಿ, ಅದಕ್ಕೆ ಅವಕಾಶ ಇಲ್ಲ ರಾಮು. ಇನ್ಮೇಲೆ ನಿನ್ನ ಸ್ವಪ್ನ ನೋಡ್ಬೇಕಾಗಿದ್ದು ಲಾಯರ್ಗಳ ಸಮಕ್ಷ ಕೋರ್ಟಲ್ಲೇ. ಗೆಟ್ ಔಟ್ ವಿಜಯ್, ಗೆಟ್ ಔಟ್. ನಮ್ಮ ಸ್ನೇಹದ ಮೇಲೆ ಗೌರವ ಇದ್ರೆ ಈಗಲೇ ಹೋಗು. ರಾಮು, ಸ್ನೇಹ ಕಾರಣವಾಗಿ ವೃತ್ತಿಗೆ ಅನ್ಯಾಯ ಮಾಡಿದರೆ ಈ ಲೋಕದಲ್ಲಿ ಸ್ನೇಹ ಅನ್ನೋ ಪದಕ್ಕೆ ಅರ್ಥ ಹೋಗುತ್ತೆ. ಈಗ ನನಗಿರೋದು ಎರಡೇ ದಾರಿ. ಸ್ನೇಹಕ್ಕೋಸ್ಕರ ಬಾಧ್ಯತೆಯನ್ನು ಬಿಟ್ಟು ವೃತ್ತಿಗೆ ರಾಜೀನಾಮೆ ಕೊಡೋದು, ಇಲ್ಲ ಡ್ಯೂಟಿಗೋಸ್ಕರ ಸ್ನೇಹ ಕೂಡ ತಲೆ ಬಾಗ್ಲಾರ್ದೆ ನಿನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದು. ನಾನೇನು ಮಾಡಬೇಕು ನೀನೇ ನಿರ್ಣಯ ಮಾಡು. ಆಲ್ ರೈಟ್ ವಿಜಯ್, ಒಬ್ಬ ಬಾಧ್ಯತ ಆಫೀಸರ್ ಆಗಿ ನನ್ನ ಸ್ನೇಹಿತ 100 ವರ್ಷ ಚೆನ್ನಾಗಿರ್ಬೇಕು ಅನ್ಕೊತಾ ಇದ್ದೀನಿ. ಅದಕ್ಕೆ ನಿನ್ನ ಜೊತೆ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕಂತಿದ್ದೀನಿ. ಆದರೆ ಒಂದು ವಿಷಯ ಗುರ್ತಿಟ್ಕೋ, ಚಟ್ಟ ನ್ಯಾಯ ನನಗೆ ಅನ್ಯಾಯವಾಗಿ ಶಿಕ್ಷೆ ವಿಧಿಸ್ತೆ, ಅದಕ್ಕೆ ಕಾರಣ ನೀನೇ ಆಗ್ತೀಯಾ. ರಾಮು, ನೀನು ನಿಜವಾಗ್ಲೂ ನಿರಪರಾಧಿ ಆದರೆ ಅದಕ್ಕೆ ನ್ಯಾಯ ಪಡಿಸೋ ಬಾಧ್ಯತೆ ನನಗಿದೆ. ಐ ಪ್ರಾಮಿಸ್ ಯು. ಓಕೆ, ನಾನೀಗ ನಿನ್ನ ಜೊತೆ ಬರ್ತಾ ಇರೋದು ಚಟ್ಟಕ್ಕೋಸ್ಕರ ಅಲ್ಲ, ನೀನು ತಂದ ವಾರೆಂಟ್ಗೆ ತಲೆ ತೆಗ್ಸಿ ಅಲ್ಲ. ನನ್ನ ಸ್ನೇಹಿತ ಆದ ನಿನ್ನ ಮಾತನ್ನು ನಂಬಿ ನಿನ್ಗೋಸ್ಕರ ಬರ್ತಾ ಇದ್ದೀನಿ. ನೀನು ಕೊಟ್ಟ ಮಾತು ಉಳಿಸ್ಕೊಂತೇಳಿ ಅನ್ಕೊತಾ ಇದ್ದೀನಿ. ಕಮಾನ್, ಲೆಟ್ಸ್ ಗೋ. ಏನಣ್ಣಯ್ಯ, ಊಟ ಮಾಡ್ದೆ ಏನೋ ಚಿಂತೆ ಮಾಡ್ತಿದ್ಯಾ? ಏನಿಲ್ಲಮ್ಮ, ಏನೂ ಇಲ್ಲ. ಏನು ಇಲ್ಲ ಅಂತ ಒಂದ್ ಮಾತು ಹೇಳಿದ ತಕ್ಷಣ ಸರಿ ಹೋಗುತ್ತೆ ಅನ್ಕೊಂಡಿದ್ದೀರಾ? ಈ ಮಧ್ಯೆ ಯಾವಾಗ ನೀವು ಹೊಟ್ಟೆ ತುಂಬಾ ಊಟ ಮಾಡಿದೀರಾ, ಕಣ್ ತುಂಬಾ ನಿದ್ದೆ ಮಾಡಿದೀರಾ, ರಾತ್ರಿ ಬೆಳಗ್ಗೆ ಯೋಚನೆಯಿಂದ ಹುಚ್ಚನಾಗ್ತಿದ್ದೀರಾ. ಇದಕ್ಕೆಲ್ಲ ಕಾರಣ ಆ ಪರಶುರಾಮನೇ ಅಲ್ವಾ? ಲಕ್ಷ್ಮಿ, ಅವ್ನ್ ಮಾತಾಡಿದ್ರೆ ತಪ್ಪಂತೀರಾ? ನಿಮಗ್ ಮನಃಶಾಂತಿ ಇಲ್ದೆ ಮಾಡಿರೋನ್ನ ಏನಂದ್ರೂ ತಪ್ಪಿಲ್ಲ.
ತಪ್ಪು ಮಾಡೋದೇ ವೃತ್ತಿಯಾಗಿ ಇಟ್ಕೊಂಡಿರೋ ಮನುಷ್ಯನ ಬಗ್ಗೆ ಸರ್ಕಾರ ಹಿಡಿಬೇಕನ್ನೋ ವ್ಯಕ್ತಿ ಬಗ್ಗೆ ನೀವ್ ಯಾಕ್ರಿ ಯೋಚನೆ ಮಾಡ್ತೀರಾ? ಅಂತವನ್ನ ಮರ್ತೋಗ್ಬೇಕು ರೀ. ಲಕ್ಷ್ಮಿ, ಏ ಮನುಷ್ಯ ಅಮ್ಮ ಹೊಟ್ಟೆಯಲ್ಲಿ ಇದ್ದಾಗ ತಪ್ಪು ಮಾಡಿ ಈ ಭೂಮಿ ಕಾಲಿಡಲ್ಲ. ಕಾಲ ಅನ್ನೋ ಪ್ರಮಾದದಲ್ಲಿ, ವಿಧಿ ಅನ್ನೋ ತುಫಾನದಲ್ಲಿ ಕಾಲಿರ್ಕೊಂಡು ಸುತ್ತ ಇರೋ ಮನುಷ್ಯ ಪರಿಸ್ಥಿತಿಗಳಿಂದ ತಪ್ಪು ಮಾಡ್ತಾನೆ. ಪಾಪ ಪರಶುರಾಮ್ ಕೂಡ ಆ ತರ ಪರಶುರಾಮ್ ತಪ್ಪು ಮಾಡೋರ್ನ ಅರೆಸ್ಟ್ ಮಾಡಿ ಬಂಗಾರ ಪದಕ ಪಡೆಯೋ ನೀವು ತಪ್ಪು ಮಾಡೋನ್ ಬಗ್ಗೆ ಮಾತಾಡ್ತಿದ್ರಿ ಯಾಕೆ? ಪ್ರತಿ ಕ್ಷಣನೂ ಅವನ್ನೇ ನೆನೆಸ್ಕೋತೀರಾ ಯಾಕೆ? ಲಕ್ಷ್ಮಿ, ಈ ವಿಜಯ್ ಜೀವನದಲ್ಲಿ ಅನುಕ್ಷಣ ಪರಶುರಾಮ್ ಹೆಸರು ಹೇಳ್ಕೊಂಡು ಬಾಳ್ತಾನೆ, ಬಾಳ್ಬೇಕು. ಪ್ರಾಣ ಹೋಗೋ ಕೊನೆ ಕ್ಷಣನೂ ಕೂಡ ಈ ವಿಜಯ ಹೃದಯದಲ್ಲಿ ಕೂಗೋ ಹೆಸರು ಪರಶುರಾಮ್ ಮಾತ್ರನೇ. ನಾನು ನುಡ್ಸಿದ್ದು ತಂದೆ ತಾಯಿ ಆದ್ರೂ ಈ ಜೀವನ ಕೊಟ್ಟಿದ್ದು ಪರಶುರಾಮನೇ. ನಾನು ಓದ್ಕೊಳ್ಳೋ ದಿನದಲ್ಲಿ ಆತ ಬೆವರು ಸುರಿಸಿ ದುಡ್ದಿದ್ದ ದುಡ್ಡಿಂದ ಫ್ಯೂಸ್ ಕಟ್ಟಿ ನನ್ನ ಪರೀಕ್ಷೆ ಕಳಿಸ್ತಿದ್ದ. ಇವತ್ತು ಸೂಪರ್ಡೆಕ್ಸ್ ಪೊಲೀಸ್ ಆಗಿ ಆಫೀಸರ್ ಅನ್ನು ನೇಮ್ ಪಡೆದಿದ್ದೀನಿ. ಅಪರಾಧಿಯನ್ನು ಮುದ್ರ ತಾನಾಕೊಂಡಿದ್ದಾನೆ. ಆ ಹೊತ್ತು ಪರಶುರಾಮ ಈ ಸ್ನೇಹಿತಗೋಸ್ಕರ ದುಡ್ಲಿಲ್ಲ ಅಂದ್ರೆ ಅವಾಗ ನನ್ನ ಪರಿಸ್ಥಿತಿ ಓದಿಲ್ಲಾರ್ದೆ, ಸರಿಯಾದ ಉದ್ಯೋಗ ಇಲ್ಲಾರ್ದೆ, ತಾಳಿ ಕಟ್ಟಿದ ಹೆಂಡತಿಗೆ ಒಂದೊಪ್ಪತ್ತು ಊಟ ಆಗ್ಲಾರ್ದೆ, ಸಮಾಜ ತಲೆ ಎತ್ತಕ್ಕಾಗ್ಲಾರ್ದೆ ರೋಡಿಗೆ ಬಂದಿರೋ ನಾನು. ಇವತ್ತು ನಾನು ಮಾಡ್ತಾ ಇರೋ ಉದ್ಯೋಗ, ನಾನು ಇರ್ತಾ ಇರೋ ಮನೆ, ಮಾಡ್ತಾ ಇರೋ ಊಟ, ಇದೆಲ್ಲ ಪರಶುರಾಮ್ ತ್ಯಾಗಕ್ಕೆ ಪ್ರತಿಫಲಂ ಲಕ್ಷ್ಮಿ. ಅದಕ್ಕೆ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ, ತಪ್ಪದೆ ಕೂಡ ನನ್ನ ಪರಶುರಾಮ್ ಬಗ್ಗೆ ಒಂದು ಮಾತು ಹೇಳ್ಬಾರ್ದು ಪ್ಲೀಸ್. ಪಂಕಜಂ ಪಂಕಜಂ ಪಂಕಜಂ. ನ್ಯಾಯ ತಿಳಿದಿರೋ ಜಡ್ಜ್ ಅವ್ರೆ, ನಡೆದ ವಿಷಯ 10 ಜನದಲ್ಲೂ ಹೇಳ್ಬೇಕು ಅಂತಂದ್ರೆ ನನ್ನ ಮನ್ಸು ನಾಚಿಕೆಯಿಂದ ಆಗ್ತಿದೆ. ಅಷ್ಟೇ ಅಲ್ಲ ಬುದ್ಧಿ, ಆ ವಿಷಯ ನೆನ್ಸ್ಕೊಂಡ್ರೆ ಸಾಕು, ಭಯದಿಂದ ನೋವಿಂದ ನನ್ನ ಹೃದಯ ತಲ್ಲನ್ಸತ್ತೆ. ನಾನು ಅರಿಯದ ವಯಸ್ಸಿನಲ್ಲಿ ಒಬ್ಬ ವ್ಯಕ್ತಿ ಮಾತು ಕೇಳಿ ಮೋಸ ಹೋಗಿದ್ದೀನಿ. ನನ್ನ ಜೀವನ ಏನಾದರೂ ನನ್ನ ತಂಗಿ ಜೀವನ ಹಂಗಾಗಬಾರ್ದು ಅಂತ ಬಯಸಿದೆ. ನನ್ನ ಬದುಕ್ತರ ಅವಳು ಬದುಕಾಗಬಾರ್ದು ಅಂತ ಕಷ್ಟಪಟ್ಟು ಅವಳನ್ನ ಓದಿಸ್ಕೊಂಡೆ. ಒಂದು ಒಳ್ಳೆ ವ್ಯಕ್ತಿ ಜೊತೆ ಅವಳು ಮದುವೆ ಮಾಡ್ಬೇಕು ಅನ್ಕೊಂಡೆ. ಮಕ್ಕಳು ಮರಿ ಜೊತೆ ಅವಳು ಸಂತೋಷವಾಗಿದ್ರೆ ಅದನ್ನ ನೋಡಬೇಕು ಅಂತ ತುಂಬ ಆಸೆ ಇತ್ತು ಸಾಬ್ರೆ. ಆದರೆ ದೇವರಾಗಿ ಧರ್ಮಮೂರ್ತಿಯಾಗಿ ನಮ್ಗೆ ಪರಿಚಯ ಆದ ಪರಶುರಾಮ್ರವರು ಅಕಸ್ಮಾತಾಗಿ ಕುಡ್ಕೊಂಡು ನಮ್ಮ ಮನೆಗೆ ಬಂದರು. ನನ್ನ ಬಗ್ಗೆ, ನನ್ನ ತಂಗಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು. ನಿದ್ದೆ ಮಾಡ್ತಿದ್ದ ನನ್ನ ತಂಗಿನ ಬಲಾತ್ಕಾರ ಮಾಡಿದ್ರು. ಗಂಡು ದಿಕ್ಕಿಲ್ದೆ ನಾನು ಅಡ್ಡ ಬಿದ್ದೆ, ಅವ್ರ ಕಾಲ್ ಮೇಲೆ ಬಿದ್ದೆ. ಮದುವೆ ಆಗ್ಬೇಕಾಗಿರೋ ನನ್ನ ತಂಗಿ ಜೀವನನ ನಾಶ ಮಾಡ್ಬಿಡಂತ. ಆದರೆ ರಾಕ್ಷಸತ್ವಾಗಿ ನನ್ನ ಕಾಲಲ್ಲಿ ಒದ್ದು ಕಿರ್ಚಾಡ್ತಿದ್ದಿದ್ದು ನನ್ನ ತಂಗಿನ ಹೆಗಲ್ ಮೇಲೆ ಹಾಕ್ಕೊಂಡು ಹೊಟ್ಟದು ಸಾಬ್ರೆ. ಆಮೇಲೆ ಏನಾಯ್ತು ಅಂತ ಒಂದು ಹೆಣ್ಣಾಗಿ ಹೇಗೆ ಹೇಳಿ ಸಾಹೇಬ್ರೆ, ಹೇಗೆ ಹೇಳಿ? ಆ ಹೊತ್ತು ತುಂಬಾ ಕತ್ತಲಾಗತ್ತೆ ಸರ್. ನಾನು ನನ್ನ ಫ್ರೆಂಡಿಂದೆ ಪಾರ್ಟಿಗೆ ಹೋಗಿ ಕಾರಲ್ಲಿ ತಿರುಗಿ ಬರ್ತಾ ಇದ್ದೀನಿ. ಸರಿಗ್ಗೆ ಪಂಕಜಂ ಮನೆಯಲ್ಲಿದ್ದ ಕಿಲ್ಲಿ ಕೊಟ್ಟಿಗೆ ಬರೋಕೆ ನಂಗೆ ಕಿಲ್ಲಿ ಆಗೋಬೇಕನ್ನಿಸ್ತಾ ಇದೆ. ಕಾರು ದಿಗ್ಲಿದ್ದೀನೋ ಇಲ್ಲೋ, ಅವರು ಅಳ್ತಾ ಇದ್ದಾಳೆ, ಒದರ್ತಾ ಇದ್ದಾಳೆ. ಏನಾ ಅಂತ ತಲೆ ತಿರ್ಸಿ ನೋಡೋದಕ್ಕೆ ಈ ಪರಶುರಾಮ್ ಕುಡ್ದಿದ್ದ ಮೈಕೋದೆಗೆ ಭುಜ ಮ್ಯಾಗ ಹುಡುಗಿನ ಹಾಕೊಂಡು ಕಾರ್ ಎಕ್ಕುತ್ತಾ ಇದ್ದಾನೆ ಸಾರ್. ಆ ಹುಡುಗಿನ ಹಾಕೊಂಡು ಕಾರ್ ಎಕ್ಕುತ್ತಾ ಇದ್ದಾನಂತ ನೀವು ಹೇಳ್ದಿರಾಗಲಿ, ಇಷ್ಟಾಗ ನೀವು ಆ ಹುಡುಗಿನ ಗುರ್ತಿರ್ತೀರ? ದೀಪ ಬೆಳಕುದಾಗೆ ಎಷ್ಟೋ ಚೆನ್ನಾಗಿ ಕಾಂದ್ರೆ ಹೇಗೆ ಗುರ್ತಿಡ್ಕಿಲ್ಲಂಗ ಸಾರ್. ಅವಳು ಯಾರೋ ಅಲ್ಲ, ಪಂಕಜಂ ತಂಗಿ ಸ್ವಪ್ನ. ನಾನು ಭಯದಿಂದ ನಡಗಿ ಕಿರ್ಚಿ ಇರ್ತಿದ್ದ ಸಮಯದಲ್ಲಿ ಆ ನೀಚ ನನ್ನ ಕಾರಲ್ಲಿ ಬಿಸಾಕ್ತ. ಎದ್ ನೋಡಿದ್ರೆ ಅವ್ರ ಮನೇಲಿ ಮಂಚದ ಮೇಲೆ ಕೈ ಮುಗಿದ್ರು, ಎಷ್ಟೇ ಕಿರ್ಚಾಡಿದ್ರು ರಾಕ್ಷಸತ್ವದಿಂದ ನನ್ನನ್ನ ದಾರುಣವಾಗಿ ಯುವರ್ ಆನರ್, ಈ ವಿಷಯದಾಗೆ ಮಿಕ್ಕಿದ್ದ ಸಾಕ್ಷಿನ ಕೋರ್ಟುದಾಗ ಹಾಜರ್ ಬಿಲ್ಸ್ಬೇಕಂತ ಚರ್ಜಿನ ಕೋರ್ತಾ ಇದ್ದೀನಿ. ಎಸ್, ಪ್ರೊಸೀಡ್. ಇವಾಗ ಏನಂತೀರಿ ಬಾಸ್? ಕೋರ್ಟುದಾಗ ನಡೆದಿದ್ದ ಅಪದ್ಧ ನಾಟಕ ಇವಾಗನೇ ನಿಮ್ಗೆ ಅರ್ಥವಾಗಿದೆ? ಲಂಚಗೆ ಮನ್ಸೂರ್ ಅಮ್ಮುಡೋಗ್ಯಾರೆ, ಕಾಸ್ಲಿಂತ ಚಟ್ಟನೋರ್ ಕಟ್ಟಿಕ್ಕಿದೆ. ಅಪದ್ದನ ಶ್ರದ್ಧಾಗ ನ್ಯಾಯಸ್ಥಾನ ಕಿವಾಗ ಕುಂತೈತೆ. ಕೇಶವ, ತಪ್ಪು ಸಾಕ್ಷಿಗಳಿಗೆ, ದೂರಿನ ಸುಳ್ಳುಗಳಿಗೆ, ಅನ್ಯಾಯವಾದ ಅಪರಾಧಕ್ಕೆ ನಾನೇನು ಭಯ ಬೀಳಲ್ಲ. ಕೊನೆಗೆ ನ್ಯಾಯನೇ ಗೆಲ್ಸುತ್ತೆ. ಯಾಕೋ ಗೊತ್ತಾ, ವಿಜಯ್ ನನ್ನ ಪರವಾಗಿ ನಿಂದಿರ್ತಾನೆ. ಅದಕ್ಕೆ ಅಂತ ನೀನು ಅಪೋಹ ಬೀಳ್ತಿದ್ದಿ ಬಾಸ್. ಆ ಕಾಕಿ ಬಟ್ಟಲಾಗಿದ್ದ ದೊಡ್ಡ ಮನುಷ್ಯನ್ ಕೂಡ ಕರೆನ್ಸಿಗೆ ಮಾರ್ಬಿಟ್ಟೇನೆ. ಹೌದು ಬಾಸ್, ನಿಮ್ಗೆ ಪ್ರಾಣ ಇಕ್ಕೋ ಮನುಷ್ಯನಾದ್ರೆ ನಿಮ್ ಪ್ರಾಣ ಏಕೆ ರಕ್ಷಿಸ್ತಿದ್ಲ ಆ ಮನುಷ್ಯನು? ನೀನ್ ನಿರ್ದೋಷ ಅಂತ ನಿರೂಪಿಂಚಕ್ಕೆ ಒಂದು ಸಾಕ್ಷ್ಯವನ್ನ ಏಕೆ ಸಂಪಾದಿಸಿಲ್ಲ?
ಆ ವಿಷಯ ಕೇಳ್ಕೊಳಕ್ಕೆ ಆ ಮನುಷ್ಯನ ಹತ್ರ ಹೋದ್ರೆ ಕಲ್ತ್ಕೋಕಿಲ್ಲ ನನ್ನ ಕೇಳಿ ಹೇಗ್ ಬಿಡ್ಸಾನೆ. ಕಾಂತಿದ್ದವಳು ಮಾತಾಡಕ್ ಹೋಗಿ ಸೂಟಿಗೆ ನಾನು ಕಳ್ಳದಂಗ್ ನೋಡ್ದಂಗೆ ಏಕೆ ಮಗ ತಿರ್ಸ್ಕೊಂಡೇನೆ. ಬಾಸ್, ಹೃದಯ ಎದೆಗೆ ಎಲ್ಲ ಅನ್ಯಾಯ ಇದ್ದೋನೆ ಕಣ್ಣುದಂಗ್ ನೋಡಂಗಿಲ್ಲ, ತಪ್ಪು ಮಾಡಿದ್ದೋನೆ ಮಗ ತಿರ್ಸ್ಕೊಂಡು ಹೋಗ್ತಾನೆ. ಅಂತ ಮನುಷ್ಯನ್ಗೆ ಸ್ನೇಹವಂದ್ರೆ ವಿಲವಿರಂಗಿಲ್ಲ, ಸ್ನೇಹಿತನಂದ್ರೆ ಲೆಕ್ಕಿರಂಗಿಲ್ಲ. ಕೇಶವ, ನೀನು ಹೇಳೋದ್ ನಿಜಾನಾ? ನಿನ್ನ ಅನ್ನ ತಿನಿ ಬ್ರತ್ಕೋ ಮನುಷ್ಯನು ನಿಂತು ಅಬದ್ಧ ಹೇಳಂಗಿಲ್ಲ. ಅಬದ್ಧ ಹೇಳಿ ನಮ್ಗೆ ಸಹಕಾರ ಕೊಟ್ಟಿದ್ಕೋಸ್ರೆ ನಿಂಗೆ ಈ 20,000 20,000 20,000 ಸ್ವಪ್ನ ಹೇಳಿದ ವಿಷಯಗಳೇ ಅದು ನಿಜವಂತ ನಿರೂಪಿಂಚಿದ ಸಾಕ್ಷಾಲ್ನ ಹಿಡ್ದಿ, ಆಧಾರಲ್ಲ ಹಿಡ್ದಿ, ಡಾಕ್ಟರ್ ರಿಪೋರ್ಟ್ ಹಿಡ್ಕೊಂಡು ತೋಟಿ ಪರಶುರಾಮ್ ಸ್ವಪ್ನನ ಬಲಾತ್ಕಾರ ಮಾಡಿ ಪಾಡು ಮಾಡ್ದಂಗೆ ನಿರ್ಧಾರ ಆಗಿದೆ. ಅವಳು ಇಷ್ಟಕ್ಕೆ ವ್ಯತಿರೇಕಂಗ ಅವಳು ಶೀಲನ ದೋಚ್ಕೊಂಡಿದ್ದ ಪರಶುರಾಮ್ಗೆ ಕೊಟ್ಟು ಅವರು IPC 378 ಸೆಕ್ಷನ್ ಪ್ರಕಾರ 3 ವರ್ಷ ಕಠಿಣ ಕಾರಾಗಾರ ಶಿಕ್ಷೆ ಆಗ್ತೈತೆ. ಸಾರಿ ಕಣೋ ರಾಮು. ಸ್ನೇಹಕ್ಕೆ ಬೆಂಚೂರು ಹಾಕಿ ಸಾರಿ ಹೇಳೋದಕ್ಕೆ ರಾಮು, ಮಾತಾಡ್ಬೇಡ. ಈ ಥರ ಆಗುತ್ತೆ ಅನ್ಕೊಂಡಿರ್ಲಿಲ್ಲ, ನಾನು ಅನ್ಕೊಂಡಿರ್ಲಿಲ್ಲ. ಆದರೆ ನಡೆದಿದೆ. ಈ ಲೋಕದಲ್ಲಿ ಕತ್ತಿಗಿಂತ ಚೂಪಾಕಿದ್ದು ದುಡ್ಡು, ಕರಿ ಕೋಟಾಗಿದ್ದು ದೊಡ್ಡ ಮನುಷ್ಯರು. ಆ ಚೂಪಾದ ಆಯುಧದಿಂದ ಸತ್ಯನ್ನೇ ನ್ಯಾಯನ್ನೇ ಹತ್ಯೆ ಮಾಡೋದು ಕಾಮನ್ ಇನ್ಸ್ಪೆಕ್ಟರ್. ಹಾಗಾದ್ರೆ ಇವತ್ತು ಒಬ್ಬನ ನಂಬಿದ್ದ ಕೈಯಿಂದ ಸ್ನೇಹ ಕೂಡ ಇಲ್ಲಿ ಕಳೆದೋಗಿದೆ ಇನ್ಸ್ಪೆಕ್ಟರ್. ರಾಮು, ನಿನ್ನ ಅಪಾರ್ಥ ತಿಳ್ಕೊಂತಿದ್ಯಾ? ಇಲ್ಲ, ಹೀಗೆ ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಿನಗೆ ನನ್ನ ಪ್ರಾಣಕ್ಕೆ ಪ್ರಾಣ ಕೊಟ್ಟು ನಿನ್ನ ಭವಿಷ್ಯತ್ತು ಜೀವನ ಚೆನ್ನಾಗಿರ್ಬೇಕಂತೇಳಿ ಆಸೆ ಪಟ್ಟವನು, ನನಗೆ ಅನ್ಯಾಯ ಮಾಡ್ಬೇಕಂತೇಳಿ ಕಾಕಿ ಬಟ್ಟೆ ಹಾಕೊಂಡಿರೋ ಕುಟ್ರ ಮನಸ್ತತ್ವ ಇರೋ ಆಫೀಸರ್ ನೀನು. ಅರ್ಥ ಆಯ್ತು ವಿಜಯ್, ಅರ್ಥ ಆಯ್ತು. ತಪ್ಪು ತಿಳ್ಕೊಂಡಿದ್ಯಾ ರಾಮು? ನಿಜವಾಗ್ಲೂ ನಿನ್ನ ರಕ್ಷಣೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಿಲ್ಸು. ಬೆಂಕಿ ಅಂತ ಮನುಷ್ಯ ತಪ್ಪು ಮಾಡಿದನಂತೇಳಿ ಜೈಲಿಗೆ ಕಳಿಸಿ 10 ಜನರ ಮಧ್ಯೆ ಚಪ್ಪಾಳೆ ಹೊಡ್ಸ್ಕೋಬೇಕಂತಿದ್ಯಲ್ಲ? ಸುಳ್ಳಿನ ಕೇಸ್ ಹಾಕಿದ್ಯಾ? ಸುಳ್ಳಿನ ಸಾಕ್ಷಿ ಇಳಿಸಿದ್ಯಾ? ಮೋಸ ಮಾಡಿ ನಾನು ಸುಳ್ಳಿನ ಮಾಡಿದ್ಯಾ? ರಾಮು, ಈ ಮಾತಾಡ್ತಿರೋದು ನೀನಲ್ಲ ಕಣ. ನೇರಗಳು, ತಪ್ಪುಗಳು, ಮೋಸಗಳು ಕಡೆ ಹೋಗ್ತಾರೆ ನಿನ್ನ ಮನಸ್ಸು. ರಾಮು, ನಾನು ನನ್ನ ವೃತ್ತಿ ಧರ್ಮ ಮಾಡಿದ್ದೇನೆ ಇನ್ಸ್ಪೆಕ್ಟರ್. ನಾನು ನಿಜವಾಗ್ಲೂ ತಪ್ಪು ಮಾಡಿದ್ರೆ, ವೃತ್ತಿ ಧರ್ಮ ಪರವಾಗಿ ನಾನು ಅರೆಸ್ಟ್ ಮಾಡಿದ್ರೆ ನಿನ್ನ ನೋಡಿ ಗರ್ವ ಪಡ್ತಿದ್ದೆ. ಆದ್ರೆ ನೀನು ಮೋಸ ಮಾಡಿದೆ ರಾಮು. ರಾಮನಲ್ಲ, ಪರಶುರಾಮ, ದೇಶಕ್ಕೀಡಾದ ಮನುಷ್ಯ, ನಿನ್ನ ಎದುರುಗಡೆ ಹೋರಾಡೋ ಮನುಷ್ಯ, ನಿನ್ನ ಯಾವುದೋ ಒಂದು ತರದಲ್ಲೂ ಸುಟ್ಟಾಕೋ ಬೆಂಕಿ ಅಂತ ಮನುಷ್ಯ. ಗುಡ್ ಮಾರ್ನಿಂಗ್ ಬಾಸ್, ವೆಲ್ಕಮ್. ಏನ್ ಕೇಶವ, ಚೆನ್ನಾಗಿದ್ಯಾ? ಬಾಸ್, ನಡ್ರಿ ಹೋಗಮ್. ಕೇಶವ ಬಾಸ್, ನನ್ನ ಕೋರಿಕರ ಪ್ರಕಾರ ನಾನು ದುಡ್ದಿದ್ದ ಆಸ್ತಿ ಅಂತಸ್ತನ್ನೆಲ್ಲ ಬಡವರಿಗೆ ಹಂಚಿದೆಯಲ್ಲ? ಮಾಡಿಬಿಟ್ಟಿದ್ದೀನಿ ಬಾಸ್. ನೀವು ಹೇಳ್ದಂಗೆ ನಿಮ್ಮ ಆಸ್ತಿ ಮನೆ ಎಲ್ಲ ಬೀದೋರ್ ಮ್ಯಾಗೆ ಹೆಸರು ಮ್ಯಾಗೆ ದಾನ ಮಾಡಿಬಿಟ್ಟಿದ್ದೀನಿ ಬಾಸ್. ಈಗ ನನಗೆ ಲಕ್ಷದತ್ತ ಕೆಲಸ ಇಲ್ಲ ಕೇಶವ, ಇರೋ ಲಕ್ಷ ಒಂದೇ. ಆದ್ರೆ ಬಾಸ್, ಇವಾಗ ನೀವು ಯಾವ್ದಾದ್ರು ಹೋಟೆಲ್ಗೆ ಹೋಗೋಣ ಬಾ. ಕೇಶವ, ಒಂದಾನ್ ಕಾಲದಲ್ಲಿ ಆಪ್ತ ಮಿತ್ರ, ಆಮೇಲೆ ನನ್ನ ಬದ್ಧ ಶತ್ರು ಆದ ವಿಜಯ್ ಪ್ರಮೋಷನ್ ಆಗಿ SP ಪೊಸಿಷನ್ಗೆ ಬಂದಿದ್ದಾನಲ್ಲ? ಹೌದು ಬಾಸ್. ಆತ ಪ್ರಾಣಕ್ಕೆ ಪ್ರಾಣ ಆಗಿ ನೋಡ್ಕೊಂತ ಇರೋ ಒಬ್ಳು ತಂಗಿ ಇರಬೇಕು. ಅವಳು ಮದುವೆ ಆಗಿ ಹೋದ್ಲಾ? ಇಲ್ಲ ಬಾಸ್, ಓದ್ಬಿಡ್ತಾಗಿದೆ, ಇವಾಗ ಖಾಲಿ ಇದ್ದಾಳೆ. ಬೇಟೆ ಆಡ್ಬೇಕಾಗಿದ್ದ ಜಿಂಕೆ ಮರಿನ ಹುಲಿ ಒಂದ್ಸರಿ ಕಣ್ಣಿಂದ ನೋಡ್ಬೇಕು. ಆ ಹುಡುಗಿನ ನಾನು ನೋಡ್ಬೇಕು. ನೋಡಿ ಮೇಡಮ್, ರೆಡ್ ರೋಸಸ್ ಅಲ್ಲಿ ಕಟ್ಟಿರೋ ದೊಡ್ಡ ಫ್ಲವರ್ ಬೊಕೆ ಒಂದ್ ಬೇಕು. ರೇಟ್ ಎಷ್ಟಾದ್ರೂ ಪರವಾಗಿಲ್ಲ, ಆದ್ರೆ ಸೂಪರ್ ಆಗಿರ್ಬೇಕು. ಓ ಸಾರಿ ಮೇಡಮ್, ಅದೇ ರೀತಿ ಬೊಕೆನ ಈಗಷ್ಟೇ ಒಬ್ರು ತಗೊಂಡೋದ್ರು. ಮೈ ಗಾಡ್, ನಮ್ಮ ಅಣ್ಣನ್ಗೆ ಇಷ್ಟ ಅಂತ ರೋಸ್ ಫ್ಲವರ್ ಬೊಕೆ ತಗೊಂಡೋಗೋಣ ಅಂದ್ರೆ ಇಲ್ವಾ? ಡ್ಯಾಮಿಟ್. ಬೇರೆ ಎಲ್ಲಾದ್ರೂ ಸಿಗತ್ತಾ? ಇವತ್ತು ಮಾರ್ಕೆಟಲ್ಲಿ ರೋಸಾ ಬಂದಿದ್ದೇ ಕಡಿಮೆ, ಸಿಗೋ ಡೌಟೇ. ಓಕೆ, ಈಗೇನ್ ಮಾಡ್ಲಿ? ಆ ಬೊಕೆ ಕೊಟ್ಬಿಡಿ. ಬಾಸ್, ಅಲ್ಲಿದನಲ್ಲ ಆ ಹುಡುಗೆ, ವಿಜಯ್ ತಂಗಿ ಲಾಸ್ಯ.
ಹೋಗಮ್ಮೆ, ನೀನು ಹುಟ್ಟಿದ ಬಗ್ಗೆ ನನ್ನ ಶುಭಾಕಾಂಕ್ಷೆ. ಥ್ಯಾಂಕ್ ಯು. ವಿಜಯ್, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಸರ್. ಕಮಾನ್. ಚೇಸ್ ಚೇಸ್. ಅದೇನ್ ಜಡ್ಜಿ ಅವ್ರೆ, ಕೊಟ್ಟದಾಗ ಆರ್ಡರ್ ಆರ್ಡರ್ ಅಂದ ಉತ್ಸಾಹಂಗ ಚೇಸ್ ಚೇಸ್ ಅಂತಿದ್ರಿ. ನಮ್ ವಿಜಯ್ ಇನ್ನ ಬರ್ತ್ಡೇ ಕೇಕ್ ಕಟ್ ಮಾಡಿಲ್ಲ. ಎಕ್ಸ್ಕ್ಯೂಸ್ ಮೀ, ನಾನ್ ಕೇಕ್ ಕಟ್ ಮಾಡೋದಕ್ಕೋಸ್ಕರ ಜಡ್ಜ್ ಅವ್ರು ವಿಸ್ಕಿನ ವಾಯ್ದೆ ಮಾಡಂತ ಹೇಳಿದ್ರು. ಸೆಕ್ಷನ್ ಪ್ರಕಾರ ಅನ್ಯಾಯವಾಗುತ್ತೆ. ನೀವು ಕುಡಿ. ಚೇಸ್. ಹಾ, ಲಕ್ಷ್ಮಿ, ಏನ್ರಿ ಆಶೆ ಎಲ್ಲಿ? ಬಜಾರ್ಗ್ ಹೋಗಿದ್ದಾಳೆ, ಇವತ್ತು ಬರ್ತಿರ್ತಾಳೆ. ಮಿಸ್ಟರ್ ವಿಜಯ್, ಚರ್ಜಿ ಅವ್ರು ಇನ್ನೊಂದು ಗ್ಲಾಸ್ ತಕೊಂಡಾರೆ. ನೀವು ಕೇಕ್ ಕೊಯ್ಡೋ ಸ್ವಲ್ಪ ಲೇಟ್ ಮಾಡಿದ್ರೆ ಅವ್ರು ಔಟ್ ಆಗೋ ಪ್ರಮಾದ ಐತೆ. ಸ್ವಲ್ಪ ಹೊತ್ತು ತಡೀರಿ. ನಮ್ ತಂಗಿ ಆಶೆ ಬಂದ್ಮೇಲೆ ಸ್ಟಾರ್ಟ್ ಮಾಡೋಣ. ಹಲೋ ಆಶಾ. ಹಾಯ್ ಅಂಕಲ್. ಏನಮ್ಮ, ಏನಿಷ್ಟು ಆಲಸ್ಯವು? ಬೊಕ್ಕೆಗೋಸ್ಕರ ಹೋಗಿದ್ದೆ. ಹಂಗೆ ಅಲ್ಲೋಡು ಬಂದ್ಲು. ಅಣ್ಣಯ್ಯ, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು ವೆರಿ ವೆರಿ ಮಚ್. ಅಣ್ಣಯ್ಯ, ಒಂದು ಮಾತು. ಏನಮ್ಮ ಅದು, ಹೇಳು. ಫ್ಲವರ್ ಶಾಪ್ ಇಂದ ಹೊರಗಡೆ ಬಂದಾಗಿಂದ ಒಬ್ಬ ವ್ಯಕ್ತಿ ನನ್ನ ಹಿಂದೆನೆ ಬರ್ತಿದ್ದಾನೆ. ಆಶಾ ಅವನು ಯಾರೋ ಹೊತ್ತಿಗೆ ನಾನ್ ಫ್ಲವರ್ ಶಾಪ್ ಇಂದ ಹೊರಗಡೆ ಬಂದಿದ ತಕ್ಷಣ ರೋಡಲ್ಲಿ ನಿಂತ್ಕೊಂಡು ನಾನು ವಿಚಿತ್ರವಾಗಿ ನೋಡ್ದ. ಆ ಕ್ಷಣದಿಂದ ನನ್ ಬಿಡದೆ ನನ್ನ ಹಿಂದೆನೆ ಬರ್ತಿದ್ದಾನೆ. ನನ್ ಕೈ ಕಾಲ್ ನಡ್ಕೊ ಬರ್ತಿದೆ ಗೊತ್ತಾ. ಗೋಲ್ಡ್ ಮೆಡಲ್ ಹೊಡೆದ ಪೊಲೀಸರ ತಂಗಿಯಾಗಿ ಯಾರೋ ಹಿಂದೆ ಬಿದ್ರೆ ನೀನ್ ಭಯ ಬೀಳದಮ್ಮ. ನಿನ್ನ ಭಯದ ಬಗ್ಗೆ ನಮ್ ಡಿಪಾರ್ಟ್ಮೆಂಟ್ ಗೊತ್ತಾದ ಅನ್ಕೋ, ಗೌರ್ಮೆಂಟ್ ನನಗ್ ಬರ್ಬೇಕಾಗಿರೋದು ಗೋಲ್ಡ್ ಮೆಡಲ್ ನಿಲ್ಸುತ್ತೆ. ಸುಮ್ನಿರ್ರಿ ಸರ್, ಯಾರೋ ನಿಮ್ ಸ್ನೇಹಿತನು ಇದು ನಿಮ್ ಕೊಡಂತಾನೆ ಹೇಳ್ಯಾರ ಸರ್. ಬ್ಯೂಟಿಫುಲ್, ನನಗಿಷ್ಟವಾದ ರೋಸಸ್ ಬೊಕೆ. ವಾಟ್ ಎ ವಂಡರ್. ಈ ಬೊಕೆ ಮ್ಯಾಗ ಹೆಸರಿಲ್ಲಲ್ಲ. ಮಿಸ್ಟರ್ ವಿಜಯ್, ಹೋಗಿದ್ದವಾಗ ನಿನ್ ಬರ್ತ್ಡೇಗಿಂತ ಬೊಕೆ ಬಂದಿದಲ್ಲ. ಕನಕರಾವ್ ಸರ್, ಈ ಬೊಕೆ ನಿನ್ಗೆ ಯಾರು ಕೊಟ್ರು? ಯಾರೋ ಗಡ್ಡ ಇದ್ದಿದ್ದೊಂದು ಬಂದು ಕೊಟ್ಟಾನ ಸರ್. ಯಾವಾಗ ಕೊಟ್ರು? ಇವಾಗೆ ಸರ್. ಎಕ್ಸ್ಕ್ಯೂಸ್ ಮೀ, ರಾಮು ನೀನಾ? ಲೇ, ನೀನ್ ಇಲ್ಲಿಗೆ ಬರ್ತೀಯ ಅಂತೇಳಿ ಗೊತ್ತು ವಿಜಯ್. ಅಂದವಾದ ಆ ಪೂಲೋ ಬೊಕೆ ನೋಡ್ತಿದ್ದಾಗೆ ನೀನು ಅರ್ಜೆಂಟಾಗಿ ಇಲ್ಲಿಗೆ ಬರ್ತೀಯ ಅಂತೇಳಿ ಗೊತ್ತು. ನೀನ್ ಜೈಲಿಂದ ಯಾವಾಗ ಹೊರಗಡೆ ಬಂದೆ? ದೊಡ್ಡ ಪೊಲೀಸ್ ಆಫೀಸರು ಮನುಷ್ಯರನ್ನ ಜೈಲಿನ ಒಳಗಡೆ ಕಳ್ಸೋದು ಬಿಟ್ರೆ ಅವರು ಹೊರಗಡೆ ಬರ್ತಾರೆ. ನಿನಗೆಂಗೆ ಗೊತ್ತಾಗುತ್ತೆ ಹೇಳು? ರಾಮು, ನನ್ನನ್ನು ತಪ್ಪಾಗಿ ತಿಳಿಬೇಡ. ಇಲ್ಲ, ನಿನ್ನ ಭಾಳ ಅರ್ಥ ಮಾಡ್ಕೊಂಡಿದ್ದೀನಿ. ಅದೇ ಇರಲಿ, ಇವತ್ತೇ ಮೊದಲದಾಗಿ ನಿಮ್ಮ ತಂಗಿನ ನೋಡಿದ್ದೀನಿ. ಭಾಳ ಅಂದವಾಗಿದ್ದಾಳೆ ಸುಮಾ. ರಾಮು ಅಂತ ಚಂದದ ಗೊಂಬೆ ನನ್ನಂತ ಗಂಡಸಿಂದ ಪ್ರಮಾದ ಇರ್ಬೋದು. ಹುಷಾರು ರಾಮು. ಹೇ ಚುಕ್ಕೆ ಬಂದಿಯಾ ಮಾವ? ನೋಡೆ ತಕೋ, ಒಂದು ದೋಷ ಹಾಕಿ ತುಂಬಾ ಹೊಟ್ಟೆ ಹಸಿದೆ. ಇಟ್ಟಿದೀನಿ, ಸ್ವಲ್ಪ ತಡಿ. ಆಯ್ತು, ನಿನ್ ದೋಷ ಆಗಷ್ಟರಿಗೆ ನಿಂತ ಸರ್ಸ ಆಡ್ಕೊಂತೀನಿ. ಸುಮ್ನಿರ್ ಮಾವ, ಯಾರಾದ್ರೂ ನೋಡ್ತಾರೆ. ಮೆದಿವಾಗೋನು, ಯಾರು ನೋಡಿದ್ರೆ ನಮ್ಗೇನೆ, ನನ್ ಶೀಲಕ್ಕೆ. ಮಾವ, ಅಮ್ಮ ನನ್ ಮಗನೇ, ಅಚ್ಚವ್ ನಂತರ ಇದ್ದಿ ನನ್ ಸುಕ್ಕಿ ಪಕ್ಕಿಗೆ ಬಂದಿ. ಅವಳ ದೋಷ ಅಪ್ಪ ನಂಗೆ ಮಿಂಗಿ ಬಿಡ್ತೇನ್ಲೇ. ಹೇ ತಕೋಣ. ಅಮ್ಮೋ, ಯಾಕೋ? ಮಾವ, ನಿನ್ಗೆ ಈ ವೇಷದಲ್ಲಿ ಜೋರಾಗ್ತೀಯ ಅನ್ಸತ್ತ, ಸರ್ಸದಲ್ಲಿ ಚೆಲ್ರೇಗ್ತೀಯ. ಇವಾಗ ಏನ್ ನೋಡಿದ್ದೆ? ಮೆದಿವಾಗ ಮ್ಯಾಗ ನೋಡು ನಾನೇನು. ಏಯ್, ನನ್ ಮಾಮೂಲ್ ತೆಗಿ. ಇವಾಗೆ ಒಳ್ಳೆ ಒಂದ್ಸರ್ ಕಾಸು ಕೊಟ್ಟಿದ್ದೀನಿ. ಮತ್ತೇನಾ? ಮತ್ತೆ ಬರಡವೇನ ಇವ ಬಂದಿದ ಇವಾಗ. ಇವಾಗೆಲ್ಲ ಮಾಮೂಲ್ ತಗೊಂಡಿದ್ದ, ಮತ್ತೆ ಮಾಮೂಲೇನ? ಒಡ ಇವನ ಒಡಿ, ಒಡ 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 ಇವನ ಒಡ, ಒಡ 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 ಇವನ ಒಡ. ಪಕ್ಕಿಂಗ್ ನಡಿ, ಪಕ್ಕಿಂಗ್ ನಡಿ. ಏಯ್ ಬಾರ, ನಿನ್ ಮನೆ ಕಾಯ ಬಾರ ಅಲ್ಲೇನೆ ಅತ್ತೆ ಮನೆಗೆ. ಮಾವ, ಚುಕ್ಕಿ ಮಾವ,
ಚುಕ್ಕಿ ಇವ್ನ್ ಮನೆ ಕಾಯ. ಏಯ್, ಮಾವ, ನಡ. ನೀನ್ ಹೊರ್ಟೋದ್ರೆ ಮಾವ ನನ್ ದೋಸೆ ಯಾರ್ ತಿಂತಾರ ಮಾವ, ನನ್ ಕತ್ತಲ್ಲಿ ಯಾರ್ ತಾಳಿ ಕಟ್ತಾರೆ ಮಾವ. ಚುಕ್ಕಿ ಬಿಡಿ ಮಾವ ಬಿಡಿ, ಬಿಡಿ ಮಾವ ಬಿಡಿ ಬಿಡಿ. ಅವನು ನಕಿಲಿ, ನಾನು ಅಸಲು. ನಿಜವಾಗ್ಲೂ? ಹೌದೇ ಚುಕ್ಕಿ, ನಿನ್ ದೋಷಲು ತಿನ್ನೋದು ನಾನೇ, ನಿಂಗೆ ತಾಲಿ ಕಟ್ಟೋದು ನಾನೇ. ಮಾವ ಅಪ್ಪ, ಹೆಣ್ಣು ನಡೆಯೋದು ಹೀಗೇನಾ? ಸಾರಿ, ಹೆಂಗಿಡ್ಕೋಬೇಕು ಮತ್ತೆ? ಹೆಣ್ಣು ಮಗುನ ಮಲ್ಲಿಗೆ ಎಷ್ಟು ಮೃದುವಾಗಿ ಇಟ್ಕೋಬೇಕು. ಆಶಾ, ಅತ್ತಿಗೆ ಸುಮ್ನಿರಮ್ಮ, ಅಳ್ಬೇಡ. ಅತ್ತಿಗೆ ಅವನ್ನ ಸಾಯಿಸ್ಬಿಡ್ತಾನೆ, ಅತ್ತಿಗೆ ಸಾಯಿಸ್ಬಿಡ್ತಾನೆ. ಯಾರು ನಿನ್ನ ಏನು ಮಾಡಲ್ಲ, ನಾನು ನಿಮ್ಮ ಅಣ್ಣ ಇದೆಯಲ್ವಾ, ನಿನಗೇನು ಭಯ ಇಲ್ಲ, ಸುಮ್ಮನೆ ಇರು ಅತ್ತಿಗೆ. ರಾಧಾ, ಆಶಾ ನಿನ್ನ ರೂಪಕ್ಕೆ ಪ್ರತಿರೂಪವಾಗಿದೆ. ರೂಪದಲ್ಲಿ ನೋಟದಲ್ಲಿ ಅವಳು ನಿಂತರನೇ ಇದ್ದರೂ ನಾನು ಅವನು ಬಿಡೋದೇ ಇಲ್ಲ. ವಿಜಯನ ಒಡೆಯೋದಕ್ಕೆ, ನನ್ನ ದ್ವೇಷ ತಣ್ಣಗಾಗಕ್ಕೆ ಆಶನ ನಾಶ ಮಾಡೇ ಮಾಡ್ತೀನಿ. ಏನು ಅಂದ್ರೆ ಈ ದಿನದಿಂದ ಆಶಾನ ಸಾವಿರ ಕಣ್ಣಿಂದ ಕಾಯ್ಬೇಕು, ಇಲ್ಲ ಅಂದ್ರೆ ಅವನು ಏನ್ ಬೇಕಾದ್ರೂ ಮಾಡ್ತಾನೆ. ನನ್ ಪಂಚದಾರ ಚಿಲಕೆ, ಈ 3 ವರ್ಷ ನಂಗೆ ಕಂಟಿನ್ಯೂಸ್ಲಿ ಸ್ವರ್ಗ ತೋರಿಸಿದ್ದಿ. ದಿನ್ನಗೊಂದ ಮುದ್ದುಲಿಂತ, ಪೂಟೆಗೊಂದು ಮುಚ್ಚಟ್ಲಿಂತ ನಂಗೆ ಪಿಚ್ಚೆಕ್ಸಿಬಿಟ್ಟಿದ್ದಿ. ನಿನ್ನೆ ಸುರ್ಮ್ಯಾಗೆ ಒಂದು ಡೂಪ್ಲಿಕೇಟ್ ತಾಜ್ ಮಹಲ್ ಕಟ್ಟಿಸ್ಬೇಕಂತನೈತೆ. ನಾಳೆ ಕಾಂಟ್ರಾಕ್ಟರ್ನ ಕರೆ ಕಾಲಿಸ್ತೀನಿ. ನಿಜವಾಗ್ಲೂನಾ ಬಂಗಾರ ರಾಜ? ನಿಜವೇ ನನ್ ಮಿಠಾಯಿ ಉಂಡೆ. ವೆಯ್ಟ್ ವೆಯ್ಟ್ ವೆಯ್ಟ್, ನಾನೊಂದು ರೌಂಡ್ ಹಾಕೋ ಬರ್ತೀನಿ, ಆಮ್ಯಾಗ ನ ಹಿಡ್ಕು ನಮ್. ನೀನಾ? ನೀನು ಭುಜಂಗರಾವ್, ಲಕ್ಷ ಕೊಟ್ಟು ಪಂಕಜನ ಕೊಂಡ್ಕೊಂಡು ಕೋರ್ಟಲ್ಲಿ ನನ್ನ ಪರವಾಗಿ ಸುಳ್ಳು ಸಾಕ್ಷಿ ಹೇಳಿದಿ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ಇನ್ನೊಂದು ವಿಷಯ, ಈಗ ಏನೂ ಪಾಪ ಮಾಡದೆ ಇರೋ ಇನ್ನೊಂದು ಹುಡುಗಿನ ಯಾಕೆ ಸಾಯಿಸಿದೆ ಅಂತೇಳಿ ಗೊತ್ತಿಲ್ಲ. ಏನ್ ಜಾಸ್ತಿ ಮಾತಾಡ್ತಿದ್ದಿ? ಕುಡದಿಂಗೆ ಜಾಸ್ತಿ ಮಾತುಲ್ ಮಾತಾಡ್ತಿದ್ದೆ. ನಾನ್ ಯಾರನ್ನ ಕೊಲೆ ಮಾಡಿಲ್ಲ. ಗೊತ್ತಿಲ್ದತ್ತಿರೋ ಮಾತಾಡ್ತಾ ಇದೀಯಾ? ಕೊಲೆ ಮಾಡಿದ್ರೆ ಅಲ್ಲ ಗೊತ್ತಾಗೋದು, ನಾನ್ ಯಾರನ್ನ ಸಾಯಿಸಿಲ್ಲ. ಆ ಹೌದಾ? ಹಾಗಾದ್ರೆ ನನ್ನ ಜೊತೆ ಬಾ. ಅಲ್ಲಿ ನೋಡು, ಅವಳನ್ನ ಹತ್ಯೆ ಮಾಡಿಲ್ಲ ಅಂತ್ಯಾ? ನಾನು ಕೊಲೆ ಮಾಡೋಡವೇನು? ನನ್ನ ಸ್ವಪ್ನನ ನಾನೇ ಕೊಲೆ ಮಾಡ್ತೀನಿ. ನೋ, ನಾನೀಗ ಕೊಲೆ ಮಾಡಿಲ್ಲ, ನಂಗೇನ್ ಸಂಬಂಧ ಇಲ್ಲ. ನೀನು ಹೇಳಿದ್ದಂತ ಮಾತ್ರಕ್ಕೆ ಚಟ್ಟ ಕೊಟ್ಟು ನಂಬುತ್ತೆ ಅನ್ಕೊಂಡಿದ್ಯಾ? ಈ ಮನೆ ನಿಂದು, ಈ ಬೆಡ್ರೂಮ್ ನಿಂದು, ಈ ಮಂಚ ನಿಂದು, ಇಲ್ಲಂತೀಯಾ? ಅಷ್ಟು ಮಾತ್ರ ನಾನು ಹಂತಕ್ಕೂ ನೇಕಾಗ್ತೀನಿ. ನೀನ್ ದುಡ್ಡು ಕೊಟ್ಟು ಕರ್ಕೊಂಬಂದ ಪಂಕಜ ಮೇಲೆ ಮೋಜು ತೀರೋಗಿದೆ. ಅವಳು ನಿನ್ನ ಬದುಕಿಗೆ ಅಡ್ಡು ಬರಬಾರ್ದಂತಿದ್ಯಾ? ಅದಕ್ಕೆ ಚುಚ್ಚಿ ಸಾಯಿಸಿದ್ಯಾ? ಅದಕ್ಕೆ ಸಾಕ್ಷಿಯಾಗಿ
ಆ ಕತ್ತಿ ಮೇಲೆ ನಿನ್ನ ಬೆರಳಿನ ಅಚ್ಚ ಇದೆ. ಹಾಗಾದ್ರೆ ಈಗ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಅಂತಿದ್ಯಾ? ನೋ, ಇದೆಲ್ಲ ಮೋಸ, ದಗ. ನಿನ್ನಂಗೆ ಅನ್ಯಾಯ ಅಪದ್ದಲ್ಲಿಂತ ವಿಷಯ ಒಲೆದೆಗಿರ್ಕಿಸ್ಬೇಕಂತ ನೋಡ್ತಾ ಇದ್ದಿ. ಹೌದು, ಅದು ನಿನ್ನಿಂದನೇ ಕಲ್ತ ವಿದ್ಯೆ. ಸುಳ್ಳಿಂದ ಅನ್ಯಾಯವಾಗಿ ಆವತ್ತು ನನ್ನ ಜೈಲು ಪಾಲು ಮಾಡಿದ್ಯಾ. ಇವತ್ತು ಅದೇ ಪದ್ಧತಿಯಲ್ಲಿ ನೀನು ನೇಣ್ಗಂಬ ಆಗ್ತಾ ಇದೆಯಾ ಭುಜಂಗರಾವ್? ನೇಣ್ಗಂಬ ಆಗ್ತಾ ಇದೆಯಾ? ನೋ, ನಂಗೆ ಉರಿ ಶಿಕ್ಷೆ ಬೀಳಂಗಿಲ್ಲ. ನಾನು ಉರಿ ಕಂಬಕ್ಕಂಗಿಲ್ಲ. ಓಡೋಗ್ತೀನಿ, ಚಟ್ಟವಲಿಂದ ದೂರ ಓಡೋಗ್ತೀನಿ. ಐ ವಿಲ್ ರನ್ ಅವೇ ಫ್ರಮ್ ದಿ ಲಾ. ಐ ವಿಲ್ ರನ್ ಅವೇ ಫ್ರಮ್ ದಿ ಲಾ. ಈ ಭುಜಂಗರಾವ್ ಆಕ್ಸಿಡೆಂಟ್ ವಿಷಯದಲ್ಲಿ ಸಂದೇಹ ಬೀಳಡವು అనవసరం ಮಿಸ್ಟರ್ ವಿಜಯ್. ಸಾಕ್ಷಾಲ್ನ ಹಿಡ್ದು ಜರುಗಿದ ಆಕ್ಸಿಡೆಂಟ್ ವಿಧಾನನ ಬಿಟ್ಟು ಅದು ಭುಜಂಗರಾವ್ ಟೆನ್ಷನ್ ಬೀಳಡವೆಲ್ಲ ನಡೆದಿದೆ ಕಾಣ್ತೈತೆ. ಬಟ್ ಒನ್ ಥಿಂಗ್ ಸರ್, ಈ ಪ್ರಮಾದದ ಹಿಂದ್ಗಡೆ ಪರಶುರಾಮ್ ಕೈ ಇದೆ ಅಂತೇಳಿ ಅನಿಸ್ತಾ ಇದೆ. ಯು ಆರ್ ಮಿಸ್ಟೇಕನ್. ಗುರ್ಕ ಸಾಕ್ಷನ ಹಿಡ್ದು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿದ್ದು ಭುಜಂಗರಾವ್ ಒಬ್ಬನೇ. ಕಂಟ್ರೋಲ್ ಬಿಟ್ಟು ಅವ್ನು ಡ್ರೈವ್ ಮಾಡೋದು ಸಾಕ್ಷನ ನೋಡಿದ್ರೆ. ಸರ್, ಸಾಕ್ಷಿ ಆಧಾರಗಳು ಎಷ್ಟಿದ್ರು ಭುಜಂಗರಾವ್ ಸಾವಿಗೆ ಪರಶುರಾಮನೇ ಅಂತ ಹೇಳ್ತಾ ಇದ್ದೀನಿ. ಅಷ್ಟೊಂದು ವೇಗವಾಗಿ ಆತ ಕಾರ್ಯದಕ್ಕೆ ಓಡಿಸಿದ. ಯಾರಿಗೆ ಭಯ ಬಿದ್ದು ಆತ ಅಷ್ಟೊಂದು ಆಂದೋಳವಾಗಿ ಹೋದ? ಅಸಲು ಅವ್ರ ಮನೇಲಿದ್ದ ಹುಡುಗಿ ಏನಾದ್ಲು, ಎಲ್ಲಿಗೋದ್ಲು? ಒಳಿ ನಡಿ. 3 ಗಂಟೆ ಅವನಿಗೆ ಕಾಮ್ದಿಲ್ಲದಿಂಗೆ ನಮ್ ಬಾಸ್ ನಿನ್ನ ಬ್ಯಾರೆ ಊರಿಗೆ ಕೊಟ್ಟು ಕಳ್ಸ್ಬಿಡ ಅಂತಾನೆ ಹೇಳ. ಆ ಏರ್ಪಾಟೆಲ್ಲ ಪೂರ್ತಿ ಆಗೊಂಡು ನಿಲ್ಲೇ ಇರಿ. ಸಲಾಂ ಜಾಕಿ ಸಾಬ್, ಸಲಾಂ. ಬನ್ನಿ. ನಿನ್ನಮ್ಮೆ ಚೆಮ್ಮ ಚಕ್ಕೆ. ನಾನು ಜೈಲ್ ಪಾಲಾಗೋಡೋ ಕಾರಣವಾಗಿದ್ದ ಇನ್ಸ್ಪೆಕ್ಟರ್ ವಿಜಯ್ನ ಅವನ್ಗೆ ನಮ್ ಬ್ಯಾಗೆ ಹಿಂಟು ಕೊಟ್ಟಿದ್ದ ಪರಶುರಾಮ್ನ ಬಿಟ್ಟು ಬಿಡಬಾರ್ದು ಮಸ್ತಾನ್. ಅವ್ರಿಬ್ಬರನ್ನ ಜಾಯಿಂಟ್ಗೆ ದೆಬ್ಬೆ ತೀಬೇಕು. ಅದರ್ಕೇನೈತೆ ಸಾಬ್, ನೀನ್ ಅನ್ಕೊಂಡ್ರೆ ಅರ್ಧ ನಾರಿಸ್ಬೇನ ಕೂಡ ಬಿಡಿಸಿಬಿಡ್ತಿ. ಅದಕ್ಕೆ ಮಸ್ತಾನ್, ಇವತ್ತುಲಿಂತ ಅವ್ರಿಬ್ಬರನ್ನ ಒಂದು ಕನ್ನಾಕಿಕ್ಕಬೇಕು. ಚಾಸ್. ಜೈಲಿಂದ ಹೊರಗಡೆ ಬಂದ್ಮೇಲೆ ಸಾಕ್ಷ್ಯ ಇಲ್ಲದ ವಿಧವಾಗಿ ಭುಜಂಗರಾವ್ ಸಾವಿಗೆ ಕಾರಣ ಆಗಿದ್ದಾನೆ ಈ ಪರಶುರಾಮ್. ನನ್ನ ಊಹ ನಿಜ ಆದ್ರೆ ಇನ್ನು ಅವನು ಮುಂದಿನ ಲಕ್ಷ್ಯ ಅಮ್ಮ ಪದ್ಮಾವತಮ್ಮ, ಮಗಳಿಗೆ ಕಲೆಕ್ಟರ್ ಸಂಬಂಧ ತರ್ತಿರೋದು ನಮ್ಗೆಲ್ಲ ತುಂಬಾನೇ ಸಂತೋಷವಾಗಿದೆ. ಎಲ್ಲ ದೇವ್ರ ಕರುಣೆ ರೀ. ಹೌದಮ್ಮ, ನಿಜವೇ. ಮತ್ತೆ ಏನ್ SP ಸಾಬ್ರೆ ಹಠಾತ್ತಾಗಿ ಹಿಂಗ್ ಬಂದಿದ್ದೀರಾ? ನಿನಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು ಪಂಕಜ. ಪಂಕಜ ಹೆಸರು ಬೇಡ ಸಾಬ್ರೆ, ಈಗ ಪದ್ಮಾವತಿ ಅನ್ನೋ ಹೆಸರಲ್ಲಿ ಮರ್ಯಾದೆಗೆ ಬದುಕ್ತಿದ್ದೀನಿ. ವಿಷಯ ಏನು ಹೇಳಿ. ಪರಶುರಾಮ್ ಜೈಲಿಂದ ರಿಲೀಸ್ ಆಗಿದ್ದಾನೆ. ಪರಶುರಾಮ್? ಅಷ್ಟೇ ಅಲ್ಲ, ಭುಜಂಗರಾವ್ ಸಾವಿಗೆ ಆತನೇ ಕಾರಣ ಅಂತೇಳಿ ನಾನು ಅನುಮಾನ. ಶುಭವಾಗಿ ನನ್ನ ಮಗಳು ಮದ್ವೆ ಮಾಡ್ಬೇಕಾದ್ರೆ ಈ ವಿಷಯ ಏನು SP ಅವ್ರೆ? ಈಗ ಏನಾಗತ್ತೋ ಏನೋ. ನಿನ್ನ ಮನೆ ಸುತ್ತ ನಮ್ ಜನರು 1,000 ಜನ ನಿಂತಿದ್ದಾರೆ. ಆತ ಇಲ್ಲಿಗೆ ಬರೋದು ಅಸಾಧ್ಯ. ಸಾಬ್ರೆ, ನಾನು ಪಂಕಜ ಅನ್ನೋ ಹಳೆ ಹೆಸರು, ಹಳೆ ಜೀವನನ ಪೂರ್ತಿಯಾಗಿ ಅಳಿಸಿದ್ದೀನಿ. ಮರ್ಯಾದೆಯಾಗಿ ಬದುಕ್ತಿದ್ದೀನಿ. ಈ ಸಮಾಜದಲ್ಲಿ ಒಂದು ಗೌರವ ಸ್ಥಾನ ಪಡೆದಿದ್ದೀನಿ. ಈ ಮದುವೆಗೆ ಬಂದಿರೋ ಯಾರಿಗೂ ನನ್ನ ಕತ್ತಲ್ ಜೀವನದ ಬಗ್ಗೆ ಏನೂ ಗೊತ್ತಿಲ್ಲ. ಅದಕ್ಕೆ ನನ್ನ ಒಬ್ಳೆ ಮಗಳಾದವಳು ಗೌರವ ಮರ್ಯಾದೆ ಇರೋ ದೊಡ್ಡ ಮನೆ ಸೊಸೆ ಆಗ್ತಿದ್ದಾಳೆ. ಈ ಸ್ಥಿತಿಯಲ್ಲಿ ಆ ಪರಶುರಾಮ್ ಇಲ್ಲಿಗೆ ಬಂದ್ರೆ ನನ್ನ ಚರಿತ್ರೆ ಗೊತ್ತಾಗತ್ತೆ. ನನ್ನ ಮಗಳ ಮದ್ವೆ ನಿಂತೋಗ್ಬೋದು. ಅದಕ್ಕೆ SP ಅವರೇ, ಈ ರಾತ್ರಿಗೆ ಆ ಪರಶುರಾಮ್ ಇಲ್ಲಿಗೆ ಬರದೆ ನೋಡಿ. ನನ್ನ ಮಗಳ ಕುತ್ತಿಗೆಗೆ ತಾಳಿ ಬಿದ್ಮೇಲೆ ಅವನ್ ಏನ್ ಮಾಡಿದ್ರು ಚಿಂತೆ ಇಲ್ಲ, ಭಯ ಇಲ್ಲ. ನೋಡು, ನಿನ್ನ ಅನವಸರವಾಗಿ ಅವಸರ ಬೀಳ್ಬೇಡ. ನಿನಗೆ ಧೈರ್ಯಂಗೆ ಇರುತ್ತಂದ್ರೆ ನಾನು ಮದುವೆ ಆಗೋರಿಗೆ ಇಲ್ಲೇ ಇರ್ತೀನಿ. ಆ ಕೆಲಸ ಮಾಡಿ ಸಾಬ್ರೆ, ಜೀವನ ಪೂರ್ತಿ ನಿಮ್ಗೆ ಋಣ ಆಗಿರ್ತೀನಿ. ಹಲೋ, ಯಾರು? SP ಅವ್ರು ಬೇಕಾ? 1 ನಿಮಿಷ ಇರ್ರಿ. ಹಲೋ, ಯಾರು? ಆಶಾನಾ? ಏನಾಯ್ತಮ್ಮ? ಯಾಕೆ ಅಳ್ತಾ ಇದೆಯಾ? ನಿನ್ನ ಅತ್ತಿ ಇನ್ನೂ ಬಂದಿಲ್ವಾ?
ಮೈ ಗಾಡ್, ನಾನು ಈಗಲೇ ಬರ್ತಾ ಇದ್ದೀನಿ. ದೇವ್ರೆ, ಬದುಕೆಲ್ಲ ತಪ್ಪು ಪಾಪಗಳು ಮಾಡಿದ್ದಕ್ಕೆ ನನ್ನ ಶಿಕ್ಷೆ ಮಾಡು. ನನ್ನ ಎಷ್ಟಾದ್ರೂ ಶಿಕ್ಷಿಸು, ಆದ್ರೆ ನನ್ನ ಮಗಳನ್ನ ಮಾತ್ರ ಕಾಪಾಡು. ಅವಳು ಮದ್ವೆ ಮಾಡ್ಕೊಂಡು ಯಾವ ಅಡ್ಡಿ ಆತಂಕ ಇಲ್ಲದೆ ಸಂತೋಷವಾಗಿರೋ ತರ ನೋಡು ತಂದೆ. ಪ್ರಾರ್ಥನಾ ಸಾಕೇಳು ಪಂಕಜ. ಪಾಪ ಮಾಡಿದ ನಿನ್ನಂತ ಪತಿವ್ರತೆ ಕಣ್ಣಲ್ಲಿ ನೀರು ನೋಡ್ತಾ ಇದ್ರೆ ಮರುಭೂಮಿಯಲ್ಲಿ ಮಳೆ ಬಿದ್ದ ಹಾಗೆ ಬಹಳ ಆಶ್ಚರ್ಯ ಆಗ್ತಿದೆ ಪಂಕಜ. ಪರಶುರಾಮ್ ಅವ್ರೆ, ಹೆಸರು ಗುರ್ತಿದೆ ಅಲ್ಲ, ಪತಿವ್ರತೆ ಪಂಕಜ. ಸಮಾಜದಲ್ಲಿ ಹೈ ಕ್ಲಾಸ್ ಸೊಸೈಟಿ ಸಂಬಂಧ ಫ್ಯಾಮಿಲಿಗೆ ಮಾರಿ ಹೋದ್ಮೇಲೆ ನನ್ನ ಮರ್ತು ಹೋಗಿದೇನೋ ಅನ್ಕೊಂಡಿದ್ದೆ, ಆದ್ರೆ ಗುರ್ತಿದ್ದೀನಿ ಅಂತ ಅರ್ಥ. ಪಂಕಜ, ಸಂಘದಲ್ಲಿ ಗೌರವ ಪ್ರತಿಷ್ಠೆ ಇರೋ ಆ ಕಲೆಕ್ಟರ್ಗಾರ್ ಕುಟುಂಬಕ್ಕೆ ನೀನು ಯಾರು, ನಿನ್ನ ಹಳೆ ಚರಿತ್ರೆ ಏನಂತೇಳಿ ಗೊತ್ತಾದ್ರೆ ನಿನ್ನ ಮಗಳ ಮದುವೆ ನಡೆಯುತ್ತೆ ಅನ್ಕೊಂಡಿದ್ಯಾ? ನಡೆಯಲ್ಲ. ಆಮೇಲೆ ನಿನ್ನ ಮಗಳ ಜೀವನ ಚೆನ್ನಾಗಿರುತ್ತಂತಿದ್ಯಾ? ಇರಲ್ಲ. ನಿನ್ನ ಹೊಗಳಿಕೆಯಿಂದ ಈ ಸಮಾಜ ಸುಮ್ಮನೆ ಆಗುತ್ತಂತ್ಯಾ? ಸಾಬ್ರೆ, ನಿಮ್ ಕೈ ಮುಗಿತೀನಿ. ನನ್ ಮಗಳಿಗೇನು ಗೊತ್ತಿಲ್ಲ, ಅವಳಿಗೆ ಯಾವ ಪಾಪನೂ ತಿಳಿದಿಲ್ಲ. ಅವಳ ಜೀವನ ಹಾಳು ಮಾಡ್ಬಿಡ್ರಿ ಸಾಬ್ರೆ. ಎಷ್ಟು ಚೆನ್ನಾಗಿ ನಡೆಸ್ತಾ ಇದೀಯಾ. ಹೌದು ಹೇಳು, ನಡ್ಸೋದು ಮನುಷ್ಯನ ನಂಬಿಸೋದು ನಿನ್ನ ಹುಟ್ಟಿದಾಗಲೇ ಇದೆ. ಹಿಂಗ ನಾಟಕ ಮಾಡಿ ಆವತ್ತು ಕೋರ್ಟಲ್ಲಿ ನನ್ನ ಮೇಲೆ ತಪ್ಪಾಕಿದ್ಯಾ. ಒಂದು ಹೆಣ್ಣಾಗಿದ್ದು ಅರಿವಿಲ್ಲಾರ್ದೆ ದುಡ್ಡಿನ ಆಸೆಗೋಸ್ಕರ ಒಬ್ಬ ನಿರಾಪರಾಧಿಯನ್ನು ಜೈಲು ಪಾಲು ಮಾಡಿದ್ಯಾ. ಜೈಲಿಗೆ ಹೋಗಿದ್ದು ನನ್ನ ಕತೆ ಮುಗಿತು ಅನ್ಕೊಂಡಿದ್ಯಾ. ಆದ್ರೆ ಮತ್ತೆ ಆವಿಂತರ ವಿಷಯ ಇಟ್ಕೊಂಡು ಈ ಪರಶುರಾಮ ಬರ್ತಾನ ಅನ್ಕೊಂಡಿರ್ಲಿಲ್ಲ ಅಲ್ಲ, ಹೌದಾ? ಸಾಬ್ರೆ, ನೀವ್ ಏನ್ ಹೇಳಿದ್ರೆ ಅದನ್ನ ಮಾಡ್ತೀನಿ. ಬೇಕಂದ್ರೆ ನನ್ ಮಗಳ ಮದ್ವೆ ಆಗಿದ ತಕ್ಷಣ ಕೋರ್ಟ್ ಅಲ್ಲಿ ನಿಂತ್ಕೊಂಡು ಅವತ್ ನಾನು ಹೇಳಿದ್ದು ಸುಳ್ಳು ಅಂತ, ದುಡ್ಡುಗೋಸ್ಕರ ನಿನ್ನ ದೋಷಿ ಮಾಡ್ದೆ ಅಂತ ಒಪ್ಕೋತೀನಿ ಸಾಬ್ರೆ. ಬೇಕಾಗಿಲ್ಲ ಪಂಕಜ, ಬೇಕಾಗಿಲ್ಲ. ಆವತ್ತು ನೀನ್ ಸುಳ್ಳು ಹೇಳಿದ್ರಿಂದ ನಾನು ಅನುಭವಿಸಿದ 3 ವರ್ಷ ಜೈಲ್ ಶಿಕ್ಷೆ ಅಳಿಸೋಗಲ್ಲ. ನನ್ನ ಜೀವನದಲ್ಲಿ ಆ 3 ವರ್ಷ ಬಿಟ್ಟೋದಂಗೆ. ಇವತ್ತು ನಿನ್ನ ಮಗಳ 3 ಗಂಟೆ ಬಿಚ್ಚೋಗುತ್ತೆ. ಬೇಡ ಸಾಬ್ರೆ, ಆ ಕೆಲ್ಸ ಮಾತ್ರ ಮಾಡ್ಬೇಡಿ. ಸಾಬ್ರೆ, ನನ್ ಕಣ್ಣೀರಿಂದ ನಿಮ್ ಕಾಲ್ ತೊಳಿತೀನಿ. ನನ್ ಮಗಳ ಜೀವನ ಹಾಳು ಮಾಡ್ಬೇಡಿ, ಅನ್ಯಾಯ ಮಾಡ್ಬೇಡಿ. ಅರ್ಧರಾತ್ರಿ ಕೊಲೆಗಳು, ಕೊಲೆ ಸಾಯಿಸೋದು ನಂಬುಗಕ್ಕೆ. ಅವಳು ಮಧುರೆ ರಾತ್ರಿಗಳು, ಅವಳು ಮಧುರ ರಾತ್ರಿಗಳು. ಇದೇನೋ ಗಿಟ್ಟುಬಾಟಾಗದಂಗೈತೆ. ಆಶಾ, ಆಶಾ, ಏನ್ ಸರ್ ಏನಾಗಿದೆ? ನಿಮ್ಮ ಅಮ್ಮ ಅವರ ಆಶೆಯಲ್ಲಿ? ಅವ್ರಿಬ್ರು ಮಧ್ಯಾಹ್ನ ಬಜಾರ್ಗಂತ ಹೋಗ್ಯಾರ ಸರ್. ಲಕ್ಷ್ಮಿ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ? ಶಾಪಿಂಗ್ ಹೋಗಿ ಅಲ್ಲಿಂದ ಮೂರ್ತಿ ಅಂಕಲ್ ಮನೆಗೆ ಹೋದ್ರಿ. ಮತ್ತೆ ಹಾಗಾದ್ರೆ ನನಗೆ ಫೋನ್ ಮಾಡಿದ್ದೆ ಯಾರು? ನಾವೇನ್ ಮಾಡಿಲ್ಲ ಅಣ್ಣಯ್ಯ. ಹಾಗಾದ್ರೆ ಇದಕ್ಕೆ ಕಾರಣ? ಮೈ ಗಾಡ್, ಏನು ಅಂದ್ರೆ ಅಮ್ಮ, ಏನಾಯ್ತಮ್ಮ? ಅಮ್ಮ, ಸೆಟ್. ನೋಡಿದ್ರ ರೀ, ಗಟ್ಟಿ ಮುಟ್ಟಾಗಿದ್ದವ್ರಿಗೆ ಗುಂಡಿಗೆ ನೋವು ಬರೋದೆಂತ, ಮದ್ವೆ ನಿಂತೋಗೋದೆಂತ. ಹೌದಮ್ಮ, ಪಾಪ ಏನಾಗುತ್ತೋ ಏನೋ. ನನ್ನ ಮೇಲೆ ದ್ವೇಷ ಬೆಳೆಸಿ ವಿಷಯ ಕರ್ಸೋ ನಿನ್ನ ನಾಟನ ಮುಗಿಸ್ಬೇಕಂತೇಳಿ ಬಂದಿದ್ದೀನಿ ಪರಶುರಾಮ್. ಚಟ್ಟ ವಿರುದ್ಧವಾದ ಕೆಲಸ ನಾನೇನು ಮಾಡಿಲ್ಲ SP ಸಾರ್. ಆ ಮಾತು ನಿನ್ನ ಬಾಯಿಯಿಂದ ಬರುತ್ತಂತೇಳಿ ಮೊದಲೇ ಗೊತ್ತು ಪರಶುರಾಮ್. ಅದಕ್ಕೆ ನಾನೀಗ SP ಆಗಿ ಬಂದಿಲ್ಲ. ಚಟ್ಟವನ್ನು ಅನುಸಾರ ಮಾಡಿ ರೂಲ್ಸ್ ಪ್ರಕಾರ ನಡಿಬೇಕಂತೇಳಿ ನನಗಿಲ್ಲ. ಕಾರಣ, ರಾಜೀನಾಮೆ ಅನ್ನೋ ಕತ್ತರೆಯಿಂದ ನನ್ನ ಕೈಗೆ ಇರೋ ಚಟ್ಟವನ್ನು ಕತ್ತರಿಸ್ತೀನಿ. ಐಸಿ. ಹಾಗಾದ್ರೆ ಚಂದದ ಗೊಂಬೆ ನಿನ್ ತಂಗಿ ಹೇಗಿದ್ದಾಳೆ? ಶಡಾಪ್. ಅರ್ಜೆಂಟ್ ಆಗಿ ಎಲ್ಲರೂ ಕ್ಲಬ್ ಖಾಲಿ ಮಾಡಿ.
ಏನ್ ವಿಜಯ್, ಏನಿ ಕೆಲಸ? ನನ್ನ ಹತ್ರ ಬಾ. ಏನ್ ವಿಜಯ್, ರಾಜೀನಾಮಾ ಕೊಡ್ತಿದ್ದೆ? ನೀನ್ ಕೊಡ್ಬೇಕನ್ಕಿದ್ದ ಈ ಕಾಯ್ತಾ ರಾಜೀನಾಮಾ ಅಲ್ಲ ವಿಜಯ್, ಆಲೋಚನೆ ಇಲ್ಲ. ನೀನ್ ಆವೇಶಕ್ಕೆ ಒಂದು ಗೊಬ್ಬ ಗುರ್ತು. ಪರಶುರಾಮ್ ಬಾಗೆ ಪದೇ ಪದೇ ಆಲೋಚಿಸಿ ನೀನ್ ಮತ್ತಿಲ್ಲದಂತರ ತಯಾರಾಗ್ತಿದ್ದೆ. ಹೌದು ಸರ್, ನಾನು ಮತಿ ಇರ್ಲಾರ್ದೇನೆ ಆಲೋಚನೆ ಮಾಡ್ತಾ ಇದ್ದೇನೆ. ಅನುಕ್ಷಣ ರಾತ್ರಿ ಆಗ್ಲತ್ತು ಅವನ ಪರವಾಗಿ ಆಲೋಚನೆ ಮಾಡ್ತಾ ಇದ್ದೇನೆ. ಅನುಕ್ಷಣ ಪರಶುರಾಮನೇ ಬರ್ತಾ ಇದ್ದಾನೆ. ವಿಜಯ್, ಸಾರಿ ಸರ್, ನನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ನನ್ನ ತಂಗಿ ಜೀವನದಲ್ಲಿ ಅವನ ಆಟ ಆಡ್ತಾ ಇದ್ದಾನೆ. ಅದಕ್ಕೆ ಆವೇಶ ತಡ್ಕೊಳ್ಳಾರ್ದೆ ಕರ್ತವ್ಯವನ್ನು ಬಾಧ್ಯತೆಯನ್ನು ಮರ್ತೋಗಿ ಆ ನೀಚ ವಿಷಯದಲ್ಲಿ ಅವಸರ ಬಿದ್ದೀನಿ. ವಿಜಯ್, ಆಶಾ ನಿಂಗೊಂದು ತಂಗಂದ ಅನ್ಕೊಂತಿದ್ದೆ. ನಂಗೆ ಮಗಳ ಥರ ಕೂಡ. ಆ ಹುಡುಗಿ ಬ್ರತಕ್ಕೂ ಭವಿಷ್ಯತ್ತು ಬ್ಯಾಗೆ ನೀನೆಷ್ಟು ಆವೇದ ಬೀಳ್ತಿದ್ದೋ ನಂಗೆ ಗೊತ್ತು. ನೋಡು, ಇಷ್ಟವರೆಗೆ ಆ ಭುಜಂಗರಾವ್ ಸತ್ತೋಗಿದ್ದ ಅದು ಆಕ್ಸಿಡೆಂಟ್ ಅಂತ ಕೇಳಿ ನಾನು ನಂಬಿದ್ದೀನಿ. ಆದ್ರೆ ಇವಾಗ ಪಂಕಜಮ್ನ ನೋಡಿದ್ರೆ ನಂಗೆ ಇವಾಗ ಇವೆಲ್ಲ ಹಿಂದಿಗೆ ಆ ಪರಶುರಾಮ್ ಕಮ್ಮಿ ಆಯ್ತಂತ ನಂಗೆ ಅನಿಸ್ತೈತೆ. ಎಷ್ಟು ಬೇಗ ಆದ್ರೆ ಅಷ್ಟು ಅವ್ನ ನೇರ ಮಾಡಿ ಅವ್ನ ಕೈಲಿಗೆ ಸಂಖ್ಯೆಲು ಬೀಳ್ದಂಗೆ ಅರೆಸ್ಟ್ ವಾರೆಂಟ್ ಜಾರಿ ಮಾಡೋ ಏರ್ಪಾಟ್ ಮಾಡ್ತೀನಿ. ಒಂದೇ ದೆಬ್ಬಗೆ 2 ಪಿಟ್ಟೆಗಳು. ನಿನ್ನಮ್ಮೆ ಚಮ್ಮ ಚಕ್ಕೆ ಮಸ್ತಾನ್ ಸಾಬ್. ಇವಾಗ ನಮ್ ಕತೆ ನಡೆಸಬೇಕು. ಹೇಳ್ರಿ ಸಾಬ್, ವಿಜಯ್ಗಾನ ತಂಗಿನ ಎತ್ಕೊಂಡೋಗಿ ಕಕ್ಕ ವಿಕಲಂ ಮಾಡ್ತೆ ಅಂತ ನೀವು ಪರಶುರಾಮ್ ಚಾಲೆಂಜ್ ಮಾಡ್ಯಾನೆ. ತಿಳಿವಿಗೆ ಅವಳನ್ನ ನಾವು ಎತ್ಕೊಂಡೋದ್ರೆ ಅದು ಪರಶುರಾಮ್ ಕೆಲ್ಸ ಅಂತ ಕೇಳಿ ವಿಜಯ್ಗಾನ ಅನ್ಕೊಂತಾನೆ. ಆಮ್ಯಾಗೆ ಅವ್ರಿಬ್ರು ಹೊಡ್ಕೊಂಡ್ ಸಾಯ್ತಾರೆ. ಲಕ್ಷ್ಮಿ, ನೀವು ಊಟಿಗೆ ಗೆಸ್ಟ್ ಹೌಸ್ಗೆ ಇಳಿದ್ಮೇಲೆ ಫೋನ್ ಮಾಡಿ. ಆಶಾ, ಅಲ್ಲಿ ನಿಮಗೆ ಯಾವ ಭಯನೂ ಇಲ್ಲಮ್ಮ. ಅಣ್ಣಯ್ಯ, ನೀನಿಲ್ದೆ ಅತ್ತಿಗೆ ನಾನು ಒಬ್ಬಂಟಿಯಾಗಿರ್ಬೇಕಂದ್ರೆ ಎಷ್ಟೇ ಅಂದ್ರು ಯಾಕೋ ಭಯ ಆಗ್ತಿದೆ ಅಣ್ಣಯ್ಯ. ಹುಚ್ಚು ಹುಡುಗಿ, ನಾನಿರುವಾಗ ನಿಮಗೆ ಭಯ ಯಾಕಮ್ಮ? ಯಾವ ಪ್ರಮಾದನೂ ಬರಲ್ಲ. ನಿಜವೇ ಅಮ್ಮ, ಏನನ್ನ ಪ್ರಮಾದ ಬಂದ್ರೆ ಪೊಲೀಸ್ ಆಫೀಸ್ ತರ ನಿಮ್ಮ ಅಣ್ಣನ ಬೈ ಬೀಳ್ಬೇಕಾಗ್ಲಿ. ನಿಂಗೇಕಮ್ಮ ಭಯವು? ಕುಕ್ಕು, ನಾನೇವಾಗ ಬೈ ಬೀಳ್ದಿಲ್ಲಮ್ಮ. ಸ್ವಲ್ಪ ಹೊತ್ತು ನಿನ್ ಬಾಯಿ ಮುಚ್ತೀಯಾ? ಇನ್ನು ನಾವು ಓಡ್ತಿರ್ರಿ. ಆಶಾ, ರೆಡಿಮಾ? ಅಮ್ಮ, ನಿಮ್ಮ ಆರೋಗ್ಯ ಜಾಗ್ರತೆ ನೋಡ್ಕೊರಮ್ಮ. ಬಿಡ್ತಲ್ಲ, ಇನ್ನು ನಾವು ಚೆನ್ನಾಗೇ ಇರ್ತೀರಿ. ಬರ್ತೀವಿ ಅಣ್ಣಯ್ಯ. ಕೇಶವ ತನ್ನ ಹೆಂಡ್ತಿನ ತಂಗಿನ ಇಲ್ಲಿಂದ ದೂರ ಕಳಿಸಿ ನನ್ನಿಂದ ತಪ್ಪಿಸಿದನಂತೇಳಿ ಆ ವಿಜಯ್. ಆದ್ರೆ ಅವನ ತಂಗಿ ಆಶಾ ಈ ಪ್ರಪಂಚ ಕೊನೆ ಜಾಗಕ್ಕೋದ್ರು ಈ ಪರಶುರಾಮನ ಕೈಯಲ್ಲಿ ಉಳಿಯಲ್ಲ. ಹಲೋ ಮಿಸ್ಟರ್ ವಿಜಯ್, ನಿನ್ ಡಿಯರೆಸ್ಟ್ ಫ್ರೆಂಡ್ ಪರಶುರಾಮ್ ಮಾತಾಡ್ತಾ ಇದ್ದೀನಿ. ಪರಶುರಾಮ್, ನಿಂಗೆ ಪ್ರಾಣಕ್ ಪ್ರಾಣ ಆಗಿದ್ದ ನಿನ್ ತಂಗಿನ ಅರ್ಜೆಂಟ್గా ಕೆಡ್ಸ್ಬೇಕಂತ ಕೇಳಿ ಆಶಾ ಬೀಳ್ತಿದ್ದೀನಿ. ನೀನೇನ್ ಮಾತಾಡ್ಬೇಡ. ಬಾಯ್. ಹಲೋ, ಹಾ ನಾನೇ ರೀ. ಕ್ಷೇಮವಾಗಿ ಬಂದ್ರಿ. ಆಶಾ ಭಯ ಇಲ್ಲಾರ್ದೆ ಇರ್ತದೆ ಲಕ್ಷ್ಮಿ. ಧೈರ್ಯವಾಗೇ ಇದ್ದಾಳೆ. ನೀವು ಬೇಗ ಬಂದ್ರೆ ಅತ್ತಿಗೆ. ಅತ್ತಿಗೆ, 1 ಮಿನಿಟ್ ಅಂದ್ರೆ. ಲಕ್ಷ್ಮಿ, ಲಕ್ಷ್ಮಿ, ನಡಿ. ಆಶಾ, ಬಿಡು. ಆಶಾ, ಹೋಗ್ಲಿ. ಬಿಡು. ಆಶಾ, ಅತ್ತಿಗೆ, ಬಿಡು. ಏನು ಅಂದ್ರೆ? ಏನ್ ಲಕ್ಷ್ಮಿ, ಏನಾಯ್ತು? ಯಾಕಂಗರ್ಸ್ದೆ? ಏನು ಅಂದ್ರೆ, ಯಾರಿಂದ ತಪ್ಪಿಸ್ಕೋಬೇಕಂತ ಇಷ್ಟು ದೂರ ಬಂದ್ವೋ ಆ ನೀಚ ಪರಶುರಾಮ್ ಆಶಾನ ಎತ್ಕೊಂಡು ಹೋದರಿ. ಸ್ಟೂಪಿಡ್, ನೀನೇನು ಆಳ್ಬೇಡ, ನಾನು ಈಗಲೇ ಬರ್ತಾ ಇದ್ದೀನಿ. ಬಿಡು. 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 ಬಾಯ್, ನಿನ್ ಕೆಲಸ ನೋಡ್ತೀನಿ. ಬಾಯ್ ಮುಚ್ಚ್. ಬಾಸ್, ನೀವ್ ಹೇಳ್ದಂಗೆ ಆಶನ ಕಟ್ಟಿ ಬಿಸಾಕಿದ್ದೀನಿ. ವೆರಿ ಗುಡ್. ನಿನ್ ಬಾಗಿಲ್ಗೆ ಬೀಗ ಹಾಕೊಂಡು ವರಿಗೆ ವೇಟ್ ಮಾಡ್ಬಿಡಿ. ಆಶಾ, ನಿಂಗೆ ಈಶಾಲಿಂದ ಖುಷಿ ನಾನು ಕೊಡ್ತೀನಿ. ಕೇಶವ, ಏನ್ ಹೇಳಿದ್ ನೀನು? ನಿಜನಾ? ಹೌದು ಬಾಸ್. ಓದಿರ್ತಿದ್ರೆ ಅಲ್ಲರಿಕ್ತಿದ್ರೆ ಆಶನ ಜಾಗಿ ಕಾರ್ ತೆಗೆ ತಗೊಂಡು ನಾ ಕಲ್ಲನಿಂದ ನೋಡಿದ್ದೀನಿ. ಅರ್ಥ ಆಯ್ತು ಕೇಶವ. ಆ ಜಾಕಿ ಎತ್ತೇನೋ ಅವನು ತಪ್ಪು ಮಾಡಿ ಈ ಚಟ್ಟದ ದೃಷ್ಟಿಯಲ್ಲಿ ಆ ತಪ್ಪನ್ನು ನನ್ನ ಮೇಲೆ ಹಾಕೊಂಡಂತೇಳಿ ನೋಡ್ತಾ ಇದ್ದಾನೆ. ಕೇಶವ ಬಾಸ್, ಈ ಊಟಿಯಲ್ಲಿ ಆ ಜಾಕಿ ಉಂಡೆ ಸ್ಥಳ ಎಲ್ಲಿ? ಜೈ ಏಯ್, ನನ್ನ ಹೆಸರು ಹೇಳಿ ಕೆಟ್ಟ ಕೆಲಸ ಮಾಡ್ಬೇಕು ಅನ್ಕೊಂಡ್ರೆ ನಿನಗೆ ಯಾವ ಗತಿ ಬರುತ್ತೋ ನೋಡೋ.
ಯಾಕೆ ಕರ್ಕೊಂಡ್ ಬಂದಿದ್ಯಾ? ನಿನ್ ಜೀವನನ ನನ್ನ ಕೈಯಲ್ಲಿ ಬಂದಿ ಮಾಡಕ್ ಕರ್ಕೊಂಡ್ ಬಂದಿದ್ದೀನಿ. ನಿನ್ನ ದಮ್ಮಯ್ಯ ಅಂತೀನಿ, ದಯವಿಟ್ಟು ನನ್ನ ಬಿಟ್ಬಿಡು. ನೀನ್ ಕೈ ಮುಗಿದ್ರೆ ನಾನೇನ್ ಜಾಲಿ ಬೆಳಗ್ ದೇವ್ರಲ್ಲ. ಇಷ್ಟು ದಿನ ನಿನ್ ಹಿಂದೆ ಬಿದ್ದು ಬೆದರಿಸಿ ಅಂಜಿಸಿ ಆ ಜಾಕಿನ ಸಾಯಿಸಿ ನಿನ್ ಹಿಡ್ಕೊಂಡ್ ಬಂದಿದ್ದು ನಿನ್ನ ಬಿಡಕ್ಕೋಸ್ಕರ ಅಲ್ಲ, ನಿನ್ ಮೇಲೆ ನನ್ನ ದ್ವೇಷ ಕಕ್ಷೆ ತೀರ್ಸ್ಕೊಳಕ್ಕೆ. ಅಂದ್ರೆ ಅಂದ್ರೆ ನನ್ನ ಏನ್ ಮಾಡ್ತೀಯ? ಆಮೇಲೆ ನೀನೇ ನೋಡ್ತೀಯಲ್ಲ. ಪ್ಲೀಸ್ ನನ್ನ ನೀನು ಮಾಡ್ಬೇಡ, ನಿನ್ ದಮ್ಮಯ್ಯ. ನಿನ್ ಕೈ ಮುಗಿತೀನಿ, ಪ್ಲೀಸ್ ಪ್ಲೀಸ್. ಪಂಜರದಲ್ಲಿ ಸಿಕ್ಬಿದ್ದ ಗಿಳಿ ನೀನು, ನನ್ನ ಕೈಯಲ್ಲಿ ಹಾಳಾಗ್ಬೇಕು. ಬೇಡ 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 ದಮ್ಮಯ್ಯ, ಬೇಡ ಪ್ಲೀಸ್. ನೋ ಪ್ಲೀಸ್ ನೋ. My God. ಆಶಾ, ಆ ರಕ್ತ ಏನು? ನಿನ್ ಮೈ ಮೇಲೆ ಆ ರಕ್ತ ಏನು? ಒರೆಸು, ಆ ರಕ್ತ ಒರೆಸು. ಮಲ್ಲಿಗೆ ಹೂವಿನಂತ ಹೆಣ್ಣಿನ ಮೈ ಮೇಲೆ ಕೆಂಪು ರಕ್ತ ನನ್ನ ಕಣ್ಣಿಗೆ ಬಿದ್ರೆ, ನನ್ನ ರಕ್ಷಣೆ ಮಾಡಕ್ ಹೋಗಿ ತನ್ನ ಪ್ರಾಣನ ಒತ್ತಿಟ್ಟ ಕ್ಷಣದಲ್ಲಿ ನನ್ನ ರಾಧ ನೋವಿಂದ ಹಾಕಿದ ಕೂಗು ನನ್ನ ಹೃದಯದಲ್ಲಿ ಮತ್ತೆ ಕೇಳ್ತಾ ಇದೆ. ಆಶಾ, ಮತ್ತೆ ಕೇಳ್ತಾ ಇದೆ. ರಾಧೇನಾ? ರಾಧೆ ಯಾರು? ಒಂದೊಂದು ಕಾಲದಲ್ಲಿ ನನ್ನ ಅಮಾಯಕವಾದ ಬಾಳಲ್ಲಿ ಬಣ್ಣದ ಚಿಟ್ಟೆ ನನ್ನ ರಾಧ. ಹೂವಿನ ತರ ದೀಪದ ತರ ನನ್ನ ಬಾಳಲ್ಲಿ ನಿಂತು ಪ್ರೀತಿ ಅಂದ್ರೆ ಏನು ಅಂತೇಳಿ ನನ್ನ ಮನಸ್ಸಿಗೆ ತಿಳಿಸಿದ ಒಂದು ಮಧುರ ಸ್ವಪ್ನ ನನ್ನ ರಾಧ. ಜೀವನ ಪೂರ್ತಿ ಕಲಸಿ ಇರ್ಬೇಕಂತೇಳಿ ನಾವು ದೇವ್ರ ಎದುರಿಗೆ ಆರಾಮರ್ಸ್ಕೊಂಡ್ರ ನಮ್ಮನ್ನ ಗುಡಿಯಿಂದ ಹೊರಗಡೆ ಕಾಲಿಟ್ಟ ಮರುಕ್ಷಣದಲ್ಲೇ ಒಬ್ಬ ರೌಡಿ ತುಪಾಕಿ ಗುಂಡು ನನ್ನ ರಾಧನ್ ದೂರ ಮಾಡ್ತು. ರಾಧ ದೂರ ಆಗಿದ್ದಕ್ಕೆ ಅಮಾಯಕ ಬದುಕ್ತಿದ್ದ ನಾನು ಪರಶುರಾಮನಾಗಿ ವಿಷವಾಗಿ ಮಾರಿ ಹೋಗಿದ್ದೀನಿ. ಆವಾಗ ನೀತಿನ ನಿಜಾಯಿತಿ ನಂಬಿದ ನನಗೆ ಒಂದು ರೂಪಾಯಿಗೆ ಮಾರಿಕೊಂಡಿದ್ದ ಹೆಣ್ಣಿನಿಂದ
ನಿಮ್ಮ ಅಣ್ಣ ನನಗೆ ನೇರಸ್ತ ಅಂತೇಳಿ ಮುದ್ರೆ ಹಾಕಿದ್ದಾನೆ. ಅದರಿಂದ ಮನುಷ್ಯನಿಂದ ರಾಕ್ಷಸನಾಗಿ ಮಾರಿಬಿಟ್ಟಿದ್ದೀನಿ. ಆಶಾ, ವಿಜಯ್ ನನ್ನ ಪ್ರಾಣಕ್ಕಿಂತ ಹೆಚ್ಚು. ನನ್ನ ನೋವು ಅವನಿಗೆ ತಿಳಿಯದೇ ಆಗಲಿ. ನನ್ನ ಕಷ್ಟಕ್ಕೆ ಸಹಾಯಕವಾಗಿದ್ದ ವಿಜಯ್ ನಾನು ಏನ್ ಕೇಳಿದ್ರು ನಾನು ಕೊಡಕ್ ಸಿದ್ಧ. ಲೇ ರಾಮು, ನಿನ್ ಹೃದಯ ತೆಗೆದು ಚಟ್ಟಾನಿ ಕೊಡು ಅಂದ್ರೆ ಸಂತೋಷವಾಗಿ ಕೊಡ್ತೀನಿ ಆಶಾ, ಸಂತೋಷವಾಗಿ ಕೊಡ್ತೀನಿ ಆಶಾ ಅಂತ ನನ್ನ ಅರ್ಥ ಮಾಡ್ಕೊಳ್ಳಾರ್ದೆ ಮಾಡ್ಲಾರ್ದ ತಪ್ಪನ್ನು ನನ್ನ ಮೇಲೆ ಹಾಕಿದ್ದಾನೆ. ಅದಕ್ಕೆ ವಿಜಯ್ ಮೇಲಿದ್ದ ಕೋಪದಲ್ಲಿ ನಿನ್ನ ಕೆಡ್ಸ್ಬೇಕು ಅನ್ಕೊಂಡಿದ್ದೀನಿ. ಆದ್ರೆ ನನ್ನ ಪ್ರೀತಿ ದೇವತೆ ಆದ ನನ್ನ ರಾಧಾ ಮೂರ್ತಿಯಾಗಿ ನಿಂತರನೇ ಇರೋದು. ನಿನ್ ನೋಡಿದ್ರೆ ನನ್ನ ರಾಧನ ಗುರ್ತು ಬಂದು ನಿನ್ಗೆ ಅನ್ಯಾಯ ಮಾಡೋದಕ್ಕೆ ನನ್ನ ಮನಸ್ಸು ಒಪ್ಕೊಂತಿಲ್ಲ. ಆಶಾ, ನಾನೊಂದು ನಿರ್ಣಯಕ್ಕೆ ಬಂದಿದ್ದೀನಿ. ವಿಜಯನ ಕಲಿಸಿ ಮನಸ್ಸಲ್ಲಿರೋ ಸ್ವಲ್ಪ ಕೋಪನ ಅವನ ಮೇಲೆ ತೀರಿಸ್ತೀನಿ. ನಿನ್ನ ಮಾತ್ರ ಏನು ಮಾಡಲ್ಲ. ಕೇಶವ ಬಾಸ್. ಆಶಾ, ನೀನ್ ಚೆನ್ನಾಗಿ ನೋಡ್ಕೋ. ಯಾರಿಂದನೂ ಪ್ರಮಾದ ಬರಬಾರ್ದು. ಓಕೆ ಬಾಸ್. ನಾನು ಹೋಗಿ ವಿಜಯನ್ ಕಲಿಸ್ತೀನಿ. ಏ ಜಾಕಿ, ಪರಶುರಾಮ್, ವಿಜಯ್, ನನ್ ಮೇಲೆ ದ್ವೇಷ ಇಟ್ಕೊಂಡು ಏನು ಗೊತ್ತಾಗದೆ ಇರೋ ನನ್ನ ತಂಗಿನ ಎತ್ಕೊಂಡೋಗಿ ದ್ವೇಷ ಮಾಡ್ತೀಯ. ಮನ್ಸನ್ನ ಕಲ್ಲು ಮಾಡ್ಕೊಂಡು ಸ್ನೇಹನ ಒಡೆದು ನಿನ್ನ ಅಂತು ಮಾಡ್ಬೇಕಂತೇಳಿ ಬಂದಿದ್ದೀನಿ. ವಿಜಯ್, ನೀನು ಸ್ನೇಹವನ್ನು ಯಾವತ್ತೂ ಒಡೆದಾಕಿದ್ಯಾ. ಜೀವನವನ್ನೇ ಅಡವಾಗಿಟ್ಟು ಈ ರಾಮನ್ನ ಜೈಲಿನ ಕಂಬಿ ಎಣಿಸಿದಾಗ ಮಾಡಿದಾಗಲೇ ನೀನ್ ನನ್ನ ಸ್ನೇಹಿತ ಅಲ್ಲಂತೇಳಿ ನಿರ್ಣಯ ಮಾಡ್ಕೊಂಡಿದ್ದೀನಿ. ನಿನ್ನ ಮೇಲೆ ದ್ವೇಷನ ಒಂದ್ ಹೆಣ್ಣು ಹುಡುಗಿ ಮೇಲೆ ತೋರ್ಸನಲ್ಲಿ ಪರಶುರಾಮ. ಅದಕ್ಕೆ ಆಗಿದ್ದಾಗ್ಲಿ ನಿನ್ನ ಅಂತು ನೋಡ್ಬೇಕಂತೇಳಿ ಬಂದಿದ್ದೀನಿ. ಪರಶುರಾಮ್, ನಿಂದ್ರು. ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿದ್ದೆ? ನಿಂದ್ರು. ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿದ್ದೆ? ಓಕೆ ಬಾಸ್.
ಪರಶುರಾಮ್ ಅಣ್ಣಯ್ಯ ನಿಲ್ಸು. ಆಶಾ ಕೈ ಬಿಡು. ಆ, ನಿನ್ ಜೀವನ ಹಾಳು ಮಾಡಿದ್ದ ಅವನನ್ನು ಏನ್ ಮಾಡಿದ್ರು ತಪ್ಪಾಗಲ್ಲ. ಅಣ್ಣಯ್ಯ ಅವ್ರು ದುಷ್ಟರಲ್ಲ, ದೇವ್ರು. ಆಶಾ ಏನ್ ನೀನ್ ಅನ್ನೋದು? ನಿಜ ಅಣ್ಣಯ್ಯ, ನನ್ನ ಎತ್ಕೊಂಡೋಗಿದ್ದು ಇವ್ರಲ್ಲ. ಇವ್ರ ಹೆಸರಲ್ಲಿ ಇವ್ರ ತರ ನಟಿಸಿ ಎತ್ಕೊಂಡೋಗಿದ್ದು ಆ ಜಾಕಿ. ಅವನ್ ನನ್ನ ಕೆಡಿಸ್ಬೇಕಂತ ಪ್ರಯತ್ನ ಪಡ್ತಿದ್ರೆ ಅಡ್ಡ ಬಂದ್ ನಿಲ್ಸಿ ನನ್ನ ಕಾಪಾಡಿದ ಮಹಾನ್ ಭಾವ ಇವನೇ ಅಣ್ಣಯ್ಯ. ಇವತ್ತು ನಿನ್ ತಂಗಿ ನಿನ್ ಕಣ್ಮುಂದೆ ನಿಂತಿದ್ದಾಳೆ ಅಂದ್ರೆ ಕಾರಣ ಇವ್ರೇ ಅಣ್ಣಯ್ಯ. ರಾಮು, ವಿಜಯ್, ನಿಜ ಗೊತ್ತಾಗ್ಲಾರ್ದೆ ನೀನು ಕೋರ್ಟನ್ನ ದ್ವೇಷನಾಗಿ ನೋಡಿದೀರ. ಆ ಕೋಪದಿಂದ ಜೈಲಿಂದ ಬಂದ ನಾನು ನಿಮ್ಮ ತಂಗಿಯಿಂದೆ ಬಿದ್ದೆ. ಆದರೆ ಅವಳು ನೋಡಿದ್ದು ಮರುಕ್ಷಣನೇ ನಾನು ಮನಸ್ಸು ಕೊಟ್ಟು ಮಂಗಳಸೂತ್ರ ಕಟ್ಟಿದ್ರೆ ನನ್ನ ರಾಧೆ ನನ್ನ ನೆನಪು ಬಂತು. ಜೀವನದಲ್ಲಿ ಕಳ್ಕೊಂಡಿದ್ದ ಹೆಚ್ಚು ಬೆಲೆ ಬಾಳೋ ನನ್ನ ರಾಧೆ ನನಗೆ ಕಾಣಿಸಿದ್ಲು. ಅದರಿಂದ ನಾನು ತಿಳಿದೇನೆ ಬದಲಾದೆ. ರಾಮು, ನಿನ್ನ ಬಗ್ಗೆ ನಿಜ ಗೊತ್ತಾಗ್ಲಾರ್ದೆ ನಿನ್ನ ಸಾಯಿಸಕ್ಕೆ ನೋಡಿದ್ದಕ್ಕೆ ನನ್ನ ಕ್ಷಮಿಸು. ನಮ್ಮ ಸ್ನೇಹಕ್ಕೆ ಸಾವಿಲ್ಲ ಕಣ. ಪರಿಸ್ಥಿತಿಗಳು ನಮ್ಮ ಮಧ್ಯೆ ಅಡ್ಡಗೋಡೆಯಾಗಿ ನಿಂತರು ನಮ್ಮ ಸ್ನೇಹ ಶಾಶ್ವತವಾಗಿ ನಿಲ್ಲುತ್ತೆ. ವಿಜಯ್, ರಾಮು, ನಮ್ಮ ಸ್ನೇಹವನ್ನು ಬಂಧವಾಗಿ ಸ್ವೀಕರಿಸಿದ್ರೆ ನೀನು ನನ್ನ ಕ್ಷಮಿಸಿದಾಗೆ. ಥ್ಯಾಂಕ್ ಯು ರಾಮು, ಥ್ಯಾಂಕ್ ಯು ವೆರಿ ಮಚ್. For more updates, like, comment, subscribe to our channel. Hey darlings, గంటని click చేయడం మర్చిపోకండి.